ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ, ಇದು ಲಾಸ್ಟ್ ವಾರ್ನಿಂಗ್. ನಮ್ ಬಾಸ್ ಬದ್ರಿನಾರಾಯಣ ಈ ಜಾಗದಲ್ಲಿ ಮಲ್ಟಿ ನ್ಯಾಷನಲ್ ಕಂಪ್ನಿ ಕಟ್ಬೇಕು ಅಂತ ಇದ್ದಾರೆ. ಮಮ್ಮಿ ಅಂಡ್ ಡಾಟರ್ ಕಣ್ಣಿಗೆ ಕಾಣ್ದಂಗ್ ಗಾಡಿ ತಳ್ಕೊಂಡು ಹೋಯ್ತಾ ಇರ್ಬೇಕು. ಪೂಜಾರಿ, ನೀನು ನಿನ್ ದೇವ್ರು ಇಬ್ರು ಖಾಲಿ ಮಾಡ್ಬೇಕು. ಅಂಗಡಿ ಎಲ್ಲ ಬೇಗ ಕ್ಲೋಸ್ ಆಗ್ಬೇಕು, ಇಲ್ಲ ಅಂದ್ರೆ ಅರ್ಥ ಆಯ್ತಾ? ಅಲ್ಲ ಕೆಟ್ರೆ ಅಷ್ಟೇ. ಸಿಗಲ್ಲ. ಅಯ್ಯೋ ಸಾರಿ ರೌಡಿ ಬೇಬಿ. ಬಾಬಾ ಹೋಗೋಣ, ನಮ್ ಸ್ಲಮ್ ಬೇಕಂತೆ, ನಮ್ ಸ್ಲಮ್. ನನ್ನ ನೋಡಿ ನಗ್ತೀರೇನ್ರೋ ನೀವೆಲ್ಲ? ಎಲ್ರವನು ನಮ್ ಖಾಲಿ ಮಾಡ್ರ ಅಂತಂದ್ರೆ ನನ್ನ ನೋಡಿ ನಗ್ತೀರಾ? ಹುಡುಕವನ್ನ ಎಲ್ರವನು ನಮ್ಮ ಅಣ್ಣನ ತರನೇ ಇದಾನಲ್ಲ ಅಣ್ಣ. ನಿಂದ ನೀನ್ ನೋಡ್ಕೊಂಡಿದ್ಯಾ? ನಂದು ನಾನ್ ನೋಡ್ಕೊಳ್ದಲ್ಲ ಇನ್ಯಾವನ ನೋಡ್ತಾನೆ. ಅಣ್ಣ ಅಲ್ಲಿ ನೋಡೋಣ, ನಿನ್ನ ಜಾಡ್ಸ್ ಓದಿಯೋ ತರ ಚಿತ್ರ ಬಿಡಿಸವನೆ. ಬಣ್ಣ ಬಳಿಯವನೆ, ನೀನ್ ಬರ್ದ್ಬಿಟ್ರೆ ಅದಾಗ್ಬಿಡುತ್ತಾ? ಈ ಜಾಕಿರ್ ಎದೆ ಮೇಲೆ ಕಾರಣ ಯಾವನವನು? ಓಹೋ, ನೀವೆಲ್ಲ ಬಂದ್ಬಿಟ್ಟಿದ್ದೀರಾ? ಬರ್ತೀರಾ ಅಂತ ಗೊತ್ತಿತ್ತು, ಆದ್ರೆ ಇಷ್ಟ ಬೇಗ ಬರ್ತೀರಾ ಅಂತ ಗೊತ್ತಿರ್ಲಿಲ್ಲ. ಎಲ್ಲ ಚೆನ್ನಾಗಿದ್ದೀರಾ? ಇನ್ಮೇಲೆ ಚೆನ್ನಾಗಿರಲ್ಲ, ಹೋಗಿ. ಇರೋ ನಿನ್ ಕಚ್ಚಡವಾಗಿದ್ಯಾ? ನೀಟ ಬರೀತೀನಿ ಇರು. ಕರ್ಸೋ, ಬದ್ರಿ ಅಣ್ಣ ಸಾಕಿರೋ ಟೈಗರ್ ಕಣ ಇವನುಲೇ. ಕರ್ಸೋ, ಅವ್ನ್ ಬರೋವರೆಗೂ ಇಲ್ಲೇ ಇರ್ತೀನಿ ಕಣ. ಕರ್ಸೋ ಬರ್ತಾನಿರೋ. ಈ ಜಾಗ ಬಿಟ್ಟು ಅದಲ್ಲ ಕಣ, ಇಲ್ಲೇ ಇರ್ತೀನಿ. ಆಟೋದಲ್ಲಿ ಕುತ್ಕೋ. ಲೇ, ಆಟೋ ಕೆಳಗಿದೆ ನೋಡ್ರು. ಇಲ್ವಾ? ಮೇಲೆ ಆಕಾಶನ ಬರ್ತಾವ ನೋಡಿ, ಅಲ್ಲಿಂದ. ಅಲ್ಲೂ ಇಲ್ವಾ? ಅಯ್ಯೋ, ವಾಟರ್ ಟ್ಯಾಂಕ್. ಅವ್ನು ವಾಟರ್ ಟ್ಯಾಂಕ್ ಕಡೆ ನನ್ನ ಕಡೆ ಬರೋದು, ಇವ್ ನಂಗೆ ಕಡೆ ಬರ್ದಿರೋದು. ಅವ್ನ್ ಪಕ್ಕ ಆ ಕಡೆ ನನ್ನ ಕಡೆ ಬರೋದು. ನೋಡು ಕಾಣಿಸ್ತೀವಿ ನಾವು. ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಪದೇ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಅವ್ರಿಗೆ ಅಂತಿರೋದು ಆ ಜಾಗ ಮಾತ್ರನೇ. ಅದನ್ನು ಅವರಿಂದ ಕಿತ್ಕೊಂಡ್ಬಿಟ್ರೆ ಎಲ್ಲಿಗೆ ಹೋಗ್ತಾರೆ? ಅಲ್ಲ ಜಾಕಿರ್, ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಆ ಜಾಗನೇ ಬೇಕಾ? ಡಾಕ್ಟ್ರು ಮನೆ. ಡಾಕ್ಟ್ರು ಯಾವಾಗ್ಲೂ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಮಾತ್ರ ಮಾಡಬೇಕು, ಉಪದೇಶನೆಲ್ಲ ಮಾಡಬಾರ್ದು ಮನೆ. ನಿನ್ನೆ ಡೌನ್ ಎಲ್ಲ ಈ ನಿನ್ನ ನರ್ಸ್ ಹತ್ರ ಇಟ್ಕೋ. ನಡೀರಿ. ಯಾವುದೇ ಮನೆಗೋದ್ರೂ ಊಟ ಮಾಡ್ಕೊಂಡ್ ಬರ್ಬೇಕು, ಕೂಟ ಪೆಟ್ಟಿಸ್ಕೊಂಡ್ ಬರಬಾರ್ದು. ಇರ್ಲಿ ಬಿಡು ಮನೆ, ಇನ್ನೊಂದು ತಿಂಗಳಲ್ಲಿ ಅಣ್ಣ ಬರ್ತಾರೆ. ಅಲ್ಲಿವರೆಗೂ ಸುಮ್ಮನಿರವ. ಬಂದ ಮೇಲೆ ಅಲ್ಲಿರೋರ್ಗೆ ಅವನ್ ಕೊಟ್ಟಿರೋದು ಸೇರಿಸಿ ಕೊಟ್ಟು ಆ ಜಾಗ ಖಾಲಿ ಮಾಡ್ಸೋಣ. ನಾವು ಗಣೇಶ ಕೂರಿಸ್ತೀವಿ, ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಅಂತ ಸುಮಾರು ಜನ ಚಂದ ವಸೂಲಿ ಮಾಡಕ್ ಬರ್ತಾರೆ. ಆದ್ರೆ ನಮ್ ರಾಮ್ ನಮ್ ಏರಿಯಾ ಜನಕ್ಕೆ ಸಹಾಯ ಮಾಡಿ ಅಂತ ಬಂದು ಕೇಳ್ಕೊಂಡ್ರು. ಹಾಗಾಗಿ ಇವತ್ತು ಫ್ರೀ ಹೆಲ್ತ್ ಚೆಕಪ್ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಬಂದು ಚೆಕಪ್ ಮಾಡಿಸ್ಕೋಬೇಕು. ನಿಮಗೆ ಏನೇ ತೊಂದರೆ ಇದ್ರೂ ನಮ್ಮ ಕೈಲಿ ಆದಷ್ಟು ನಾವು ಸೇವೆ ಮಾಡ್ತೀವಿ. ಚಪ್ಪಾಳೆ ನನಗೆಲ್ಲ ಬನ್ನಿ. ನಮ್ ರಾಮ್ಗೋಸ್ಕರ ಜೋರಾದ ಚಪ್ಪಾಳೆ. ಇದಕ್ಕೆಲ್ಲ ಕಾರಣ ರಾಮೇನೆ. ರಾಮ್ ಒಳಗಡೆ ಎಲ್ಲ ರೆಡಿ ಮಾಡ್ತೀನಿ. ಒಬ್ಬೊಬ್ರು ಅಯ್ಯೋ ಪ್ಲೀಸ್. ಫೋನ್ ರಿಸೀವ್ ಮಾಡೋದು ಇಲ್ಲ ಸರ್. ರೇ ಬಶೀರ್, ಬಾಸ್ ತಿಂಗಳು ಎಂಡಾಗಕ್ಕೆ ಬಂತು. ಎಲ್ರಿ ಅವ್ನು ರಾಮು? ನಂಗೆ ಟೆನ್ಷನ್ ಆಗ್ತಾ ಇದೆ. ಬಾಸ್ ಆಗಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಂಗೆ ಗೊತ್ತಿರುತ್ತೆ ಬಾಸ್. ಅಯ್ಯೋ, ಇವನ್ ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಒಂದು ಅರ್ಥ ಆಗ್ತಿಲ್ಲಲ್ರಿ. ರೀಸ್ ತಿಂಗಳು ಮುಗಿಗೆ ಬಂತು, 20 ಹೋಗ್ಲಿ, ಒಂದು ಟಾರ್ಗೆಟ್ ರೀಚ್ ಮಾಡಿಲ್ಲ ಅವನು. ಹಿಂಗೆ ಮುಂದುವರೆದ್ರೆ ನನ್ನ ಇನ್ಸೂರೆನ್ಸ್ ಕಂಪನಿ ಗತಿ ಏನಾಗಬೇಕು? ಮುಚ್ಚಿಬಿಟ್ರಪ್ಪ, ಮುಚ್ಚಿಬಿಡ್ರಿ, ಮುಚ್ಚಿಬಿಡ್ರಿ. ಗೋವಿಂದ, ಎದ್ದೇಳು ಗೋವಿಂದ, ಹೇಳಲ್ಲ ಗೋವಿಂದ. ಸಾವು ಗೋವಿಂದ. ಏನು
ಸಾವಾ? ಆಹಾಹಾಹಾಹಾ. ಇದು ಗೆಟಪ್. ಡಾಕ್ಟರ್ ಇಂಜಿನಿಯರ್ ಆಗ್ಬೇಕಾಯ್ತು ನೀನು. ಮಿಸ್ ಆಗಿ ಇನ್ಸೂರೆನ್ಸ್ ಏಜೆಂಟ್ ಆಗ್ಬಿಟ್ಟೆ. ಹೌದಮ್ಮ, ಸೆಕೆಂಡ್ PUC ಅಲ್ಲಿ 6 ಸಬ್ಜೆಕ್ಟ್ ಹೋಗಿಲ್ಲ ಅಂತಿದ್ರೆ ಆಗ್ಬಿಡ್ತಾ ಇದ್ದೆ. ಜಸ್ಟ್ ಮಿಸ್. ಓಕೆ ಬಾಯ್, ಡೋಂಟ್ ಫೀಲ್ ಬ್ಯಾಡ್. ಸಾವಿನ ಮನೆಗೆ ಈ ರೇಂಜಿಗೆ ರೆಡಿಯಾಗಿ ಬರೋದು ನೀನ್ ಒಬ್ಬನೇ ಗೋವಿಂದ. ಇರ್ಲಿ ಗೋವಿಂದ, ಎಲ್ಲ ರೆಡಿ ತಾನೆ? ಎಲ್ಲ ರೆಡಿ ಇದೆ ಗೋವಿಂದ, ನಿನ್ನ ಪರ್ಫಾರ್ಮೆನ್ಸ್ಗೆ ವೈಟಿಂಗು. ಈ ಸರಿ ನನ್ ಪರ್ಫಾರ್ಮೆನ್ಸ್ ಪೀಕ್ಸ್ ಅಲ್ಲಿ ಇರುತ್ತೆ ಗೋವಿಂದ. ಕ್ಯಾಂಡಿಡೇಟ್ ಹೆಸರೇನು? ರಮೇಶ್ ಮುಖರ್ಜಿ. ರಮಿ. ರಮಿ 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 ನಾನು ರಮ್ಮಿ ಆನ್ಲೈನ್ ನಲ್ಲಿ ರಮ್ಮಿ ಆಡಿ ಫ್ರೆಂಡ್ಸ್ ಆಗಿದ್ವಿ ಸರ್. ರಮಿ, ನಿನಗೇನಾಗಿತ್ತು ಕಮ್ಮಿ? ನೀನಿಲ್ದೆ ನಾವೆಲ್ಲ ಆಗೋದ್ವಿ ಡಮ್ಮಿ ಡಮ್ಮಿ. ಮಮ್ಮಿಯಲ್ಲಿ ಸರ್? ಮಮ್ಮಿ ಮಮ್ಮಿ ಬಂದೇ ಮಮ್ಮಿ. ರೋಣ ಮತ್ ಪಪಿ, ರೋಣ ಮತ್. ಹೂನಾ ಅಪ್ಲಿಕೇಶನ್ ತಗೊಂಬಾ, ಸೈನ್ ಆಗ್ತೀನಿ ಅಂದ್ರು. ಅಪ್ಲಿಕೇಶನ್ ಇದೆ, ಸೈನ್ ಹಾಕೋದಿಕ್ ರಮ್ಮಿನೇ ಇಲ್ವೇ? ಇವತ್ತು ಸೈನ್ ಹಾಕಿ ನಾಳೆ ಹೋಗಿದ್ರು 5 ಕೋಟಿ ರೂಪಾಯಿ ಇನ್ಸೂರೆನ್ಸ್ ಸಿಕ್ತಿತ್ತು. ಎಷ್ಟು ಸರ್? 5 ಕರೋಡ್ ಸರ್. ಪಿತಾಜಿ, ನಮಗೋಸ್ಕರ 5 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮಾಡ್ಸಕ್ ಹೋಗಿದ್ರ ಮಾತಾಜಿ. 5 ಕರೋड़ रुपए गया माताजी. हम सबको क्यों छोड़ के गए जी? हे भगवान, इतना जल्दी इनको क्यों बुलाया? रोना मत माताजी, रोना मत. सर, ನಿಮ್ ಮಗನಾ? ಹೌದು ಸರ್. वो गुजर गया माँ, छोटू चिप्स खा रहा है. मेरा बेटा रोने का, नन मगा अड़बेको. मैं मरने के बाद मेरा बेटा रोना चाहिए. मैं 10 करोड़ का इंश्योरेंस करवाता हूँ. ನೀವು ನಾಳೆನೇ ಬನ್ನಿ. ನಾಳೆ ಯಾಕೆ ಸರ್? पिताजी के आशीर्वाद से आज ही करूंगा. क्या माताजी? हाँ बेटा, कल क्यों? ये जो बोल रहे ठीक ही बोल रहे. आज ही कर लो ना. हाँ भैया, आज ही करो भैया. अभी करो जी. मेरे बच्चे के लिए मैं अभी करूंगा. मैं भी करूंगा. मैं भी करूंगा. धन्यवाद. रमेश मुखर्जी की, रमेश मुखर्जी की. ಎಲ್ರು ತಿಂಗಳು ಪೂರ್ತಿ ಮಾಡೋ ಲೀಡ್ಸ್ ನ ಒಂದೇ ದಿನದಲ್ಲೇ ಮಾಡ್ಬಿಡ್ತೀಯಲ್ಲ ಗೋವಿಂದ. ನಾವು ತಿಂಗಳು ಪೂರ್ತಿ ಕೆಲಸ ಮಾಡೋರಲ್ಲ ಗೋವಿಂದ. ತಿಂಗಳಲ್ಲಿ ಒಂದೇ ಒಂದ್ ದಿನ ಸೈಡ್ ಬಾರೋ. ಗೋವಿಂದ ಇವಳು ಆ ಡೆಡ್ ಬಾಡಿ ಮಗಳ ಫ್ರೆಂಡ್ ಗೋವಿಂದ. ಫ್ರೆಂಡ್ ಅವ್ರ ಅಪ್ಪನ್ಗೆ ಈ ರೇಂಜ್ ಗಾಳ್ತಾಳೆ ಅಂದ್ರೆ ಇನ್ ಅವರಪ್ಪ ಹೋದ್ರೆ ಇನ್ನೆಂಗ್ ಅಳ್ಬಹುದು ಗೋವಿಂದ. ಲೇ ಕತ್ತೆ ಪಡವ, ನಮ್ಮ ಕಂಪನಿ ಓಪನ್ ಮಾಡಿ ಎಷ್ಟು ತಿಂಗಳುಗಳಾಯ್ತು ಗೊತ್ತೇ? ನಾವು ಲೇ ಒಬ್ಬರ ಟಾರ್ಗೆಟ್ ರೀಚ್ ಮಾಡಿದ್ರೆ ನಾವು ಟಾರ್ಗೆಟ್ ಮೇಲೆ ಹೋಗ್ಬೇಕೆ ಹೊರತು ನೀನು ಹೇರ್ ಸಲ್ಲಕ್ಕನೋ ಕತ್ತೆ ಪಡವ. ಲೇ ಇದೇ ತರ ಮುಂದುವರೆದ್ರೆ ಒಂದು ಸಲ ನಾನೇ ಸತ್ಯ ಅಂತ ಸುಳ್ಳು ಹೇಳಿ ಇನ್ಸೂರೆನ್ಸ್ ತಗೋಬೇಕಂಡ್ರಲ್ಲೇ. ಹಾಯ್ ರಾಮ್, ಯು ಲುಕಿಂಗ್ ಹ್ಯಾಂಡ್ಸಮ್. ಥ್ಯಾಂಕ್ಸ್ ಬೇಬಿ. ರಾಮ್, ಇವತ್ತು ಡೇಟ್ ಹೋಗೋಣ ಅಂತ ಹೇಳಿದ್ದೆ. ನಾನ್ ಬರ್ತೀನಿ ಬೇಬಿ. ಗೋವಿಂದ, ಎಸ್ ಬಾಸ್. ಮಂತ್ ಎಂಡ್ ಆದ್ರೂ ಇನ್ನು ಒಂದು ಟಾರ್ಗೆಟ್ ಮುಗಿಸಿಲ್ಲ, ಆದ್ರೂ ಕಂಪ್ನಿ ಓಪನ್ ಇದೆಯಲ್ಲ, ಮುಚ್ಕೊಂಡು ಹೋಗ್ಬಿಡದಲ್ಲ. ಸಹೋದ್ಯೋಗಿಗಳೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಹಾಯ್ ಬ್ರೋ.
ಏನು ಬೈಕೊಂಡ್ರು ಇವನಿಗೆ ರೀಚ್ ಆಗುತ್ತಲ್ಲ. ನೀವು ಕರ್ಕೊಂಡ್ರು ರೀಚ್ ಆಗುತ್ತೆ. ಏನು ಅಂದ್ರಿ? ಅಪ್ಲಿಕೇಶನ್ ತಗೊಳ್ಳಿ ಅಂತ ಹೇಳಿದ್ರೆ ಸರ್. ಆದ್ರೂ ರಾಮ್ ಟಾರ್ಗೆಟ್ ಮಂತ್ಲಿ ಟಾರ್ಗೆಟ್ 20, ಅದ್ರ ಮೇಲೆ 80. ಸೊ ಟೋಟಲ್ ಸೆಂಚುರಿ ಬಲ್ಲೆ ಬಲ್ಲೆ ಬಲ್ಲೆ. ಕಮಿಷನ್ ಕಮ್ಮಿ ಆಗ್ದಂಗೆ ಕೊಟ್ಬಿಟ್ರೆ ಮಂತ್ ಎಂಡ್ ಆದ್ರೂ ಈ ಕಡೆ ತಲೆ ಹಾಕೋದಿಲ್ಲ. ಬೈ ಬೇಬಿ. ರಾಮ್, ಯುವರ್ ಮೈ ಬ್ಯೂಟಿಫುಲ್ ಹಾರ್ಟ್. 40,000 ಬಿಲ್ ಆಗಿದೆ, ಕಟ್ಬಿಟ್ಟು ನಿಮ್ಮ ಹೆಂಡತಿನ ಕರ್ಕೊಂಡೋಗಿ. ಏನಪ್ಪ ಬರೀ ತಲೆಸು ತಂದಿದ್ದಕ್ಕೆ 40,000 ಕೇಳ್ತಿದ್ಯಲ್ಲಪ್ಪ. ಏನೋ ಬರೀ ತಲೆ ಸುತ್ತ, BP ಲೋ ಆಗಿ ಶುಗರ್ ಲೆವೆಲ್ ಹೈ ಆಗಿ 2 ದಿನ ಐಸಿಯಲ್ಲಿ ಇಟ್ಟಿರೋದು. ಸೇರ್ಸೋವಾಗ ಕಾಪಾಡಿ ಕಾಪಾಡಿ ಅಂತ ಕಾಲಿಗೆ ಬೀಳೋದು, ಸೇರ್ಸಾದ್ಮೇಲೆ ಬಿಲ್ ಜಾಸ್ತಿ ಆಯ್ತು ಅಂತ ನಾಟಕ ಆಡೋದಾ? ಆಗಲ್ಲಪ್ಪ, ನನ್ನ ಹತ್ರ ಇರೋದು 20,000 ಕಣಪ್ಪ. ಗತಿ ಇಲ್ಲದೆ ಇರೋರಿಗೆಲ್ಲ ಯಾಕೆ ಬೇಕು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು? ದಂಡಿಯಾಗಿ ಬಿದ್ದಿದ್ದಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲು, ಅಲ್ಲಿ ಹೋಗಿ ಸಾಯ್ಬೇಕು ತಾನೆ, ಬಂದ್ಬಿಡ್ತಾರೆ. ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಇದೇನಾ ನೀವು ಹಾಸ್ಪಿಟಲ್ಗೆ ಬಂದವ್ರ ಜೊತೆ ನಡ್ಕೊಳ್ಳೋ ರೀತಿ? ಕೈಯಲ್ಲಿ 20,000 ಇದೆ ಅಂತ ಹೇಳ್ತಾ ಇದಾರಲ್ಲ, ಅದನ್ನೇ ಕಟ್ಟಿಸ್ಕೊಂಡು ಡಿಸ್ಚಾರ್ಜ್ ಮಾಡಿ ಕಳ್ಸುತ್ತಾನೆ. ಕಾಯಿಲೆ ರೋಗ ಎಲ್ಲ ಇರೋರು ಇಲ್ದೇ ಇರೋರು ಅಂತ ನೋಡ್ಕೊಂಡ್ ಬರೋದಿಲ್ಲ ರೀ. ಡಾಕ್ಟರ್ಸ್ಗೆ ಎಲ್ಲರೂ ಒಂದೇನೆ. ಇರೋರ ಹತ್ರ ಚಾರ್ಜ್ ಮಾಡೋಣ, ಇಲ್ದೇ ಇರೋರ್ಗೆ ನಮ್ಮ ಕೈಲಾದಷ್ಟು ಸೇವೆ ಮಾಡೋಣ. ನೋಡಿ, ಸರ್. ಅವ್ರ ಕೈಲಿ ಎಷ್ಟಿದೆಯೋ ಅಷ್ಟು ಕಟ್ಟಿಸ್ಕೊಂಡು ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ. ಶ್ಯೂರ್ ಸರ್. ಅಂಡ್ ಯು ಔಟ್ ಆಫ್ ಮೈ ಹಾಸ್ಪಿಟಲ್. ಸರ್, ಗೆಟ್ ಔಟ್. ಸರ್, ಬೆಳಗ್ಗೆ ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ? ಅಣ್ಣ, ಅದೇ ಇನ್ಶೂರೆನ್ಸ್ ಮಾಡಿಸ್ಬೇಕಿತ್ತು. ಹಲೋ, ನೀನೇನ್ ಇನ್ಶೂರೆನ್ಸ್ ಪಾಲಿಸಿ ಮಾಡ್ಸೋನಾ ಅಥವಾ ಕಂಪ್ನಿನೇ ನಿಂದೋ? ಅಣ್ಣ, ಅದು ನನಗೂ ನನ್ನ ಹೆಂಡತಿಗೂ ನನ್ನ ಮಕ್ಕಳಿಗೂ ಅಲ್ದೆ ಮನೇಲಿ ಇರೋ ಬರೋ ಕೆಲಸಗಾರರಿಗೆಲ್ಲ ಸೇರಿಸಿ ಹೆಲ್ತ್ ಲೈಫ್ ಅಂತ 2 ಮಾಡಿಸ್ಬಿಟ್ಟಿದ್ಯಲ್ಲಪ್ಪ. ನೋಡು, ಈಗಿರೋನು ಅಂತಂದ್ರೆ ಇವನೊಬ್ಬನೇ. ಮೊನ್ನೆ ತಾನೇ ನಮ್ಮ ಮನೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಅವನಿಗೊಂದು ಮಾಡಿಸ್ಬಿಡ ಹೇಳ್ತೀನಿ. ನಿಂದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಆಧಾರ್ ಕಾರ್ಡ್ 2 ಕೊಟ್ಬಿಡಯಾ. ನಿನಗೂ ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಬಿಡ್ತಾನೆ. ಆಯ್ತಲ್ಲ ಅಣ್ಣ, ನಾನು ಕೇಳಿದ್ದು ನಮ್ಮ ಏರಿಯಾ ಜನರಿಗೋಸ್ಕರ ಅಣ್ಣ. ಪಾಪ ಅವ್ರ ಹತ್ರ ಟ್ರೀಟ್ಮೆಂಟ್ಗೂ ದುಡ್ಡು ಇರಲ್ಲ. ಮೊನ್ನೆ ಆ ಲವ್ ಬರ್ಡ್ಸು ಹಾಸ್ಪಿಟ್ಲಲ್ಲಿ ದುಡ್ಡು ಕಟ್ಟಕ್ಕಾಗದೆ ಒದ್ದಾಡ್ತಿದ್ರಣ್ಣ. ಏನೋ ನಮ್ಮ ಹರಿಪ್ರಸಾದ್ ಅವ್ರ ಹಾಸ್ಪಿಟ್ಲ್ ಆಗಿರೋದ್ರಿಂದ ಅವರು ಹೆಲ್ಪ್ ಮಾಡಿದ್ರು. ಅವರು ಎಷ್ಟಂತ ಮಾಡೋಕ್ಕಾಗುತ್ತಣ್ಣ. ಅದಕ್ಕೆ ನಮ್ಮವ್ರಿಗೆ ಅಂತ ಒಂದು ಇನ್ಶೂರೆನ್ಸ್ ಇದ್ರೆ ಚೆನ್ನಾಗಿರ್ತಣ್ಣ. ನಮ್ಮವ್ರಿಗ ನಮ್ಮ ಏರಿಯಾ ಜನ ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕಿಂತ ನಾನು ಅವ್ರಿಗೆ ಮಾಡಿರೋದು ಕಡಿಮೆನೆ. ನೀನೇನ್ ತಲೆ ಕೆಡ್ಸ್ಕೋಬೇಡ, ಮಾಡ್ಸೋಣ. ಅಲ್ಲ, ಗೋಪಾಲ್ ಅವರು ಕಾಲ್ ಮಾಡಿದಾರಣ್ಣ. ನಮಸ್ಕಾರ ರಾಜಣ್ಣ. ಹೇಳಿ ಗೋಪಾಲಯ್ಯನವರೇ. ಇವತ್ತು ನಿಮ್ಮ ಏರಿಯಾಗೆ ಎಲೆಕ್ಷನ್ ಕ್ಯಾನ್ವಾಸಿಗೆ ಬರ್ತಾ ಇದ್ದೆ ನಾನು. ನೀವು ನನ್ನ ಜೊತೆಗಿದ್ರೆ ತುಂಬಾ ಅನುಕೂಲ ಆಗಿರೋದು. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಸಲ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ನಾನು ನಮ್ಮ ತಿಗಳರಪೇಟೆ ಗೋಪಾಲಯ್ಯನವ್ರನ್ನ ಸಪೋರ್ಟ್ ಮಾಡೋಣ ಅಂತಿದ್ದೀನಿ. ನೀವುಗಳೆಲ್ಲ ಏನಂತೀರಿ? ನಮ್ಗೆ ಏನೇ ಸಮಸ್ಯೆ ಬಂದ್ರು ನೀವೇ ಮುನ್ ನಿಂತಿರ್ತೀರಾ. ನಿಮ್ಮತ್ಗಿಲ್ಲ ಅನ್ನಕ್ಕಾಗತ್ತಾ ರಾಜಣ್ಣ? ರಾಜಣ್ಣ, ನೀವ್ಯಾಕೆ ಓಟ್ ಕೇಳ್ತೀರಾ? ಈ ಏರಿಯಾದಲ್ಲಿರೋ ಮಕ್ಕಳನ್ನೆಲ್ಲ ನೀವು ಓದಿಸ್ತಾ ಇದ್ದೀರಾ. ಅದ್ರ ಬಗ್ಗೆ ನಮಗೆಲ್ಲ ಬಹಳ ಖುಷಿ ಇದೆ. ಅದು ನಿಮ್ ಒಳ್ಳೆತನ. ನೀವು ಯಾರಿಗೆ ಹೇಳ್ತಿರೋ ಅವ್ರಿಗೆ ನಾವೆಲ್ಲ ಓಟ್ ಹಾಕ್ತೀವಿ. ಏನಪ್ಪ? ಅಣ್ಣ, ನೀನ್ ಜಸ್ಟ್ ಕ್ರಮೇಶನ್ ಕೇಳೋಣ, ಒತ್ತಿ ಬಿಸಾಕದೆ. ಸುಮ್ಮನಿರೋ, ಎಲ್ಲ ಏನ್ ನನ್ನಿಂದನೇ ಏನಾಗಿಲ್ಲ. ಈಗ ಗೋಪಾಲಯ್ಯನವ್ರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಿಮ್ಮನ್ನ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ನೀವು ರಾಜಣ್ಣವ್ರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ರಾಜಣ್ಣವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಇವೆರಡನ್ನೂ ನಾನು ಉಳಿಸ್ಕೊಂಡು ಹೋಗ್ತೀನಿ. ದಯವಿಟ್ಟು ನೀವು ಓಟ್ ಹಾಕಬೇಕು, ನಿಮ್ ಸೇವೆ ಮಾಡೋ ಅವಕಾಶನ ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ರಿಗೂ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ. ಅಲ್ಲ, ಹಾಗಂತ ಓಟ್ ಹಾಕ್ಸ್ಕೊಳ್ಳೋಕೆ ಲಂಚ ಕೊಡ್ತಾ ಇದ್ದೀನಿ ಅಂತ ತಾವು ಭಾವಿಸ್ಕೋಬಾರ್ದು. ಓಟ್ ಹಾಕೋದು ನಿಮ್ಮ ಹಕ್ಕು, ಸೇವೆ ಮಾಡೋದು ನನ್ನ ಕರ್ತವ್ಯ. ನಮಸ್ಕಾರ. ಮೊನ್ನೆ ನಮ್ಮ ಏರಿಯಾಗೆ ಬಂದು ಗಲಾಟೆ ಮಾಡಿದವರು ಬದ್ರಿನಾರಾಯಣ್ ಕನ್ಸ್ಟ್ರಕ್ಷನ್ಸ್ ಕಂಪನಿ ಕಡೆಯವರು. ಇದಕ್ಕೂ ಮುಂಚೆ ಬಂದು ಗಲಾಟೆ ಮಾಡಿದ ಚಿಲ್ಡ್ರನ್ ನನ್ನ ಮಕ್ಳ ತರ ಅಲ್ಲ ಇವರು. ಒಂದು ಸಲ ಒಂದು ಏರಿಯಾ ಮೇಲೆ ಕಣ್ಣು ಹಾಕಿದ್ರು ಅಂತಂದ್ರೆ ಅದನ್ನ ಸಂಪೂರ್ಣ ಕಬ್ಜಾ ಮಾಡೋರ್ಗೂ ಬಿಡಲ್ಲ. ಇವ್ರ ಹಿಂದೆ ಬಹಳ ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ ರಾಮ್. ಅದಕ್ಕೆ ಇದನ್ನ ನಾನ್ ನೋಡ್ಕೋತೀನಿ, ನೀನ್ ಸ್ವಲ್ಪ ತಾಳ್ಮೆಯಿಂದ. ಅಣ್ಣ,
ನಮ್ ಏರಿಯಾ ಮೇಲೆ ಕಣ್ಣಾಗ್ದವ್ರು ಕಣ್ಕಿದ್ ಕೈ ಕೊಡ್ತೀನಿ ಹೊರತು ಜಾಗ ಬಿಟ್ಕೊಡುತ್ತಿಲ್ಲ. ಏ ರಾಮ್, ಅದಕ್ಕೆ ನಾನು ಹೇಳಿದ್ದು ಈ ವಿಷಯದಲ್ಲಿ ನೀನ್ ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೋ ಅಂತ. ನನ್ನ ಮಾತಲ್ಲಿ ಕೇಳ್ತೀಯ? ನನ್ನ ಪ್ರೀತಿಯ ಹುಡುಗರ ಮತ್ತು ಹುಡುಗಿಯರೇ, ರಾಮ್ ತರ ತಿಂಗಳ ಕೊನೆಯಲ್ಲಿ ನಿಮ್ಮ ಟಾರ್ಗೆಟ್ ಶುರು ಆಗಬಾರದು. ತಿಂಗಳ ಆರಂಭಕ್ಕೆ ನಿಮ್ಮ ಟಾರ್ಗೆಟ್ ಶುರು ಮಾಡಬೇಕು. ನನ್ನ ಕಂಪನಿಯನ್ನ ಮೇಲಕ್ಕೆ 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 ತಗೊಂಡು ಹೋಗ್ತಾ ಇರಬೇಕು. ಬಾಯ್ಸ್ ಅಂಡ್ ಗರ್ಲ್ಸ್, ವೆರಿ ಗುಡ್. ಹಾಯ್ ರಾಮ್. ಮಂತ್ ಎಂಡಲ್ಲಿ ಬರೋನು ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಬಂದವನ. ಏನು ಇವರೆಲ್ಲ ರೀಚ್ ಮಾಡಬೇಕಾಗಿದ್ದ ಟಾರ್ಗೆಟ್ ಅನ್ನ ನೀನು ಒಬ್ಬನೇ ರೀಚ್ ಮಾಡ್ಬಿಟ್ಟಿದೀಯಾ? ನೀವು ಇದ್ದೀರ ದೊಡ್ಡ ಪೆಂಡ್ಗಳ. ಮಂತ್ ಎಂಡ್ ಬರೋನು ಮಂತ್ ಸ್ಟಾರ್ಟಿಂಗ್ ಬಂದಿದ್ದೀನಿ ಕಮಿಷನ್ಗೋಸ್ಕರ ಅನ್ಕೊಂಡ್ರ? ನಮ್ಮ ಏರಿಯಾ ಜನರಿಗೋಸ್ಕರ. ಹೆಂಗೋ ಗೋವಿಂದ, ನನಗೆ ನಮ್ಮ ಏರಿಯಾ ಅವ್ರ ಮೇಲೆ ಇರೋ ಕೇರಿಂಗು. ನೋ ಕಮೆಂಟ್ಸ್, ಓನ್ಲಿ ಲೈಕ್ಸ್. ಅಪ್ಲಿಕೇಶನ್ ಸೂನ್ ಕನ್ಫರ್ಮೇಶನ್, ಕ್ಯಾಂಪ್ ಕಮಿಂಗ್ ಟು ಏರಿಯಾ. ಏನ ಕನ್ನಡದವನಾಗಿದ್ಕೊಂಡು ಇಂಗ್ಲಿಷ್ ಬರಲ್ವೇನು? ಆದಷ್ಟು ಬೇಗ ಈ ಅಪ್ಲಿಕೇಶನ್ ಪ್ರೊಸೆಸ್ ಮಾಡಿ ಹೆಲ್ತ್ ಕ್ಯಾಂಪ್ ಫಿಕ್ಸ್ ಮಾಡಿಸು ಒಂದೇ. ಓಕೆನಾ ಬಾಸ್? ಬಾಯ್. ಸರ್ ಎಕ್ಸ್ಕ್ಯೂಸ್ ಮೀ, ಇದು ನಮ್ಮ ನಾಯಿ ಚಿಂಟು ಮರಿ ಅಂತ ಮಿಸ್ ಆಗಿದೆ, ಎಲ್ಲಾದ್ರೂ ನೋಡಿದೀರಾ? ಇಲ್ಲ, ಎಲ್ಲೂ ನೋಡಿಲ್ಲ. ಸರ್ ಇದು ನಮ್ಮ ನಾಯಿ ಚಿಂಟು ಅಂತ ಎಲ್ಲಾದ್ರೂ ನೋಡಿದೀರಾ? ನಮ್ಗೇನ್ ಬೇರೆ ಕೆಲಸ ಇಲ್ವಾ? ಹೋಗಮ್ಮ. ನಂಡೋ ಮಿಸ್ಸಿಂಗ್ ಅಂತ ನಾನ್ ಟೆನ್ಷನ್ ಆಗಿದ್ರೆ ನಾಯಿ ಈ ನಾಯಿ ಮರಿನ ಎಲ್ಲಾದ್ರೂ ನೋಡಿದೀರಾ? ಸಾರಿ, ಬೆಳಿಗ್ಗೆನೆ ಇವಳು ಪಾಂಪ್ಲೆಟ್ ಇಟ್ಕೊಂಡು ನಾಯಿ ಕಾಣಿಸ್ತಾ ಅನ್ಕೊಂಡು ಒಳ್ಳೆ ಮಣಿ. ಹಲೋ ಮೇಡಮ್, ನಾಯಿ ಮರಿನಾ? ಬೋಳಿ ಮರಿ ಅನ್ಕೊಂಡ್ಬಿಟ್ಟೆ ಮೇಡಮ್. ಬನ್ನಿ 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 ಬನ್ನಿ. ಓ, ನಾಯಿ ಮರಿ ಅಂದ್ರೆ ಪ್ರಾಣ ಮೇಡಮ್. ಏನು ಯಾವ ನಾಯಿ ಮೇಡಮ್? ಗಂಡ ಹೆಣ್ಣ ಕಳ್ದೋಗಿ ಎಷ್ಟೊತ್ತಾಯ್ತು? 5 ನಿಮಿಷ ಆಯ್ತು. 5 ನಿಮಿಷ? ಬರೀ 5 ನಿಮಿಷನ? ನಿನ್ಗೆ ಯಾಕೋ ಸುಮ್ಮನೆ ನೀನು? ಬರೀ 5 ನಿಮಿಷನ? 5 ನಿಮಿಷ ಆಗಿದೆ. ಎಲ್ಲಿದೆಯೋ ಏನೋ, ಊಟ ಮಾಡ್ತೋ ಇಲ್ವೋ? ಬನ್ನಿ ಮೇಡಮ್, ಊರೆಲ್ಲ ಸುತ್ತಾಡ್ಬಿಟ್ಟು ಬಿಡ. ಎತ್ತಿ ಗಾಡಿನ. ಏ, ನೀನ್ ಲೆಫ್ಟ್ ಹೋಗೋ, ನೀನ್ ರೈಟ್ ಹೋಗೋ, ನೀನ್ ಸ್ಟ್ರೈಟ್ ಹೋಗೋ. ಗೋವಿಂದ, ನೀನ್ ಇಲ್ಲೇ ಇರು. ಮೇಡಮ್ ನಿಮ್ಮ ಹೆಸರು? ಖುಷಿ. ಆ ಪಾಂಪ್ಲೆಟ್ ಇರೋ ನಂಬರ್? ಮಮ್ಮಿ. ಖುಷಿ ಮೇಡಮ್ ಅವ್ರ ನಂಬರ್ ತಗೋ. ಚಿಂಟು ಕುಮಾರ್ ಎಲ್ಲಾದ್ರೂ ಸಿಕ್ಕಿದ ತಕ್ಷಣ ನಂಗೆ ಕಾಲ್ ಮಾಡಿ, ಓಕೆನಾ? ನೀನೇ ಜೊತೆಲಿ ಇರ್ತೀಯಲ್ಲ, ನಿಂಗೆ ಕಾಲ್ ಮಾಡಿ. ಅಲ್ಲ ಕಣೋ, ಚಿಂಟು ಕುಮಾರ್ ಎಲ್ಲಾದ್ರೂ ಸಿಕ್ಕಿದ ತಕ್ಷಣ ಕಾಲ್ ಮಾಡಿ. ನಾಯಿ ಮರಿ ಸಿಕ್ಕಿದ ತಕ್ಷಣ ನಿಂಗೆ ಕಾಲ್ ಮಾಡ್ತೀನಿ. ನನ್ನ ಫೋನ್ ಈಗ ಚುಚ್ಚಾಪ್ ಆಯ್ತದಲ್ಲ, ಯಾರಿಗೆ ಕಾಲ್ ಮಾಡ್ತೀಯ? ಐ ಅಂಡರ್ಸ್ಟುಡ್ ಯು ನಾಟಿ ಬಾಯ್. 974235A. ಹಲೋ, ಯಾಕಮ್ಮ? ಹೌದಾ, ಸರಿ ಸರಿ ಸರಿ, ಬರ್ತೀನಿ. ಸರ್, ನಮ್ ಚಿಂಟು ಕುಮಾರಿ ಮಂಚದ ಕೆಳಗೆ ಮಲಗಿದ್ಲಂತೆ, ಸಿಕ್ಕಿದಾಳೆ. ನಾನ್ ಬರ್ತೀನಿ. ಥ್ಯಾಂಕ್ ಯು ರಾಮ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನಾಯಿ ಮರಿ ಕಳೆದಾಗ 5 ನಿಮಿಷ ಆಯ್ತು, ಅಷ್ಟು ಬೇಗ ಪಾಂಪ್ಲೆಟ್ ಹೊಡ್ಸಿದ್ರ? ನಿಂಗೆ ಯಾಕಲ್ಲ? ಬಾಯ್. ಪಾಂಪ್ಲೆಟ್ ಆದ್ರೂ ಓಡಿಸ್ತಾರೆ, ಶಾಮಿ ಏನಾದ್ರೂ ಹಾಕ್ಸ್ತಾರೆ. ಫೋನ್ ನಂಬರ್ ತಗೊಳ್ಳ ಅಂದ್ರಲ್ಲೇ. ಫಸ್ಟ್ ಅವಳ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ನಂಗೆ ರಿಪೋರ್ಟ್ ಕೊಡು. ಎಸ್ ಗುರು, ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಾಯ್ತು. ಅವಳ ಹೆಸರು ಖುಷಿ. ಅವಳು ಮಾತ್ರ ಖುಷಿಯಾಗಿರ್ತಾಳೆ. ಅವಳು ಓದಿರೋದು ಲಾ. ಅವಳು ಯಾರು ಕೇರ್ ಮಾಡಲ್ಲ. ಅವ್ರ ಅಪ್ಪನಾಗ ಅವಳಂತೂ ಲಾಯರ್ ಆಗಲ್ಲ. ಚರ್ಕಿ ಚರ್ಕಿ. ಏನೇ ಪಾಸ್ ಆದ? ಇಲ್ಲ, ಈ ಸತಿ 2, ಟೋಟಲಿ 10. ಎಲ್ಲಾ ಬ್ಯಾಕ್ಲಾಗ್ಸ್ನು ಒಂದೇ ಸತಿ ಕ್ಲಿಯರ್ ಮಾಡ್ಬಿಡ್ತೀನಿ. ಕಾಸ್ ಕೇಳಿದ್ರೆ ಕೇಬಲ್ ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅಂತಿದ್ದಾಳೆ. ಡೌಟ್ ಇದ್ರೆ ಫ್ಲಾಶ್ ಬ್ಯಾಕ್ ನೋಡು. IPC ಸೆಕ್ಷನ್ 497/420 ಪ್ರಕಾರ ಮದುವೆ ಆದ ನಂತರ ಹೆಂಡತಿಗೆ ಮೋಸ ಮಾಡಿ ಅನೈತಿಕ ಸಂಬಂಧ ಇಟ್ಕೊಂಡಿದ್ರೆ ಜೈಲಲ್ಲಿ 5 ವರ್ಷ ಮುದ್ದೆ ಮುರಿಬೇಕಾಗತ್ತೆ. ಚೆನ್ನಾಗಿದೆ. ನಾಳೆ ಮದುವೆ ಆದ್ಮೇಲೆ ನಿಮ್ ಗಂಡನಿಗೆ ಹೇಳಿ, ಈಗ ಅಮೌಂಟ್ ಕೊಡಿ. ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಡಾಕ್ಯುಮೆಂಟ್ ನ ನಿನ್ ಹೆಂಡತಿ ಕೈ ಕೊಟ್ರೆ ಕಲೆಕ್ಷನ್ ಬರೋ ಗ್ಯಾಪ್ ಅಲ್ಲಿ ರಾತ್ರಿ 9:30 ಇಂದ 10:00 ಮಾಲಾ ಆಂಟಿ ಮನೇಲಿ ಗಾಳ ಹಾಕೋ ಕನೆಕ್ಷನ್ ನ ನಿನ್ ಹೆಂಡತಿ ಕನೆಕ್ಟ್ ಮಾಡ್ಬೇಕಾಗತ್ತೆ. ಅಕಾರ್ಡಿಂಗ್ ಟು ದ ಲಾ, ದ ಕಲೆಕ್ಷನ್ ಹ್ಯಾಸ್ ಬಿನ್ ಮಿಸ್ಯೂಸ್ ಬೈ ದ ಕನೆಕ್ಷನ್, ಸೊ ಯುವರ್ ಕಲೆಕ್ಷನ್ ಇಸ್ ಓವರ್ ರೂಲ್ಡ್. ದಟ್ಸ್ ಆಲ್, ಯುವರ್ ಆನರ್. ಬೇಡ ಮೇಡಮ್, ನಿಮಗೆ 1 ವರ್ಷ ಫುಲ್ ಕೊಡಿ ಕೈ. 1 ಹಸುನ್ ಸಾಕಿ 10 ಹಸುನ್ ಕಟ್ಟು ಅಂತಾರೆ. ಅಂತದ್ರಲ್ಲಿ ಅವ್ರ ಮನೆ ಹಾಲ್ ಹಾಕಿದ ತಪ್ಪಿಗೆ 10 ಹಸು ಸತ್ತಿದ್ದವನ್ನ 1 ಹಸು ತಂದು ನಿಲ್ಸ್ಬಿಟ್ಟವಳೆ.
ಮೋಸ್ಟ್ಲಿ ಹಾಸನ ಹೋಗ್ಬಿಡುತ್ತೆ. ಅಕಾರ್ಡಿಂಗ್ ಟು ದ ಲಾ IPC ಸೆಕ್ಷನ್ 420 ಫುಡ್ ಅಲಿಟ್ರೇಷನ್ ಆಕ್ಟ್ ಪ್ರಕಾರ ನಾನು ನಿನ್ ಮೇಲೆ ಕೇಸ್ ಹಾಕಿದ್ರೆ ನೀನ್ ಜೈಲ್ಗೆ ಹೋಗ್ತೀಯ. ಅದಾದ್ಮೇಲೆ ಆಚೆ ಬರೋದಕ್ಕೆ ಮಿನಿಮಮ್ 5 ವರ್ಷ ಬೇಕು. ಯಾಕಂದ್ರೆ ಆ ಕೇಸ್ ನ ಫೈಟ್ ಮಾಡೋ ಲಾಯರ್ ನಾನು. ಹಾಲಿಗೆ ನೀರ್ ಹಾಕಿದಕ್ಕೆ ಜೈಲ್ಗ? ನಾನ್ ನಿನ್ನ ಕ್ಷಮಿಸ್ಬೇಕಂದ್ರೆ ನೀನು ಡೈಲಿ ಇಲ್ಲಿ ಹಸುನ ಕರ್ಕೊಂಡ್ ಬಂದ್ರೆ ನನ್ ಕಣ್ ಮುಂದೆನೆ ಹಾಲ್ ಕರೆದ್ರೆ ನಿನಗಿಲ್ಲ ತೊಂದ್ರೆ. ಹಸುನ? ಡಿಗ್ರಿನೇ ಮೇಲ್ ಬಂದಿಲ್ಲ. ಓ ಮೋಸ್ಟ್ಲಿ ಪ್ರೋಟೀನ್ ಕಮ್ಮಿ ಆಗಿರ್ಬೇಕು. ಇನ್ಮೇಲೆ ಹಿಂಡಿ ಬೂಸ ಸಾಕು, ಬೂಸ್ಟು ಹಾರ್ಲಿಕ್ಸ್ ಹಾಕು. ಬೂಸ್ಟ್ ಹಾರ್ಲಿಕ್ಸಾ? ಇವತ್ತು ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗಿದೆ. ನಾಳೆ ಬರೋಕ್ಕೂ ಮುಂಚೆ 1 hour ವಾಕಿಂಗ್ ಮಾಡಿಸಿ ಕರ್ಕೊಂಡ್ ಬರ್ಬೇಕು. ಈ ರಾಮ್ನ ಹೊಡಿಬೇಕಂದ್ರೆ ಆ ರೇಂಜ್ಗೆ ಇರೋದ್ ಬಿಡ್ಬೇಡ. ಬನ್ನಿ ಅವಳ ಪಟಾಯಿಸೋದಕ್ಕೆ ಒಳ್ಳೆ ಸ್ಕೆಚ್ ಹಾಕೋಣ. ಪೀಟರ್ನ ಕೇಳೋಣ. ಕೇಳಿಸ್ತು. ಏನ್ ಅಡಿಗೆ ವಾರ್ತೆ ಪೀಟರ್, ಏರಿಯಾ ಗಲ್ಲಿ ಗಲ್ಲಿವರೆಗೂ ಬರ್ತಾ ಇದೆ. ಏಯ್ ಸುಮ್ನಿರ ಪೀಟರ್, ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಮುಳ್ ದೊಡ್ಡ ಮುಳ್ ಪೆಡ್ತಾ ಇದೆ. ಏಯ್ ಇಡೋ ಅಲ್ಲಿ. ಅದು ನನ್ನ ಹೆಂಡತಿ ಕೊಟ್ರೆ ಫಸ್ಟ್ ಗಿಫ್ಟ್ ಕಣೋ. ಇಡೋ ಅಂತಂದ್ರೆ ಹೆಂಡ್ತಿನ ಬಿಟ್ಟು ಅದ್ಲಿ ನೀವು ವಾಚ್ ಇಟ್ಕೊಂಡು ಏನು ವಾಚ್ಮನ್ ಕೆಲಸನ ಮಾಡ್ತೀಯ? ಹೆಂಡತಿ ಬಗ್ಗೆ ಎಲ್ಲ ಮಾತಾಡಿದ್ರೆ ಪೀಟರ್ ಮ್ಯಾಟ್ರ್ ಅದಲ್ಲ ಪೀಟರ್. ನಾನೊಂದು ಹುಡುಗಿ ನೋಡಿದೀನಿ ಪೀಟರ್. ಏನ್ ಬ್ಯೂಟಿ ಅಂತೀಯ ಪೀಟರ್? ಬ್ಯೂಟಿಯಿಂದ ಹೋಗ್ಬೇಡ ಕಣ, ಡ್ಯೂಟಿ ಕಳ್ಕೊಂಡ್ಬಿಡ್ತೀಯ. ಬ್ಯೂಟಿಯಿಂದ ಹೋಗಿ ತಾಜ್ ಮಹಲ್ ಕಟ್ಸೋನು ಒಬ್ಬನೇ ಕಣೋ. ಇನ್ನೆಲ್ಲರೂ ಎದೆ ಮೇಲೆ ಮಣ್ಣು ಹಾಕೊಂಡು ಗೋರಿ ಕಟ್ಸ್ಕೊಂಡ್ಬಿಟ್ರಿ ಕಣೋ. ನೋಡ, ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಆ ಲವ್ ಇದೆಯಲ್ಲ, ಮ್ಯಾಟ್ರ್ ಸೀರಿಯಸ್ ಪೀಟರ್. ಸೀರಿಯಸ್. ನೀನ್ ಅದೇನ್ ಮಾಡ್ತೀವೋ ಗೊತ್ತಿಲ್ಲ. ಅವಳು ಪಟಾಯಿಸೋದಕ್ಕೆ ಒಂದೊಳ್ಳೆ ಸ್ಕೆಚ್ ಹಾಕು ಪೀಟರ್. ಸ್ಕೆಚ್ ಏನಪ್ಪ ಅವಳ ಹೆಸರು? ಖುಷಿ ಪೀಟರ್. ಏನ್ ಓದ್ತಾ ಇದ್ದಾಳೆ? LLB. ಅವಳಿಗೆ ಏನ್ ಕಂಡ್ರೆ ಇಷ್ಟ? ನಾಯಿನಾ? ಆ ಟೊಮೊಟೊ ಕೊಡು. ಟಮೋಟನ? ಈರುಳ್ಳಿ ಕೊಡು. ಈರುಳ್ಳಿನ? ಶಕ್ತಿವರ್ಧಕ ಎಲ್ಲ ಬನ್ನಿ. ಹೊಗೆಗೆ ಕೆಮ್ಕೊಂಡ್ಬಿಟ್ರಲ್ಲ. ಹೆಂಗ ಮಾಡಿ ಎಷ್ಟು ಚೆನ್ನಾಗಿದೆ ಸುಂದರಿ. ಅಯ್ಯೋ ಏ ಕರಿಯ ಜಾಣ ಮರಿ, ಕೋಣ ಮರಿ, ಮುದ್ದು ಮರಿ, ಹೆಂಗೋ ಇದೆಯೋ. ಏ ನನ್ನ ಹೆಸರು ಗೊತ್ತ ನಿಂಗೆ? ರಾಮ್, ನಾನ್ ಕರ್ದಿದ್ದು. ಖುಷಿಯವರೇ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಇದೇ ನಮ್ಮನೆ. ನೀವೇನಿಲ್ಲಿ? ಈ ಕಡೆ ಹೋಗ್ತಿದ್ದೆ, ಇವ್ನ ನೋಡ್ದೆ, ನನ್ ಕರಿಯ ನೆನ್ಪದ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಕರಿಯ? ಅವನ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ. ಅದೊಂದಿನ ಕರಿಯ ನನ್ ಬಿಟ್ಟೋಗ್ಬಿಟ್ಟ. ಅವನಿಗೋಸ್ಕರ ಹುಡುಕ್ದೇ ಇರೋ ಜಾಗ ಇಲ್ಲ, ಕೇಳ್ದೇ ಇರೋ ಜನ ಇಲ್ಲ. ಪ್ರತಿದಿನ ಏರಿಯಾ ಬಿಟ್ಟಾಕ್ತೀನಿ, ಅವನ್ ಸಿಗ್ತಾನೇನೋ ಅಂತ. ಇವತ್ತು ನಿಮ್ ಏರಿಯಾ ಬಿಟ್ಟಾಕ್ತಿದ್ದೆ, ನೀವು ಸಿಕ್ಕಿದ್ರಿ. ಓ, ಆಮೇಲೆ ಕರಿಯ ಏನದ? ಎಲ್ಲಿ ಹುಡುಕಿದ್ರು ಕರಿಯ ಮಾತ್ರ ಸಿಗ್ಲೇ ಇಲ್ಲ. ಆದ್ರೂ ನಾನ್ ಬೀಟ್ ಹಾಕೋದ್ ಮಾತ್ರ ಬಿಡ್ಲೇ ಇಲ್ಲ. ಒಂದೊಂದ್ ಏರಿಯಾಲು ಬಿಟ್ಟಾಕ್ತಿರುವಾಗ ಕರಿಯ ತರ ದಿಕ್ಕು ದಸೆ ಇಲ್ದಿರ ಅನಾಥ ನಾಯಿಗಳು ಸಿಕ್ತು. ಆಗ ಡಿಸೈಡ್ ಮಾಡ್ತೆ, ತಂದೆ ಸ್ಥಾನದಲ್ಲಿ ನಿಂತು ಬಹು ಆಶ್ರಮ ಶುರು ಮಾಡ್ತೆ. ತಂದೆ ಸ್ಥಾನ ತುಂಬೋದಕ್ಕೆ ನಾನಿದ್ದೀನಿ, ತಾಯಿ ಸ್ಥಾನ ತುಂಬೋದಕ್ಕೆ ಯಾರೂ ಇಲ್ವೇ? ದೇವ್ರೆ ಯಾಕಯ್ಯ? ರಾಮ್, ನಾನಿದ್ದೀನಿ ರಾಮ್. ತಾಯಿ ಸ್ಥಾನ ತುಂಬಕ್ ನಾನಿದ್ದೀನಿ. ಹೌದಾ? ನಾರಾಯಣ ನೀನಿದ್ಯಾ? ಏನು ಇಷ್ಟು ಬೇಗ ಟ್ರ್ಯಾಕ್ ಬಂದ್ಬಿಟ್ಲು. ಏನಿಲ್ಲ ಖುಷಿ ಅವ್ರೆ, ನಿಮ್ಮಂತವ್ರು ಇರೋ ತನಕ ಯಾವ ನಾಯಿನೂ ಅನಾಥ ಆಗೋಕ್ ಸಾಧ್ಯ ಇಲ್ಲ. ಯಾವ ನಾಯಿನೂ ಅನಾಥ ಆಗೋಕ್ ಸಾಧ್ಯ ಇಲ್ಲ. ಕರಿಯ ಬರ ಇಲ್ಲ. ರಾಮ್, ಅದು ನಮ್ ಪಕ್ಕದ ಮನೆ ನಾಯಿ. ಅದಕ್ಕೆ ತಂದೆ ತಾಯಿ ಇದಾರೆ. ಸೋಲಕ್ಕಿ. ನಾಳೆ ನಾನ್ ನಿಮ್ ಬೌಬೋ ಆಶ್ರಮಕ್ ಬರ್ತೀನಿ. ಬರ್ತಾ ನಮ್ ಚಿಂಟುನು ಕರ್ಕೊಂಡ್ ಬರ್ತೀನಿ. ನಮ್ ಬೌಬೋ ಆಶ್ರಮಕ್ಕ? ಇಷ್ಟು ಚೆನ್ನಾಗಿರೋ ಆಶ್ರಮನ ನಾನ್ ಎಲ್ಲೂ ನೋಡೇ ಇಲ್ಲ. ಇದರ ತರ ನೋಡೋದಕ್ಕೆ ಏನಿಲ್ಲ, ಬನ್ನಿ ಆಶ್ರಮ ತೋರಿಸ್ತೀನಿ. ಸೈಡ್ ಬರೋ. ಎಲ್ರಿಗೂ ಗೊತ್ತಿದ್ದು ಮಾಡೋದು ಬಿಸ್ನೆಸ್, ಗೊತ್ತಾಗದೆ ಮಾಡೋದು ಸರ್ವಿಸ್. ಬೈ ದ ವೇ, ದಿಸ್ ಈಸ್ ಅವರ್ ಸರ್ವಿಸ್ ವೆಹಿಕಲ್, ಬೌಬೋ ಆಂಬ್ಯುಲೆನ್ಸ್ ಅಂತ. ಯಾವ್ದಾದ್ರು ನಾಯಿ ಎಲ್ಲಾದ್ರೂ ಕಷ್ಟದಲ್ಲಿ ಬೌ ಅಂದ್ರೆ ಲವ್ ಅಲ್ಲಿ ಕರ್ಕೊಂಡ್ಬಂದು ಇದೇ ವೆಹಿಕಲ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಮಾಡೋದು.
ಆಕ್ಚುಲಿ ನೈಟು ಟ್ರೀಟ್ಮೆಂಟ್ ಲೇಟ್ ಆಯ್ತು ಅಂತ ಡಾಕ್ಟರ್ ಇಲ್ಲೇ ಮಲಗಿಬಿಟ್ಟಿದ್ದಾರೆ ಅಲ್ವೇನ್ರೋ? ಬೆಳಿಗ್ಗೆ ಹೊಡಿದೆ ಗೊತ್ತಾಗಿಲ್ಲ. ಸರ್ ಇಲ್ಲಿ ನೋಡಿ, ನಮ್ ರಮೇಶ್ ಹಂಗೆ ಹಂದಿ ಜ್ವರ ಬಂದಿತ್ತಲ್ಲ, ಹಂದಿನ ಕಟ್ ಮಾಡಿ ಹಂಗೆ ಸೈಡ್ಗೆ ಹಾಕ್ಬಿಡಿ. ಅಪ್ಪಿ ತಪ್ಪಿ ನಾಳೆ ನಾನು ಕೋಳಿ ಜ್ವರ ಬಂದ್ರೆ ಕೋಳಿ ತಗೊಂಡು ಸ್ಕಿನ್ ಔಟ್ ಮಾಡಿ ಹಂಗೆ ಬರ್ನಿಂಗ್ ಮಾಡ್ಬಿಡ್ತೀನಿ ಸರ್. ಮಟನ್ ಸಾಪ್ ಮಂಜಾಗುರು. ರಮೇಶ ಬಂದು ನಮ್ ನಾಯಿ ಹೆಸರು, ನಮ್ಮ ಹೆಸರು ನಾಯಿಗಿಟ್ಟು, ನಾಯಿ ಹೆಸರು ನಾವಿಟ್ಕೊಂಡು ಮನುಷ್ಯರ ತರ ಟ್ರೀಟ್ಮೆಂಟ್ ಕೊಡದೆ ನಾವ್ ಅದಕ್ಕೆ ತೋರಿಸೋ ಪ್ರೀತಿ ಅಂತ ಹೇಳ್ತಿದ್ದಾರೆ. ಸರಿ, ಓಕೆ ಓಕೆ. ಮತ್ತೆ ಹಂದಿ ಕಟ್ಟು ಅದು ನಮ್ಮ ರಮೇಶನ್ಗೆ ಹಂದಿ ಜ್ವರ ಬಂದಿತ್ತಲ್ಲ, ಅದನ್ನ ಕ್ಯೂರ್ ಮಾಡಿದೀನಿ. ನಾಳೆ ಏನಾದ್ರೂ ಕೋಳಿ ಜ್ವರ ಬಂದ್ರು ಅದನ್ನು ಕ್ಯೂರ್ ಮಾಡ್ತೀನಿ ಅಂತ ಇವ್ರ ಸ್ಟೈಲಲ್ಲಿ ಹೇಳ್ತಿದ್ದಾರೆ. ಅಲ್ಲ, ಆಕ್ಚುಲಿ ಮೀಟ್ ಡಾಕ್ಟರ್ ಜಿಮ್ಮಿ. ಬೇಡ ಸರ್, ನೋಡಿ ಆಕ್ಚುಲಿ ಇದು ಜರ್ಮನ್ ಶೆಪರ್ಡ್ನ ರೆಸ್ಕ್ಯೂ ಮಾಡಿದಾಗ ಜರ್ಮನ್ ಅವ್ರು ಕೊಟ್ಟಂತ ಅವಾರ್ಡ್. ಇಂಟರ್ನ್ಯಾಷನಲ್ ಅವಾರ್ಡ್. ಬದುಕೆ ಒಂದು ಸುಂದರ ಕಾಂಡ, ನಾಯಿಗಳಿಗೆ ಬೇಕು ಮಾಂಸಖಂಡ. ವಾವ್. ನಾಯಿಗಳಿಗೆ ಇನ್ಸ್ಪಿರೇಷನ್ ಆಗಿರ್ಲಿ ಅಂತ ಒಂದು ಚಿಕ್ಕ ಶಾಯರಿ. ಸರ್ ಸಂಡೆ ಸ್ಪೆಷಲ್ ಸರ್, ಎಲ್ಲಾರ್ಗು ಚಿಕನ್ ಮಟನ್ ಅಂತ ಬಾಯ್ಬಿಟ್ಟು ಹಾಕಿಸ್ಬಿಡ್ತಿ ಸರ್. 3 ದಿವಸದಿಂದ ತಿಂದೆ ನಕ್ರ ಮಾಡ್ತಿರೋ ಈ ಪಿವಟ್ ಕೃಷ್ಣನ್ಗೆ ಬಕ್ರ ಮಾಡಿ ಚಂದ ಕಬಾಬ್ ತಿನ್ಸ್ಬಿಡಿ ಸರ್. ಸರ್ ನಾ ಪೇಮೆಂಟು ಕೊಡಿ ಸರ್. ಕೊಡ್ತಿದ್ದಾರೆ. ಗ್ರೇಟ್ ಗ್ರೇಟ್ ಸರ್, ನೀವು ಗ್ರೇಟ್ ಗ್ರೇಟ್. ಆಕ್ಚುಲಿ ಕೃಷ್ಣ ಬಂದು ನಮ್ ನಾಯಿ ಹೆಸರು. ಅದು ಭಾರತ ರೆಸ್ಕ್ಯೂ ಮಾಡಿದಾಗ ಸಿಗ್ದಂತ ನಾಯಿ. ಅದಕ್ಕೆ ಪಿವೋಟ್ ಕೃಷ್ಣ ಅಂತ ಪೆಟ್ನೆ ಮಿಟ್ಟಿದೀವಿ. ಅದಕ್ಕೆ ಎಣ್ಣೆ ಸ್ಮೆಲ್ ಇಲ್ಲದೆ ತುತ್ತು ಸೇರೋದಿಲ್ಲ. ಇದ್ರ ಅಡಿಕ್ಷನ್ ಡೆಡಿಕೇಶನ್ ತಗೊಂಡು ಬೆಳಿಗ್ಗೆ ಎದ್ದು ಎಣ್ಣೆ ಕುಡಿದು ಇವುಗಳಿಗೆ ತುತ್ತಿನ್ಸಿ ತೂರಾಡ್ತಿರ್ತಾರೆ. ಮೀಟ್ ಮಿಸ್ಟರ್ ಕುಕ್ ಕೋಕೋ. ಖುಷಿ ಇವ್ರಿಗೆ ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟು ಕಳ್ಸ್ರು. ನಾವು ಆಶ್ರಮ ನೋಡೋಣ, ಬನ್ನಿ. ನಾನು ಮನುಷ್ಯರು ಮೆಡಿಟೇಷನ್ ನೋಡಿದ್ದೆ, ಫಸ್ಟ್ ಟೈಮ್ ಡಾಗ್ ಮೆಡಿಟೇಷನ್ ನೋಡ್ತಾ ಇದ್ದೀನಿ. ಎಲ್ಲ ನನ್ನ ಕರಿಯನ್ಗೋಸ್ಕರ. ಲೋ ಮಚ್ಚ ಫಿಗರು ಇವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ನೋಡು ಮೇಲೆ, ಅಲ್ಲ ಕೆಳಗಡೆ ನೋಡು. ಹೌದಲ್ಲ ಮಚ್ಚ, ಏನ್ ಬೆಳ್ಳಕೋಳು, ತುಟಿ ನೋಡು, ಕಣ್ಣು ನೋಡು. ರಾಮ್, ಚಿಂಟುನ ಅವ್ರ ಜೊತೆ ಬಿಡ್ಬೋದಾ? ಪ್ಲೀಸ್ ಬಿಡಿ, ದೇ ಆರ್ ವೆರಿ ಫ್ರೆಂಡ್ಲಿ. ಚಿಂಟು ಏನಾಯ್ತು ಬೇಬಿ? ಬರ್ಗೆಟ್ ನಾಯಿಗಳು. ಸುಮ್ನೆ ಇರೋ ನೀನು. ಏನ್ ಗುರು ನೀನು? ನಿನ್ ಲವ್ ಸೆಟ್ ಮಾಡೋಣ ಅಂತ ಮನೆಯಲ್ಲಿ ನಾಯಿಗಳನ್ನ ಕದ್ದು ಆಶ್ರಮ ಸೆಟಪ್ ಮಾಡಿದ್ರೆ ಕೊನೆಗೂ ನಾಯಿ ಬುದ್ಧಿ ತೋರ್ಸ್ಬಿಟ್ವಲ್ಲ ಇವು. ರಾಮ್, ಇದೆಲ್ಲ ಸೆಟಪ್ ಸೆಟಪ್ ಅಂದ್ರೆ ಏನಾಯ್ತಮ್ಮ? ಅತ್ಯಾಚಾರ ಸರ್. ನಿಮ್ಮನ್ನ ಅತ್ಯಾಚಾರ ಮಾಡಿರೋರ್ನ ಒಬ್ಬೊಬ್ಬರು ಕಂಡಿಡ್ದು ಲೋಡ್ ಆಗಿರೋ ಗನ್ನಿಂದ ಹಿಂದೆ ಇಟ್ಟು ಟ್ರಿಗರ್ ನ ಪ್ರೆಸ್ ಮಾಡ್ದ ಅಂತಂದ್ರೆ ಮುಂದೆ ಬರ್ಬೇಕು ಬುಲೆಟ್. ಸರ್ ನನಗಲ್ಲ ಸರ್. ಮತ್ತಿನ್ಯಾರ್ಗಮ್ಮ? ಚಿಂಟು, ನನ್ನ ನಾಯಿಗೆ. ನಾಯಿನ ಬಿಟ್ಟಿರುವ ದರಿದ್ರ ನನ್ನ ಮಕ್ಕಳು. ಈ ನಾಯಿನ ಅತ್ಯಾಚಾರ ಮಾಡಿದ ಬರ್ಗೆಟ್ ನನ್ನ ಮಕ್ಕಳು ಯಾರೇ ಆಗಿರ್ಲಿ, ಕೋರ್ಟು ಕೇಸು ಅಂತ ನೋಡದೆ ಡೈರೆಕ್ಟ್ ಆಗಿ ಅವ್ರ ಚಾಪ್ಟರ್ ಮುಗಿಸ್ಬಿಡ್ತೀನಿ. ಎತ್ಕೊಂಡ್ರ ಬಂದಕ್ಕೂ ತೆಗಿರೋ ಗಾಡಿ. ನನ್ನ ನಾಯಿನ ಅತ್ಯಾಚಾರ ಮಾಡಿದ್ದು ನಾಯಿಗಳೇ ಸರ್. ನಾಯಿನ ನಾಯಿ ಸೇರೋದು ಪ್ರಕೃತಿ ನಿಯಮ ಅಲ್ವಾ ಅಮ್ಮ? ನೀನ್ ಮೊದ್ಲೇ ಹೇಳ್ಬೇಕಲ್ವೇನಮ್ಮ? ಎಮೋಷನಲ್ ಆಗಿ ಗ್ಲಾಸ್ ಎಲ್ಲ ಹೊಡೆದು ರಕ್ತ ಬರಂಗ್ ಮಾಡ್ಕೊಂಡ್ಬಿಟ್ಟೆ. ನರ್ಸ್ನ ಕರೆಸ್ರೋ, ಸರಿ ಸರ್, ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ ಅಂತ. ಸರ್ ಏನೇನೋ ಮಾತಾಡ್ಬೇಡಿ ಸರ್. ಆಶ್ರಮ ಗೀಶ್ರಮ ಅಂತ ಸುಳ್ಳು ಹೇಳ್ಕೊಂಡು ಇರೋ ಬರೋ ಪೋಲಿ ನಾಯಿನೆಲ್ಲ ಗುಡ್ಡೆ ಹಾಕೊಂಡು ನನ್ ಚಿಂಟುನ ಟಾರ್ಗೆಟ್ ಮಾಡಿ ಗುಂಪಲ್ಲಿ IPC ಸೆಕ್ಷನ್ 228(a) ಪ್ರಕಾರ ರೇಪ್ ಮಾಡಿಸಿದ ಗ್ಯಾಂಗ್ ನ ಆ ನಾಯಿಗಳನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ ನಿಮ್ಮನ್ನ
ಯು ಆರ್ ಅಂಡರ್ ಅರೆಸ್ಟ್. ಯಾಕೋ ಯಾರೋ ಫೋನೇ ಮಾಡ್ಲಿಲ್ಲ. ನಡಿ ಚಿಂತು ಬಾ ಬೇಬಿ. ಸರ್, ಶೋಕಿಗೋಸ್ಕರ ಕಾಕಿ ಹಾಕಿರೋನಲ್ಲ ನಾನು. ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡ್ಬೇಕು ಅಂತ ಹಾಕಿರೋ ಕಾಕಿ ಇದು. ನನ್ನಲ್ಲಿರೋದು ಒಂದೊಂದು ಕ್ಯಾರೆಕ್ಟರ್. ಆ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಚಾಪ್ಟರ್. ಕಚಡ ನನ್ನ ಮಕ್ಕಳ, ನೀವು ಮಾಡ್ಕೊಂಡು ಬಂದಿರೋ ಕೆಲಸಕ್ಕೆ ಪಂಚಾಯತ್ ಬಿಟ್ಟ. ಸುದೀಪ್ ಸರ್, ಕಿಚ್ಚ ಸುದೀಪ್ ಅಲ್ವಾ? ಕಿಚ್ಚ ಸುದೀಪ್ ತಾನೆ? ಹೌದು ಸರ್. ಸುದೀಪ್ ಸರ್ ತರ ಕಾಣಿಸಿದ್ದ? ಸುದೀಪ್ ಸರ್ ಅಲ್ವಾ? ಅಲ್ಲ, ಕ್ರಾಂತಿ ಕುಮಾರ್. ಸುದೀಪ್ ಸರ್ ಅಂತ ಕನ್ಫ್ಯೂಸ್ ಆಗ್ಬಿಟ್ಟೆ ಸರ್. ಥ್ಯಾಂಕ್ ಯು. ಸಾರಿ ಸರ್, ಎಕ್ಸಿಟ್ ಅಲ್ಲಿ ಗ್ಲಾಸ್ ಹೊಡ್ಕೊಂಡ್ಬಿಟ್ಟೆ. ಓಕೆ ಸರ್, ಇನ್ನೊಂದ್ ಸರಿ ಮಾಡ್ತೀರಾ ಅದು? ಫುಲ್ ಡೈಲಾಗ್ ಹೇಳ್ತೀನಿ ಸರ್. ಆ ಲಾಸ್ಟ್ ಡೈಲಾಗ್ ಪಂಚ. ಏನಪ್ಪ ಫ್ಯಾನ್ಸ್ ನೋಡ ಅವ್ರ ತರನೇ ಮಾಡ್ತಾರೆ. ಎಕ್ಸಾಕ್ಟ್ಲಿ ಸುದೀಪ್ ಸರ್ ಸರ್ ನೀವು. ಟಿಕ್ ಟಾಕ್ ಅಲ್ಲಿ ನಾವು ನಿಮ್ ಫಾಲೋವರ್ಸ್. ಸುಳ್ಳು ಹೇಳ್ಬಾರ್ದು, ಬೂಟ್ ಕಾಲ ಸುಮ್ಮನೆ ರೀ ಸರ್, ನೀವು ಮಾಡೋ ವಿಡಿಯೋ ಎಲ್ಲ ಫಸ್ಟ್ ನೋಡಿ ಲೈಕ್ ಮಾಡೋರು ನಾವು. ನಿಮ್ಮ ಫ್ಯಾನ್ಸ್ ಅಸೋಸಿಯೇಷನ್ ಕ್ಲಬ್ ಅಲ್ಲಿ 4 ಜನ ಮೆಂಬರ್ ಸರ್. 4 ಜನ ಇವ್ರನ್ನ ಮೊನ್ನೆ ಐರಾವತ ದರ್ಶನ್ ತರ ಮಾಡಿದ್ರಲ್ಲ, ಏನ್ ಆಕ್ಟಿಂಗು ಸರ್. ಬೇರೆದಲ್ಲೆಲ್ಲ ನಿಮ್ದೇ. ಸೂಪರ್ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ಮಾಡ್ತೀನಿ. ಮಾಡ್ತಾರೆ 340. ಮೊಬೈಲ್ಸ್ ಇದು ಒಂದೊಂದು ಕ್ಯಾರೆಕ್ಟರ್ದು ಒಂದೊಂದು ಮೀಸೆ. ಇದು ರಾಜಣ್ಣಂದು, ಇದು ಅಂಬರೀಷ್ ಅಣ್ಣಂದು, ಇದು ಶಂಕರ್ ಅಣ್ಣಂದು. ಇದು ನೋಡಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸೂಪರ್ ಸರ್. ದರ್ಶನ್ ಸರ್ ತರ ಕಾಣಿಸ್ತೀನ? ಎಕ್ಸಾಕ್ಟ್ಲಿ ಸರ್. ಥ್ಯಾಂಕ್ ಯು. ಬರೋ ಎಲ್ರು ಒಂದೊಂದು ಆಂಗಲ್ ತಗೊಂಡ್ರು. ರೆಡಿ ಸರ್, ಆಕ್ಷನ್. ಹೇ ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ, ಬರ್ತಾ ಇದೀನಿ. ಕಟ್ ಹಾಕೋ. ಹೆಣ್ಮಕ್ಳು ಇಟ್ಕೊಳ್ಳೋ ಅರ್ಶನ ಕುಂಕುಮನ ಕನ್ನಡ ಬಾವುಟ ಮಾಡ್ಕೊಂಡವ್ರು ನಾವು. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ, ಇನ್ನ ಹೆಣ್ಮಕ್ಳನ್ನ ಮುಟ್ಟಿದ್ರೆ ಬಿಡ್ತೀವ. ಸರ್ ಬಿಸಿ ಮೇಲೆ ಕೈಡಿ ಸರ್. ನೀವೇನ್ ಸರ್ ಚೀಪ್ ಆಗಿ ನಾಯಿ ಕೇಸ್ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ನಿಮ್ಮ ರೇಂಜ್ಗೆ ಯಾವ್ದಾದ್ರು ಆನೆನೋ ಸಿಂಹನೋ ಹುಲಿರೋ ಕೇಸ್ ಹ್ಯಾಂಡಲ್ ಮಾಡ್ತೀರಾ? ನಾನೇನೋ ಮಾಡ್ಲಿ, ನಂಗೂ ಅದೇ ಇಷ್ಟ. ಹುಡುಗಿ ಲಾಸ್ಟ್ ಸ್ಟೂಡೆಂಟ್, ನನ್ ಬುಡಕ್ಕೆ ಬಂದ್ಬಿಟ್ಲು. ಏನ್ ಮಾಡೋದೀಗ? ಸರ್ ಅರೆಸ್ಟ್ ಮಾಡಿ ಸರ್, ಅರೆಸ್ಟ್ ಮಾಡಿ ಸರ್. ನಿಮ್ ಕೈಯಲ್ಲಿ ಅರೆಸ್ಟ್ ಆಗೋದು ನಮ್ಮ ಪುಣ್ಯ ಸರ್. ಅರೆಸ್ಟ್ ಮಾಡಿ ಸರ್. ಬೇಡಪ್ಪ, ಫ್ಯಾನ್ಸ್ ಎಲ್ಲ ಅರೆಸ್ಟ್ ಮಾಡಬಾರ್ದು, ವಿಡಿಯೋಗೆ ಲೈಕ್ ಸಿಗಲ್ಲ. ಇನ್ನೇನ್ ಮಾಡ್ಬೋದು? ಬಾಯ್ಸ್ ಯಾಕ್ರೋ ಕವರ್ ಆಯ್ತಾ ಇದ್ದೀರಾ? ಬನ್ನಿ ಸರ್. ಅವಲಕ್ಕಿ ಬೋಲಕ್ಕಿ ಚಿನ, ನೀನ್ ಯಾಕೋ ತುಂಬಾ ಗರಂ ಆಗಿದ್ಯಾ. ನಿಮ್ಮ ನಾಯಿಗೆ ನಮ್ಮ ಯಾವ ನಾಯಿ ಮಾಡ್ತು ಅಂತ ನಿಮ್ ನಾಯಿ ತೋರ್ಸ್ಬಿಟ್ರೆ ನಮ್ ನಾಯಿ ಕೊಟ್ಟು ಮದುವೆ ಮಾಡೋದಕ್ಕೆ ನಾವು ರೆಡಿನಪ್ಪ. ಅವ್ರು ರೆಡಿನ ಕೇಳ್ರು. ರೆಡಿನಾ ಸರ್? ರೆಡಿನಾ ಮೇಡಮ್? ನೋ ವೇ. ಒಂದ್ ಸೆಕೆಂಡ್. ನಾಯಿಗೆ ತಾಳಿ ಹೆಂಗ್ ಕಟ್ಟುತ್ತೆ? ಯು ಆರ್ ರೈಟ್ ಸರ್, ಅಬ್ಸಲ್ಯೂಟ್ಲಿ ರೈಟ್. ಥ್ಯಾಂಕ್ ಯು. ನನ್ನ ನಾಯಿಗೋಸ್ಕರ ನಾನು ತಾಳಿ ಕಟ್ಟೋದಕ್ಕೆ ರೆಡಿ. ಅವ್ರ ನಾಯಿಗೋಸ್ಕರ ಅವ್ರ ತಾಳಿ ಕಟ್ಸ್ಕೊಳ್ಳೋದಕ್ಕೆ ರೆಡಿನ ಕೇಳ್ರು. ರೆಡಿನಾ ಮೇಡಮ್? ನಿಮ್ ನಾಯಿಗೋಸ್ಕರ. ಇನ್ನು ಮಕ್ಕಳು ಬೇರೆ ಆಗಿಲ್ಲ, ಮಾಡೋದಕ್ಕೆ ಒಂದು ಬಿಸ್ನೆಸ್. ಆಗಾಗ ಇಂಥ ರಸಮು. ಲೈಫ್ ಚೆನ್ನಾಗಿದೆಯಲ್ಲ ಮನೆ, ಯಾಕೋ ಮನೆ ಕೊಡಲ್ಲ ಅಂತ ಹಠ ಹಿಡಿತಿದ್ಯಾ? ಈ ನಿನ್ ಲ್ಯಾಂಡ್ ಸುತ್ತಾನೇ ನಮ್ ಬಿಲ್ಡಿಂಗ್ಸ್ ಬರ್ತಿರೋದು. ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಮಾಡ್ಬೇಕು ಅಂತ ನಮ್ಮ ಅಣ್ಣನ ಆಸೆ. ಫೀಲ್ ಮಾಡು, ಫೀಲ್. ಈಜ್ಕೊಳದಲ್ಲಿ ಈಜಾಡ್ಕೊಂಡು ಸುತ್ತ ಬಿಲ್ಡಿಂಗ್ಸ್ ನೋಡ್ತಿದ್ರೆ ಹೆಂಗಿರುತ್ತೆ ಮನೆ? ಸೈನ್ ಹಾಕೋ. ನನ್ನ ಪ್ರಾಣ ಹೋದ್ರು ಈ ಜಾಗ ನಿಮಗ್ ಕೊಡಲ್ಲ. ಪ್ರಾಣ ತೆಗೆದೇ ಈ ಮನೆನ ಗಿಟ್ಟಿಸ್ಕೋಬೇಕು ಅನ್ಕೊಂಡಿದ್ರೆ ನಾವೆಲ್ಲ ಈ ಮನೆಗೆ ನುಗ್ತಿರ್ಲಿಲ್ಲ. ಏನಮ್ಮ, ರಸ ಮಾಡೋ ಈ ಕೈಯೇ ಇಷ್ಟು ಸುಂದರವಾಗಿರ್ಬೇಕಾದ್ರೆ ಇನ್ನ ನಿನ್ನ ಮೈ. ಇವರು ತುಂಬಾ ಒಳ್ಳೆಯವರಣ್ಣ. ಏನು ಗಲಾಟೆ ಮಾಡದೆ ಸೈಲೆಂಟಾಗಿ ಸೈನ್ ಹಾಕ್ಬಿಟ್ರು. ನಮ್ಮಂತ ಒಳ್ಳೆಯವರಿಗೆ ಒಳ್ಳೆಯವರೇ ಕಣೋ ಸಿಗೋದು. ಆ ಸ್ಲಮ್ ಕ್ಲೀನ್ ಆಯ್ತಾ? ಅದು ನೀವು ಬರುತ್ತೆ
ಏನೂ ಆಗಲ್ಲ ಅನ್ಸುತ್ತಣ್ಣ. ಇನ್ 10 days ಅಲ್ಲಿ ನಾನೇ ಇಂಡಿಯಾಗೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನೀನ್ ಸ್ವಲ್ಪ ಗೊತ್ತಾಯ್ತಣ್ಣ, ಏನೇ ಮಾಡಿದ್ರು ಸೈಲೆಂಟ್ ಮಾಡಬೇಕು. ನಮಸ್ಕಾರ ನಮಸ್ಕಾರ. ವೆದರ್ ಚೇಂಜ್ ಆಗಿದೆಯಲ್ಲ, ಎಲ್ಲ ಕಡೆ ವೈರಲ್ ಫೀವರ್ ನಮಸ್ಕಾರ ಡಾಕ್ಟ್ರೆ. ಜಾಸ್ತಿ ಆಗಿದೆ. ಓಕೆ, ಮಗಳು ಚೆನ್ನಾಗಿದ್ದಾಳ? ಹ್ಞೂ ಡಾಕ್ಟರ್. ಬೆಳಗ್ಗೆ ರಾತ್ರಿ ಒಂದು ವಾರ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನಾನು ಬಾಕ್ಸಲ್ಲಿ ತಂದಿರೋ ಟ್ಯಾಬ್ಲೆಟ್ಸ್ನೆಲ್ಲ ಇವ್ರು ಕೊಟ್ಬಿಡಿ. ಹಾಗೆ ಎಲ್ಲರ ಬ್ಲಡ್ ಸ್ಯಾಂಪಲ್ಸ್ನ ತಗೊಂಡು ಹಾಸ್ಪಿಟಲ್ಗೆ ಬನ್ನಿ, ಮರಿಬೇಡಿ. ರಾಮ್, ನಾನಿನ್ ಹೊರಡ್ತೀನಿ. ಎಲ್ರಿಗೂ ಓಕೆ ಅಲ್ಲ ಡಾಕ್ಟರ್? ಈ ಏರಿಯಾ ಸ್ವಲ್ಪ ಕ್ಲೀನ್ ಆಗಿಲ್ವಲ್ಲ, ಸೊ ಇಟ್ಸ್ ಕಾಮನ್, ನಥಿಂಗ್ ಟು ವರಿ. ಬನ್ನಿ ಡಾಕ್ಟರ್. ನೀವು ಇಲ್ಲಿದ್ದು ಕೇರ್ ತಗೊಳ್ಳಿ, ಐ ಟೇಕ್. ಹೌದು, ಪೀಟ್ರಲ್ಲೋ ಬೆಳಿಗ್ಗೆನೆ ಬಾಗ್ಲ ಹಾಕೊಂಡು ಭಾರತಿ ಬಾರಿಗೆ ಹೋಗ್ಬಿಟ್ಟ. ಇದ್ದಿದ್ರೆ ತೋರಿಸ್ಬೋದಿತ್ತು. ಏನ್ ಕಾಯಿಲೆ ಹೋಯ್ತೋ ಏನೋ. ಜಾನಕಿ ನೋಡಿ, ಯಾವತ್ತೂ ಒಂದಿನ ಒಂದಾಗೋ ಹಾಗಿದ್ರೆ ಆವತ್ತೂ ನಾನು ನಿಮ್ಮನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ಹೀಗೆ ಪದೇ ಪದೇ ಬಂದು ಈ ಥರ ಹಿಂಸೆ ಮಾಡಬೇಡಿ. ಹಿಂಸೆನಾ? ಜಾನಕಿ, ಹಿಂಸೆ ಅಂತ ಅನ್ಬೇಡ ಜಾನಕಿ. ನಾವಿಬ್ರು ಸೇರಿದ್ದು ಇದೇ ದಿನ, ಬೇರೆ ಆಗಿದ್ದು ಇದೇ ದಿನ. ವರ್ಷದಲ್ಲಿ ನನಗೆ ಅಂತಿರೋದು ಒಂದೇ ದಿನ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ನಿನ್ ಮನಸ್ಸು ಕರಗಲ್ಲ ಅಂತ ನನಗೆ ಗೊತ್ತು. ಆದರೆ ನನ್ನ ಪ್ರಯತ್ನ ನಾನು ಬಿಡಲ್ಲ. ನಾನು ಜೀವ ಇಟ್ಕೊಂಡು ಕಾಯ್ತಿರೋದು ನನ್ನ ಮಗಳನ್ನ ನೋಡ್ಬೇಕು ಅಂತ. ಜಾನಕಿ, ಒಂದ್ಸಲ ನನ್ನ ಮಗಳನ್ನ ತೋರಿಸ್ಬಿಡು ಜಾನಕಿ. ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. ಮಾಡಿರೋ ತಪ್ಪಿಗೆ, ಆಡಿರೋ ಮಾತಿಗೆ ಯಾವತ್ತೂ ಕ್ಷಮೆ ಇಲ್ಲ. ಇನ್ಯಾವತ್ತೂ ನಮ್ಮನ್ನು ನೋಡಕ್ ಬರಬೇಡಿ. ನನ್ನ ಮಗಳಿಗೆ ತಂದೆ ಅಗತ್ಯ ಇಲ್ಲ ಅನ್ನೋ ಥರ ಬೆಳೆಸಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೊರಟು ಬಿಡಿ. ಜಾನಕಿ, ನನ್ನ ಹಲೋ, ಏನ್ ಮಾಡ್ತಿದ್ಯಾ ಖುಷಿ? ಎಕ್ಸಾಮ್ ಓದ್ತಾ ಇದ್ದೀನಿಮ್ಮ. ಮೊದಲು ಈ ಕೋತಿ ಚೇಷ್ಟೆನೆಲ್ಲ ಬಿಟ್ಟು ಓದ್ಕೊಂಡು ಪಾಸ್ ಆಗೋದನ್ನ ಕಲಿ. ಮಾ, ನೀನೇನು ಟೆನ್ಷನ್ ತಗೊಂಬೇಡ. ಈ ಸತಿ ಎಕ್ಸಾಮ್ ಬರೆದು ಪಾಸ್ ಆಗಿ ಲಾಯರ್ ಆಗಿಲ್ಲ ಅಂದ್ರೆ ನಾನು ನಿನ್ ಮಗಳೇ ಅಲ್ಲ. ಓಕೆ, ಸರಿ, ಬಾಯ್. ಪೀಟರ್, ಈ ಸರಿ ಎಣ್ಣೆ ನಿಂದು, ಊಟ ನಮ್ದು. ತೆಗ್ಯ. ಪೀಟರ್ಗೆ ಉಪ್ಪಿನಕಾಯಿ ಅಂದ್ರೆ ಇಷ್ಟ ಅಲ್ಲ, ಕೊಡ್ರಪ್ಪ. ಉಪ್ಪಿನಕಾಯಿ ಕೊಡಿಯಪ್ಪ, ಕೊಡಿ. ಇಲ್ಲ ರೆಡಿನಾ? ಶುರು ಹಚ್ಕೊಳ್ರು. ಪೀಟರ್, ಬಿಡ. ಇವತ್ ನಾನು ಎಣ್ಣೆ ಕೊಡಲ್ಲ. ನೀವು ಚಡ್ಡಿ ಹಾಕೊಂಡಿದ್ದಾಗ್ಲಿಂದಲೂ ನನ್ ಕತೆ ಹೇಳ್ಬೇಕು ಟ್ರೈ ಮಾಡ್ತಿದ್ದೀನಿ. ಅವಾಗ ಶರ್ಬತ್ ಕುಡ್ಕೊಂಡು ಬುಂಡೆ ಓಡಾಡ್ಬಿಡ್ತಿದ್ವಿ. ಇವಾಗ ದೊಡ್ಡವರಾಗಿದ್ದೀರಾ. ಲೋ, ಇದನ್ನ ಕುಡ್ಕೊಂಡು ದಬಾಕ್ಬಿಡ್ತಿರಲ್ಲೋ. ನನ್ ಕತೆ ಯಾರ್ಗೆ ಹೇಳಿ? ಪೀಟರ್, ಜೋಕ್ ಮಾಡ್ಬೇಡ ಪೀಟರ್. ನಿನ್ ಕತೆ ಯಾರು ಕೇಳಲ್ಲ ಅಂದಿದ್ದು. ಎಣ್ಣೆ ಹೊಡೆದ್ಬಿಟ್ರೆ ಫುಲ್ ಕಾನ್ಸಂಟ್ರೇಷನ್ ಕತೆ ಕೇಳ್ಬೋದು ಪೀಟರ್. ಆಮೇಲೆ ನೋಡು, ಫೀಲಿಂಗ್ ಬರ್ತದೆ, ಹಂಗೆ ಅಂತ ಬಿಡ್ತೀನಿ. ಲಾಸ್ಟ್ ಟೈಮ್ ನೀವೇನ ಮಾಡಿದ್ರಿ? ನೀವು ಈ ಬಾಟ್ಲ್ನ ಹಿಂಡ್ಕೊಂಡು ಕುಡ್ಕೊಂಡ್ಬಿಟ್ಟು ತಾಚ್ಕೊಂಡ್ಬಿಟ್ರಲ್ಲ. ಇಡೀ ರಾತ್ರಿ ಎಲ್ಲ ಗ್ಯಾರೇಜ್ ಅಲ್ಲಿ ಓಡಾಡ್ಕೊಂಡು ನಟ್ಟು ಬೋಲ್ಟು ಮಡ್ಗಾಡ್ಗೆ ತಟ್ಟಿ ಎಬ್ಬರಿಸಿ ಕತೆ ಹೇಳಿದೆ ಕಣ. ನಿಮ್ಗೆ ನನ್ ಕತೆ ಕೇಳ್ಬೇಕು ಅಂತ ಅನ್ಸದೇ ಅಲ್ವ ನಿಮ್ಗೆ? ಇವತ್ತು ಎಣ್ಣೆ ಕೊಡಲ್ಲ, ಕತೆ ಕೇಳಲೇಬೇಕು, ಸೈಲೆಂಟ್ ಆಗಿರಿ. ತಮಾಷೆ, ತಮಾಷೆ. ಹುಷಾರಾಗಿಟ್ಕೊಂಡು ಬೇಡ. ನಮಗ್ ಕುಡ್ದೆ ಕುಡಿತಾವ್ ನೋಡು. ರಾಮ್, ನಾನು ಯಾರು? ಪೀಟರ್, ನಾನು ಯಾರು? ಆರ್ಟಿಸ್ಟ್ ಅಲ್ಲ, ಆರ್ಟಿಸ್ಟ್ಗೆ ಒಂದು ಹಾರ್ಟ್ ಇರುತ್ತಲ್ಲ, ಹಾರ್ಟ್ಗೊಂದು ಫೀಲ್ ಇರುತ್ತೆ. ಆ ಫೀಲ್ಗೊಂದು ಲವ್ ಇರುತ್ತೆ. ಆ ಲವ್ ಹೆಸರೇ ಜಾನಕಿ. ಜಾನಕಿ ಹೆಸರು ಹೇಳಿದ ತಕ್ಷಣ ನಿಮಗೆ ಕೇಳಿಸ್ತಾ ಇದೆಯಾ? ನಿಮಗೆ ನನ್ನ ಹಾರ್ಟ್ ಬೀಟು ಜಾಸ್ತಿ ಆಯಿತು. ಲಮ್ ಡಮ್
ಲಮ್ಡಮ್ ಲಮ್ಡಮ್. ಆವತ್ತೊಂದಿನ ಬೆಳಿಗ್ಗೆ ಅರಮನೆ ರಸ್ತೆಯಲ್ಲಿ ಸ್ಕೂಲ್ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಚಿತ್ರ ಬಿಡಿಸ್ತಾ ಹಣ ಕಲೆಕ್ಟ್ ಮಾಡ್ತಾ ಇದ್ದೆ. ಮಕ್ಕಳ ಸಹಾಯಕ್ಕೆ ಜಾನಕಿ ಕೂಡ ಕೈ ಓಡಿಸಿದ್ಲು. ಅವಳ ಚಿತ್ರನ ನಾನು ಹಾಳೆ ಮೇಲೆ ಬಿಡಿಸ್ತಾ ಇದ್ರೆ ಅವಳು ನನ್ನ ಚಿತ್ರನ ಮನಸ್ಸಲ್ಲಿ ಬಿಡಿಸ್ತಾ ಇದ್ಲು. ಬೈಟು ಕಾಫಿಯಲ್ಲಿ ಶುರುವಾದ ಸ್ನೇಹ ಕಾಫಿ ಮುಗಿಯೋಷ್ಟರಲ್ಲೇ ಪ್ರೀತಿಯಾಗಿ ಬದಲಾಗೋಯ್ತು. ಜಾನಕಿ ವೆಟ್ಸ್ ಪೀಟರ್ ಕೇಳೋದಕ್ಕೆ ಸೌಂಡಿಂಗ್ ಚೆನ್ನಾಗಿದೆಯಲ್ಲ. ಅದೇನ್ ಮಾಡೋದು, ಜಾನಕಿ ಮನೆಯವ್ರಿಗೆ ಈ ಸಮಾಜಕ್ಕೆ ಸಮಾಧಾನ ಆಗಿಲ್ಲ. ಮದುವೆ ದಿವಸ ಜಾನಕಿ ಅಣ್ಣ ಗುಂಡಾಗಳು ಕರ್ಕೊಂಡ್ ನನ್ನ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟ. ಜಾನಕಿನ ಉಳಿಸ್ಕೊಳ್ಬೇಕು ಅನ್ನೋ ಬರದಲ್ಲಿ ಅವ್ರ ಅಣ್ಣನ ಮೇಲೆ ಕೈ ಮಾಡ್ಬಿಟ್ಟೆ. ಮಾಡಬಾರ್ದಿತ್ತು. ಆಮೇಲೆ ನಮ್ಮಿಬ್ಬರ ಪ್ರೀತಿ ಜಾನಕಿ ಹೋಟೆಲ್ ಬೆಳೆಯೋದಕ್ಕೆ ಶುರುವಾಯ್ತು. ಎಲ್ಲ ಚೆನ್ನಾಗೇ ಇತ್ತಪ್ಪ. ಏನ್ ಮಾಡೋದು, ಮನೆ ಬರ. ಆ ವರ್ಷ ದಸರಾ ಎಕ್ಸಿಬಿಷನ್ ನನ್ನ ಕೈ ಹಿಡಿಲಿಲ್ಲ. ಮೈ ತುಂಬಾ ಸಾಲ ಮಾಡ್ಕೊಂಡು ತುಂಬಾ ಒದ್ದಾಡ್ತಿದ್ದೆ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರೋಗಿ ಜಾನಕಿ ಅವ್ರ ಅಣ್ಣನ ಹತ್ರ ಸಹಾಯ ಪಡೆದಿದ್ಲು. ನಮಗೋಸ್ಕರ ಅಲ್ದೇ ಇದ್ರು ಹೊಟ್ಟೆಲಿರೋ ಮಗುಗೋಸ್ಕರ ಅಂತಂದ್ಲು. ಅಣ್ಣನ ಕೈಗಳಿಗೆ ಕೆಲಸ ಮಾಡೋ ಅಂತಂದ್ಲು. ಹಂಗೆ ಮಾತಿಗೆ ಬೆಳೆದು ಆವೇಶದಲ್ಲಿ ಈ ದರಿದ್ರ ಪಿಂಡ ಇವಾಗ ಬೇಕಾಗಿತ್ತಾ ಅಂತ ಬಾಯಿ ತಪ್ಪಂದ್ಬಿಟ್ಟೆ ಕಣೋ. ಆ ಒಂದು ಮಾತಿಗೆ ಬೆಳಗಾಗ ಅಷ್ಟರಲ್ಲಿ ಜಾನಕಿ ನಾನು ಬಿಟ್ಬಿಟ್ಟು ಹೋಗಿದ್ಲು. ಇಡೀ ಮೈಸೂರೆಲ್ಲ ಹುಡುಕ್ತು, ಎಲ್ಲೂ ಸಿಗ್ಲಿಲ್ಲ. 4 ವರ್ಷ ಆದ್ಮೇಲೆ ಬೆಂಗಳೂರಲ್ಲಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತು. ಅಲ್ಲಿಗೆ ಹೋಗಿ ಭೇಟಿ ಮಾಡಿದೆ. ಜಾನಕಿ ನಾನು ಸಂಪೂರ್ಣವಾಗಿ ನಿರಾಕರಿಸಿದ್ಲು. ಒಂದ್ಸಲ ಮಗುವಾದ್ರೂ ತೋರಿಸು ಜಾನಕಿ ಅಂತ ಕೇಳ್ಕೊಂಡೆ. ಮಕ್ಕಳು ಗುಂಪನ್ನ ತೋರಿಸ್ಬಿಟ್ಟು ನಿನ್ನ ಮಗುನ ಹುಡುಕ ಹೋಗು ಅಂತ. ಗಂಡು ಮಗುನು ಹೆಣ್ಮಗುನು ಅಂತ ಗೊತ್ತಾಗದೆ ಎಲ್ಲ ಮಕ್ಕಳು ನನ್ನ ಮಗು ಯಾವುದು ಅಂತ ಹುಡುಕ್ತಾ ಇದ್ದ. ಆಗ ಅವಳೇ ಹೇಳಿದ್ಲು, ಹೆಣ್ಮಗು ಆದ್ರೆ ಅವಳು ನನ್ನ ಮಗಳು. ನನ್ನನ್ನ ದಾಟಿ ನನ್ನ ಮಗಳನ್ನ ನೋಡಕ್ ಪ್ರಯತ್ನ ಪಟ್ರೆ ನನ್ನ ಹೆಣ ನೋಡ್ಬೇಕಾಗತ್ತೆ. ಅವಳು ಸ್ವಾಭಿಮಾನಿ ರಾಮ್, ಹೇಳಿದನ್ ಮಾಡ್ತಾಳೆ. ಹಾ, ನಾನು ಆ ಭಯದಲ್ಲಿ ನನ್ನ ಮಗಳು ನೋಡೋ ಪ್ರಯತ್ನ ಮಾಡಲೇ ಇಲ್ಲ. ಪ್ರತಿ ವರ್ಷ ವೆಡ್ಡಿಂಗ್ ಆನಿವರ್ಸರಿಗೆ ನಾನು ಎಲ್ಲೇ ಇದ್ರೂ ಅವಳು ಹುಡ್ಕೊಂಡು ಹೋಗ್ತೀನಿ. ಅವಳ ಮನಸ್ಸು ಕರಗಲ್ಲ, ನನ್ನ ಮಗಳನ್ನ ತೋರಿಸಲ್ಲ. ಇನ್ನೂ ಅವಳು ಅದೇ ಮನಸ್ಥಿತಿಲಿದ್ದಾಳೆ. ನಾನು ಇವತ್ತು ಇಷ್ಟು ಖುಷಿಯಾಗಿರೋದ ಕಾರಣನೇ ನೀವು ನೀವು ಸಿಕ್ಕಿದ್ದು ನನ್ನ ಭಾಗ್ಯ. ತಗೊಳ್ಳಿ, ಸ್ಟಾರ್ಟ್ ಮಾಡಿ. ಸ್ಟಾರ್ಟ್. ಪೀಟರ್, ನಿನ್ ಮಗಳು ಇಲ್ಲೇ ಇರ್ಲಿ ಪೀಟರ್. ಒಂದಲ್ಲ ಒಂದಿನ ನಾವು ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಲಿಸ್ತೀವಿ ಪೀಟರ್. Discussing the distinguishing features of the writ jurisdiction of Supreme Court and High Court and Okay, next question. what are the types of bailments? 1. For the benefit of bailer and bailee. 2. For the sole benefit of the bailer. Sole benefit of bailer. ಕ್ಯಾಮ್ರಾ ಆನ್ ಇದೆಯೇನೋ? ಝೂಮ್ ಇನ್ ಮಾಡೋ. ಝೂಮಿಂಗ್ ಬಾಸ್. ಯಾ, ಮೈಕ್ ತಗೊಂಬರ. ಲಾಕ್ ಕಾಲೇಜಲ್ಲಿ ಲಾಕ್ ಆದ ಲಲನಾ ಮನೆಗೆ ಬ್ಲೂಟೂತ್ ಡಿವೈಸ್ ಮೂಲಕ ಎಕ್ಸಾಮ್ಗೆ ನೆರವಾಗುತ್ತಿರುವ ಫೈನಲ್ ಇಯರ್ ಸ್ಟೂಡೆಂಟ್ಸ್. ಮಾತಾಡಕ್ಕಿಲ್ವಾ ಬುಲ್ಬುಲ್ HD ಅಂಡ್ ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮ್ಗೆ ಸ್ವಾಗತ ಸುಸ್ವಾಗತ. ಹೇಳಿ ಮೇಡಮ್, ನೀವು ನಿಮ್ಮ ಫ್ರೆಂಡ್ಗೆ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ? ನಿಮ್ ಧೈರ್ಯನ ನಮ್ ಚಾನೆಲ್ ಮೆಚ್ಚಿದೆ. ಈಗ ನೀವ್ ಹೇಳಿ ಮೇಡಮ್. ಹಲೋ, ಏನ್ ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ನಾವಿಲ್ಲಿ ಗ್ರೂಪ್ ಸ್ಟಡೀಸ್ ಮಾಡ್ತಾ ಇದೀವಿ ಅಷ್ಟೇ ಅಲ್ವೇನ್ರೆ? ಹೌದು. ಸಾಕ್ಷಿ ಇದ್ರು ಸುಳ್ಳು ಹೇಳುತ್ತಿರುವ ಲಾಕ್ ಕಾಲೇಜಿನ ಲಲನಾ ಮನಿಗಳು. ಹಲೋ, ಏನ್ ಸಾಕ್ಷಿ ಇದೆ ನಿಮ್ ಹತ್ರ? ಹಲೋ ಮಿಸ್ಟರ್ ಸ್ಟಿಂಗ್ ರಿಪೋರ್ಟರ್ ಸತೀಶ್. ತಗೊಳ್ಳಿ ಸರ್. ನೀವಿಲ್ಲಿಂದ ಈ ಕ್ವೆಶ್ಚನ್ಸ್ ನ ಒಂದೊಂದಾಗೆ ಓದ್ತಾ ಹೋಗಿ. ಅದೇ ಕ್ವೆಶ್ಚನ್ಸ್ ಏನಾದ್ರೂ ಬಂದ್ರೆ ನಾನ್ ಒಂದ್ಸತಿ ಕೆಮ್ತೀನಿ, ಇಲ್ಲ ಅಂದ್ರೆ 2 ಸಲ ಕೆಮ್ತೀನಿ. ಸಾಕ್ಷಿ ಸಾಕಾ ಇನ್ನು ಬೇಕಾ? ಒಂದೇ ಒಂದು ಕ್ವಶನ್ ಇದೆ, ದಯವಿಟ್ಟು ಹೆಲ್ಪ್ ಮಾಡಿ ಸರ್. ನನ್ ಬೇಬಿಗೆ ನಾನ್ ಹೆಲ್ಪ್ ಮಾಡ್ದೆ, ಇನ್ಯಾರು ಹೆಲ್ಪ್ ಮಾಡ್ತಾರೆ? ಥ್ಯಾಂಕ್ ಯು ಸರ್. ಈಗ ಫೋನ್ ಕೊಡು ಸರ್. ನನ್ನ ಫೋನ್. ಚಿನಾ, ಚಿನಾ, ನನಗೂ ಒಂದು ಕ್ವಶನ್ಗೆ ಆನ್ಸರ್ ಬೇಕು, ನಿನಗೂ ಒಂದು ಕ್ವಶನ್ಗೆ ಆನ್ಸರ್ ಬೇಕು. ಮೊದಲು ನನ್ನ ಕ್ವಶನ್ಗೆ ಆನ್ಸರ್, ಆಮೇಲೆ ನಿನ್ನ
ಕ್ವಶನ್ಗೆ ಆನ್ಸರ್ ಹೇಳಕ್ ಬಿಡ್ತೀನಿ. ನನ್ ಕ್ವಶನ್ ಏನು ಅಂದ್ರೆ ಚಿನ್ನ, ಐ ಲವ್ ಯು ಚಿನ್ನ ಅನ್ನಂಗಿದ್ರೆ ಒಂದ್ಸರಿ, ಇಲ್ಲ ನಂಗಿದ್ರೆ ನೀನೇನಾರ ಅಂದ್ರೆ ವಿತ್ ಪ್ರೂಫ್ ಬಂದು ಅಲ್ಲೇ ಕೆಂಬಿಡ್ತೀನಿ. ಈಗ ಹೇಳ್ಚಿನ ಊನ ಸಮಾಧಾನ ಮಾಡ್ಕೊ. ಬಂದ್ಬಿಟ್ರಿ ಬ್ರೋ. ಬ್ಲಡ್ ಸಿಗ್ತಾ? ಸಿಕ್ಕಿದ್ಯೋ, ಬರ್ತಾ ಇದೀನಿ. ಓಕೆ ಓಕೆ. ಹಲೋ ಬಾಸ್, ಪಂಚರ್ ಆಗಿದೆ ನೋಡಿ. ಬ್ರೋ, ಪಕ್ಕದ ಗ್ಯಾರೇಜ್ ಅಲ್ಲಿ 10 ಜನ ಫೈಟರ್ಸ್ ವೇಟ್ ಮಾಡ್ತಾವ್ರೆ. ಬೇಗ ಬಂದ್ಬಿಡಮ್ಮ. ತಪ್ಪಾಯ್ತು ಗುರು, ತಗೋ. ಬಾಸು ಮುಗಿತಾ ಕೆಲಸ? ಏಯ್ ಬದ್ರಿ, ನೀ ಹುಡುಗರಲ್ಲ. ನೀನೇ ಬಂದ್ರು ನನ್ನಿಂದ ನನ್ನ ಏರಿಯನ್ ಕಿತ್ಕೊಳಕ್ಕಾಗೋದಿಲ್ಲ. ಬರ್ತೀನೋ, ನಾನೇ ಬರ್ತೀನಿ. ಈ ಬದ್ರಿನಾರಾಯಣ ಕಾಲಿಟ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಆದ್ರೆ ಈ ಸರಿ ಒಳ್ಳೆ ಬ್ಯಾಚಿನ್ ಕರ್ಕೊಂಬ. ರಾಮು, ನನ್ ರಕ್ತನೇ ಕೊಡ್ತೀನಿ ಅಂದೆ. ಅದೇನೋ ಏನಿಗಿಟ್ಟಿವೆ ಬೇಕಂದ್ರು ದೇವ್ರ ತರ ಬಂದು ನನ್ ಮಗನು ಕಾಪಾಡ್ದೆ. ಈ ಓವರ್ ಡಬ್ ಎಲ್ಲ ಮಾಡ್ಬೇಡ ವೆಂಕಟೇಶ್ ಅಣ್ಣ. ಸಾಕು ಸಾಕು ಟೀ ಕೊಡ್ತೀಯ ನೋಡು. ಬಿಲ್ ಕೇಳದೆ ಇದ್ರೆ ಸಾಕ್ತಂದೆ ನನ್ಗೆ. ಓಕೆ ಬಾ, ಮಗು ನೋಡು, ಖುಷಿ ಪಡು. Hey, very beautiful, ಅಲ್ಲ? ಥ್ಯಾಂಕ್ ಯು. ಅಂಕಲ್, ನೀವ್ ಪೇಂಟಿಂಗ್ ತುಂಬಾ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು. ಖುಷಿ. ಪೀಟರ್, ನಿಮ್ ಪೇಂಟಿಂಗ್ ಅಲ್ಲಿ ನನ್ನ ಲೈಫಲ್ಲಿ ನಾನು ಏನ್ ಕಳ್ಕೊಂಡಿದ್ನೋ ಆ ಎಮೋಷನ್ ನೋಡ್ದೆ, ಅದಕ್ಕೆ ಬೇಜಾರಾಯ್ತು. ಸಾರಿ ಪುಟ್ಟ. ಇಟ್ಸ್ ಓಕೆ.
ನೀವು ನಿಮ್ ಆರ್ಟ್ ಜೊತೆಗೆ ಪುವರ್ ಕಿಡ್ಸ್ಗೆ ಹೆಲ್ಪ್ ಮಾಡ್ತಿರೋದು ನೋಡಿ ತುಂಬಾ ಖುಷಿ ಆಯ್ತು ಅಂಕಲ್. ಹೌದಮ್ಮ, ನಮ್ಮ ಏರಿಯಾದಲ್ಲಿ ತುಂಬಾ ಚೆನ್ನಾಗಿ ಓದೋ ಮಕ್ಕಳಿದ್ದಾರೆ. ಅವ್ರಿಗೆ ಬುಕ್ಸ್, ಬ್ಯಾಗ್ಸ್ ಅಂತ ನನ್ನ ಕೈಲಾದ ಹೆಲ್ಪ್ ಮಾಡ್ತಾ ಇರ್ತೀನಿ. ನಿಮ್ ಈ ಕೆಲ್ಸಕ್ಕೆ ನಾನು ಕೈ ಜೋಡಿಸ್ತೀನಿ. ನಂದು ಒಂದು ಪೇಂಟಿಂಗ್ ಮಾಡ್ತೀರಾ? ಥ್ಯಾಂಕ್ ಯು. ಬನ್ನಿ ಬನ್ನಿ. ಥ್ಯಾಂಕ್ ಯು. ಬನ್ನಿ. ಇದನ್ನ ಇಟ್ಕೊಂಡಿರೋ. ಅಲ್ಲಿ ಕೂತ್ಕೊಳ್ಳಿ. ಬ್ಯೂಟಿಫುಲ್ ಅಂಕಲ್. ಎವ್ರಿ ಡೇ ನೀವು ಇಲ್ಲೇ ಪೇಂಟ್ ಮಾಡ್ತಿರ್ತೀರಾ? ಇವತ್ತು ಇಲ್ಲಿರ್ತೀನಿ, ನಾಳೆ ಬೇರೆ ಇನ್ನೆಲ್ಲ ಇರ್ತೀನಿ. ಅಂಕಲ್, ನಾನ್ ನಿಮ್ ಎಲ್ಲಾ ಪೇಂಟಿಂಗ್ಸ್ ನೋಡ್ಬೇಕು ಅನಿಸ್ತಿದೆ. ಧಾರಾಳವಾಗಿ ನಮ್ಮ ಮನೆಗೆ ಬರ್ಬೋದು, ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ. ನಾಳೆ ಬನ್ನಿ. ಇದು ಒಂಥರ ಪೇಂಟಿಂಗ್ ತರನೇ ಕಾಣಿಸ್ತಿದ್ಯಲ್ಲ. ಬಾಮ್ಮ. ಎಲ್ಲಿ ಕುತ್ಕೊ. ವಾವ್ ಅಂಕಲ್, ಇದೇನ್ ಮನೆನಾ ಎಕ್ಸಿಬಿಷನ್? ಸೋ ಬ್ಯೂಟಿಫುಲ್. ಇಷ್ಟು ಚೆನ್ನಾಗಿ ಬರೆಯಕ್ಕೆ ನಿಮ್ಗೆ ಏನ್ ಇನ್ಸ್ಪಿರೇಷನ್? ನನಗೆ ಈ ಪೇಂಟಿಂಗ್ ನೋಡಿದಾಗಲೆಲ್ಲ ಸಂತೋಷನೂ ಆಗುತ್ತೆ, ದುಃಖನೂ ಆಗುತ್ತೆ. ಯಾಕೆಂದ್ರೆ ಮಕ್ಕಳ ತರ ಆಟಾಡೋದಕ್ಕೆ ಆ ವಯಸ್ಸು ಬರೋದಿಲ್ಲ. ಮಕ್ಕಳ ಮನಸ್ಸಂತೂ ಈಗ ಇಲ್ವೇ ಇಲ್ಲ. ಸೋ ಟ್ರೂ. ಓ ಕ್ಷಮಿಸಿ ಕ್ಷಮಿಸಿ. ಇಟ್ಸ್ ಓಕೆ. ಓಕೆ, ನೀಟ್ ಕ್ಲೀನ್. ಕಲಾವಿದ್ರು ಮನೆ ಕೆಳಗೆ ನೋಡಬಾರ್ದು, ಗೋಡೆ ನೋಡ್ಬೇಕು. ನಿಮ್ಗೆ ಕಾಫಿ, ಟೀ? ಹೌದು ಅಂಕಲ್. ಆಂಟಿ ಇಲ್ವಾ? ಆಂಟಿ ದುಬೈಲಿದ್ದಾರೆ. ವರ್ಷಕ್ಕೆ ಒಂದ್ಸಲಿ ಬರ್ತಾರೆ. ಒಂದೇ ಸಲಿನಾ? ಹೌದು, ಅದಕ್ಕೆ ಇಷ್ಟೆಲ್ಲ ಪೇಂಟ್ ಮಾಡಕ್ಕಾಗಿದ್ದು. ಅವಳನ್ನ ಬಿಡಿ. ನಿಮ್ಗೆ ಕಾಫಿನೋ ಟೀನೋ? ನೀವೇ ಹೇಳಿ. ಕಾಫಿ ಓಕೆ? ಅಲ್ಲಮ್ಮ, ನನ್ನ ಮನೆಯಲ್ಲಿ ಅಂಕಲ್ ನೀವ್ ಕೂತ್ಕೊಳ್ಳಿ, ನಾನ್ ಕಾಫಿ ಮಾಡ್ತೀನಿ. ಖುಷಿ ಫಿಲ್ಟರ್ ಕಾಫಿ ಕುಡಿಲೇಬೇಕು. ಅಂಕಲ್, ಹಾಲೆಲ್ಲಿದೆ? ಶುಭ್ರವಾದ ಸ್ಟೀಲ್ ಪಾತ್ರೆಯಲ್ಲಿ ಇದೆಯಮ್ಮ. ಕಾಫಿ ಪೌಡರ್? ಬ್ರೌನ್ ಡಬ್ಬಿ. ಶುಗರ್? ಕೆಂಪು ಡಬ್ಬಿ. ಅವಳು ಅಷ್ಟೇ, ಮನೆಗೆ ಬಂದು ಹೊಸದರಲ್ಲಿ ಅದೆಲ್ಲಿ ಇದೆಲ್ಲಿ ಇದೆ ಯಾಕೆ? ತಗೊಳ್ಳಿ ಅಂಕಲ್, ಬಿಸಿ ಬಿಸಿ, ಬೇಗ ಬೇಗ. ಹಲೋ, ಎಲ್ಲಿದ್ಯಾ ಖುಷಿ? ಕಾಲೇಜ್ ಮುಗೀತಮ್ಮ, ಆನ್ ದ ವೇ ಬರ್ತಾ ಇದ್ದೀನಿ. ಸರಿ, ಹುಷಾರಾಗಿ ಮನೆಗೆ ಹೋಗು. ಓಕೆ, ಬಾಯ್ ಬಾಯ್ ಬಾಯ್. ಕಾಫಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಏರಿಯಾ ತುಂಬಾ ಮಜವಾಗಿದೆ. ಬಾ, ನಿಂಗೆಲ್ರೂ ಪರಿಚಯ ಮಾಡಿಸ್ತೀನಿ. ಓಕೆ, ಬಾ. ಪ್ರಮೋದ್, ಆ ಬ್ಲಡ್ ಟೆಸ್ಟ್ ರಿಪೋರ್ಟ್ ಎಲ್ಲ ಸ್ವಲ್ಪ ಬೇಗ ಕಲೆಕ್ಟ್ ಮಾಡ್ಕೊ. ಆದಷ್ಟು ಬೇಗ ಬಂದ್ರೆ ಅವ್ರಿಗೆ ಇನ್ಶೂರೆನ್ಸ್ ಕಾರ್ಡ್ಸ್ ಕೊಟ್ಬಿಡ್ಬೋದು. ರಾಮ್, ನೀನೇನು ತಲೆ ಕೆಡಿಸ್ಕೋಬೇಡ. ಎಲ್ರದ್ದು ಬ್ಲಡ್ ರಿಪೋರ್ಟ್ಸ್ ಕಲೆಕ್ಟ್ ಮಾಡ್ಕೊಂಡು 3 days ಅಲ್ಲಿ ಅವ್ರಿಗೆ ಕಾರ್ಡ್ ಇಶ್ಯೂ ಮಾಡೋದು ನನ್ನ ಜವಾಬ್ದಾರಿ. ಓಕೆನಾ? ಆಯ್ತೇನ್ರಿ? ಅಬ್ದುಲ್ಲಾ ಎಲ್ರಿಗೂ ಇಸ್ತ್ರಿ ಮಾಡ್ತಾನೆ ಇವನು. ಇವರು ಕೆಮ್ಮುಲು ವೆಂಕಟೇಶ್ವರು ಅಂತ, ಕರೋನಾ ವೆಂಕಟೇಶ್ವರ ಅಂತ ಫೇಮಸ್. ಏ ರಾಮ್, ನನ್ನ ಸ್ನೇಹಿತೆ ಖುಷಿ ಅಂತ. ಪೀಟರ್, ನಮ್ಮ ಲೆವೆಲ್ ಏನು, ಏರಿಯಾ ರೇಂಜ್ ಏನು? ನೀನೊಳ್ಳೆ ಯಾಕೋ ಏನಾಯ್ತು? ಕೆಲ್ಸ ಬರ್ದವ್ರೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಯಾಕೋ ಏನಾಯ್ತು ಅಂದ್ರೆ ಏನ್ ಹೇಳ್ದ? ಹಲೋ, ಮೈಂಡ್ ಯೋರ್ ಟಂಗ್. ಓ ಮಂಜ, ಇಂಗ್ಲಿಷ್ ಇವೆಲ್ಲ ಯಾಲ್ ಹಾಕೋನು ಕೇಬಲ್ ಹಾಕೊಂಡು ಬಿಟ್ಕೋ. ನಮ್ಮ ರಸ್ತೆ ಕಣೋ, ಯಾಕೋ ಹಿಂಗ್ ಕಿತ್ತಾಡ್ತೀಯ? ಮೊದ್ಲೇ ಪರಿಚಯ ಇತ್ತಾನ? ಪರಿಚಯ ಅಂತೀಯ ಪೀಟರ್? ಅಶೋಕ ಹೇಳೋ. ಕೇಳಿಲಿ, ಮೊನ್ನೆ ಒಗ್ಗರಣೆ ಲವ್ ಸ್ಟೋರಿ ಹೇಳ್ತಿದ್ದ ನೋಡು, ಅವಳು ಸ್ಟ್ರಾಬೆರಿ. ಓ, ಅವತ್ತು ಸಾಂಬಾರ್ ಮಾಡ್ಕೋಬಿಟ್ಟು ಪಾಯಸ ಆಗ್ಬಿಡ್ತಲ್ಲ. ನಾನು ಅವತ್ತೇ ಅನ್ಕೊಂಡೆ ಕಣ, ಇದು ವರ್ಕೌಟ್ ಆಗಲ್ಲ ಅಂತ. ಮನೆ ಕೆಲಸ ಮಾಡೋದಕ್ಕೆ ಕೆಲ್ಸದೋಳಿಲ್ಲ ಅಂತಿದ್ದಲ್ಲ. ಈ ಮಾಡ್ರನ್ ಮಹಾಲಕ್ಷ್ಮಿ ಓಕೆನಾ? ಮಾಡ್ರನ್ ಮಹಾಲಕ್ಷ್ಮಿ ನನಗೋಕೆ. ಓಕೆನಾ? ಬಂದ್ಬಿಡವ.
ಪೀಟರ್ ನನ್ ಮನೆಗೆ ಹೋಗ್ತೀನಿ ಬೇಗ ಬಂದ್ಬಿಡಮ್ಮ ಬೆಳಿಗ್ಗೆ ಪಾತ್ರೆ ತೊಳಿದಕ್ಕೆ. ಪಾತ್ರೆ ತೊಳೆದಕ್ಕ ಇಂಥ ಬ್ಯೂಟಿನ ಕಂಗ್ರ್ಯಾಚುಲೇಷನ್ಸ್ ಗೋಪಾಲಯ್ಯ. ಹಲೋ ಅಣ್ಣ 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 ಒಳ್ಳೇದಾಗ್ಲಿ ನಿಮ್ಗೆ. ಜನ ನಿಮ್ ಮೇಲಿಟ್ಟಿರೋ ಪ್ರೀತಿನೇ ಕಾರಣ ಕಣ್ಣ ಈ ಗೆಲುವಿಗೆ. ನೋಡೋಣ, ಇದು ನನಗೆ ಸಿಕ್ಕಿರೋ ಅಧಿಕಾರ ಅನ್ನೋದಕ್ಕಿಂತ ಜನಸೇವೆ ಮಾಡೋ ಸಿಕ್ಕಿರೋ ಒಂದು ಅವಕಾಶ ಅಂತ ಭಾವಿಸ್ಕೊತೀನಿ. ನಿಮ್ಮಂತ ಒಬ್ಬ ಒಳ್ಳೆ ಸೇವಕ, ಒಬ್ಬ ಒಳ್ಳೆ ನಾಯಕ ಆಗಬೇಕು ಅನ್ನೋ ಆಸೆ ನನಗಿತ್ತು. ಇದು ಪ್ರಜಾಪ್ರಭುತ್ವದ ಗೆಲುವು. ಥ್ಯಾಂಕ್ ಯು ರಚಣ, ಥ್ಯಾಂಕ್ ಯು. ಏ ವೆಂಕಟೇಶ, ಮನೆ ಡಾಕ್ಟರ್ ಬಂದ ಸರಿಯಾಗಿ ತೋರಿಸ್ಕೊಳಕ್ಕಾಗಲ್ವಾ ನಿನ್ಗೆ? ಕೆಮ್ಮಿ 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 ನೀನು ಇಡೀ ಏರಿಯಾಗೆಲ್ಲ ಟೀ ಸಪ್ಲೈ ಮಾಡ್ತೀಯೋ ಇಲ್ಲ ಟಿವಿ ಸಪ್ಲೈ ಮಾಡ್ತೀಯೋ? ಒಂದ್ ಪರದೆ ಕಟ್ಕೊಂಡ್ಬೇಡ ಹಿಂಗೆ. ನೋಡೇನ ಟಿವಿ ಎಲ್ಲ ಏನಿಲ್ಲ, ಕಮ್ಮಿ ಕಮ್ಮಿ ಎದೆ ನೋವ್ತಾ ಇದೆ ಅಷ್ಟೇ. ತಿರ್ಗಾ ಬಾಂಡೋಳಿಗೆ ಕೆಮ್ತಿಯಲ್ಲ ಏನ? ಏನು ಬಂಟ್ರು ಪಾಪಣ್ಣ ಹೋಗ್ಬಿಟ್ಟ? ಈ ಸರಿ ವಿತ್ ಅಸಿಸ್ಟೆಂಟ್ ಬರ್ತೀನಿ. ಅಸಿಸ್ಟೆಂಟಾ? ನಿನ್ಗೆ ಯಾರಪ್ಪ? ನಿನ್ ಫ್ರೆಂಡ್ ಖುಷಿ. ಪಾಪ ದುಡ್ಗೆ ಕಣ ಅವಳು. ಪಾಪ ದುಡುಗಿನ ನಾನೀ ಕಳ್ಸೋ ಮೇಘ ಸಂದೇಶಕ್ಕೆ ಅವಳೇ ನನಗ್ ಕಾಲ್ ಮಾಡಿ ನನ್ ಕಾಲ್ ಹಿಡ್ಕೊಬೇಕು ಆಗಿರ್ತೆ. ನೋಡ್ತೀಯಾ? ಏನೇನು ಇವನಾ? ಆಲೋಚನೆ. ಹಲೋ, ನಾನು ಕ್ಲಾಸ್ ಅಲ್ಲಿ ಇದ್ದೀನಿ. ನಾನ್ ಕಳ್ಸಿರೋ ಲೊಕೇಶನ್ ಬಂದು ಅಣ್ಣ ಮುನ್ಪಾಟ್ ಹಾಕಿಲ್ಲ ಅಂದ್ರೆ ನಿನ್ ವಿಡಿಯೋ ಇಡೀ ಕಾಲೇಜ್ಗೆ ಶೇರ್ ಆಗ್ಬಿಡುತ್ತೆ. ಬಾಯ್ ಚಿನ್ನ. ಹಲೋ ಹಲೋ. ಎಲ್ಲಮ್ಮ, ಮಾರಮ್ಮ, ಅಲ್ಮೇಲಮ್ಮ, ಪಟಾಲಮ್ಮ, ಕಪಾಳಮ್ಮ, ಎಲ್ಲರಿಗ್ ದೊಡ್ಡಮ್ಮ ನಿಮ್ಮಮ್ಮ. ಅಣ್ಣಮ್ಮ ಬಂದಿದ್ದೀನ. ಏನ್ ಪರ್ಫಾರ್ಮೆನ್ಸ್ ಗೋವಿಂದ. ಏ ಪಂಟ್ರು ಪಾಪಣ್ಣ, ಯಾಕೋ ನನಗ್ ಮೋಸ ಮಾಡ್ದೆ? ಏನೋ ಹೇಳಿದ್ದೆ ನಿನಗೆ? ಏನ್ ಹೇಳಿದ್ದೆ? ನೀನೇನಮ್ಮ ಹೇಳಿದ್ದೆ? ಇವ್ರೇನಮ್ಮ ಕೇಳಿದ್ರು? ನನಗೆ ಹೇಳಮ್ಮ. ಇನ್ಶೂರೆನ್ಸ್ ಮಾಡ್ಸು. ನನ್ ಮಗಳು ಕಷ್ಟ ಪಡ್ತಿದ್ದಾಳೆ. ನೀನೇನಾದ್ರೂ ಕುಡ್ದು ನೆಗದ್ ಬಿದ್ರೆ ನನ್ನನ್ನೇ ನಂಬಿರೋ ನನ್ ಮಗಳಿಗೆ ಏನೋ ಉತ್ತರ ಕೊಡ್ಲಿ ಅಂತ ಕೇಳ್ದೆ. ಈಗ್ಲೂ ಕಾಲ ಮಿಂಚಿಲ್ಲ. ಕರ್ದಾಗೆಲ್ಲ ಬರ್ಬೇಕು ಅಂತ ನನಗೂ ಆಸೆನೆ. ಆದ್ರೆ ಏನ್ ಮಾಡ್ಲಿ, ನನಗೂ ಬಿಸಿ ಶೆಡ್ಯೂಲ್ ಇರುತ್ತೆ ಅಂತ ತಾನೇ ಏರಿಯಾಗೂ ಇನ್ಶೂರೆನ್ಸ್ ಏಜೆಂಟ್ ಇಟ್ಟಿರೋದು. ಅವ್ರೆಲ್ರು ನನ್ ಮಕ್ಳು. ಯಾಕೋ ಇನ್ನು ನಿಮ್ಗೆ ಅರ್ಥ ಆಗಿಲ್ಲ? ಹೇಳ್ತೀನಿ. ಏ ಮಗನೇ, ಬಾರೋ ಇಲ್ಲೇ. ಹೋಗೋ. ಬಂದೆ ಅಮ್ಮ. ನೀನಲ್ಲ, ಆ ನನ್ ಮಗನ್ನ. ಬಾಸ್, ದೇವ್ರು ಬಂದಿದೆ ಅಂತ ಜನ ಎಲ್ಲ ನಂಬಿಟ್ಟಿದ್ದಾರೆ. ಸುಮ್ನೆ ಹೋಗು ಗೋವಿಂದ, ಇಲ್ಲಾಂದ್ರೆ ಗುಂಬಿಡ್ತಾರೆ. ಹೋಗು. ಕೂತ್ಕೋ. ನೋಡ್ರು, ಇವನೇ ನನ್ ಶಿಷ್ಯ. ನಿಮ್ಮೆಲ್ರಿಗೋಸ್ಕರ ಇಟ್ಟಿರೋ ಸೇವಕ. ಲೇ ಮರಿ, ಎಲ್ಲೋ ಪತ್ರ? ಏನ್ ಪತ್ರನೇ? ಅಪ್ಲಿಕೇಶನ್. ಆಯ್ತಮ್ಮ, ಗೋವಿಂದ. ಬಂದೆ ಗೋವಿಂದ. ಎಲ್ರಿಗೂ ಅಪ್ಲಿಕೇಶನ್ ಹಂಚಿ ಇನ್ಶೂರೆನ್ಸ್ ಮಾಡ್ಸೋ. ಈ ತಾಯಿಗೆ ಫ್ರೀಯಾಗಿ ಮಾಡ್ಸು. ಅಮ್ಮ ಈಗ ತಾನೇ ನನಗೆ ಹೇಳಿದ್ರು. ದೇವಿ, ಇನ್ನೂ ಏನಾದ್ರೂ ಕೋರಿಕೆ ಇದೆಯಾ ತಮ್ಗೆ? ಪಾಕಂದ ತಾಯಿಯ ಆಶೀರ್ವಾದ ತಗೋ. ಇರ್ಲಿ ಬಿಡು, ಕೊಟ್ಟಾಯ್ತು. ನಾನ್ ಬಂದಿದ್ ಕೆಲ್ಸ ಮುಗೀತು. ನಾನ್ ಹೋಗ್ತಾ ಇದ್ದೀನಿ. ಅಮ್ಮ ಹೋದ್ರು, ನೀವಿ ನಿಮ್ ಕಾರ್ಯಕ್ರಮ ಶುರು ಹಚ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನೋಡಕ್ಕೇನೋ ಚೆನ್ನಾಗೇ ಇದ್ದಾನೆ. ನಾನ್ ಯಾಕೆ ಹಿಂಗಾಡ್ತಾ ಇದ್ದೀನಿ? ಆಹಾ, ನಮ್ ಬಾಸ್ ಒಬ್ಬರೇ ಬಂದ್ರೆ 100, ಮೇಡಮ್ ಜೊತೆಲಿ ಬಂದ್ರೆ 200 ಅಪ್ಲಿಕೇಶನ್. ಕಲೆಕ್ಷನ್ ಮೇಲೆ ಕಲೆಕ್ಷನ್, ಕಮಿಷನ್ ಮೇಲೆ ಕಮಿಷನ್. ಎಷ್ಟ್ ಬರುತ್ತೆ? ಬೇಜಾನ್ ಬರುತ್ತೆ ಮೇಡಮ್. ನಮ್ ಬಾಸು ಸಿಕ್ಕಾಪಟ್ಟೆ ರಿಚ್ಚು. ಆಕ್ಚುಲಿ ITI ರೈಡ್ ಮಾಡ್ತಾರೆ ಅಂತ ಸ್ಲಮ್ ಅಲ್ಲಿ ಇದಾರೆ ಅಷ್ಟೇ. ರಾಮ್, ಐ ಲವ್ ಯು. ಗೋವಿಂದ, ಇವಳ ಮೈ ಮೇಲೆ ಬಂದಿರೋ ದೇವ್ರು ಇನ್ನೂ ಹೋಗಿಲ್ವಾ ಗೋವಿಂದ? ರಾಮ್, ಐ ರಿಯಲಿ ಲವ್ ಯು. ಇದು ಭ್ರಮೆ ಅಲ್ಲ. ಐ ಲವ್ ಯು ಟು. ಆದ್ರೆ ಒಂದ್ ಕಂಡೀಷನು,
ಈ ಟೈಮಲ್ಲಿ ಸಾಂಗ್ನ ಕೇಳಕ್ ಹೋಗ್ಬೇಡ. ಮತ್ತೇನ್ ಮಾಡೋದು? ಎಂತ ಪ್ರೇಮ ಅಪ್ಪ, ನಂದೇ ದೃಷ್ಟಿ ಬಿಡುತ್ತೆ. ತುಂಬಾ ಮುದ್ದಾಗಿದ್ದಾಳೆ, ಬಲ್ಲನ್ ಮಗ. ಹೆಂಗೋ ಬೆಳೆಸ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ಪೀಟರ್, ತುಂಬಾ ಜನ ಹುಡುಗಿರು ಬೀಳ್ತಿರ್ತಾರೆ, ಇವ್ನು ಮಾತ್ರ ಬಿಸಿದ್ವು ಅಷ್ಟೇ. ನಿಮ್ಗೆ ಗೊತ್ತಲ್ಲ ನನ್ನ ಬಗ್ಗೆ. ನೋಡಮ್ಮ, ರೋಡಲ್ಲೆಲ್ಲ ಜಗಳ ಆಡಬಾರ್ದು. ಮನೆಗೆ ಹೋದ್ಮೇಲೆ ಅವನು ನೀನೇ ಡಿಶ್ ಮಾಡ್ತಾನೆ, ಆಮೇಲೆ ನೀನು ಅವನ ಡಿಶ್ ಮಾಡು. ನೋಡಮ್ಮ ಮಗಳೇ, ರಾಮ್ ಎಂತ ಒಳ್ಳೆ ಹುಡುಗ ಅಂದ್ರೆ, ನನ್ನ ಮಗಳು ನನ್ನ ಜೊತೆ ಇದ್ದಿದ್ರೆ ಇವನ್ಗೆ ಕೊಟ್ಟು ಮದ್ವೆ ಮಾಡ್ಬಿಡ್ತಾ ಇದ್ದೆ. ಓ, ಹಂಗಂದ್ರೆ ಖುಷಿ ನಿನ್ ಮಗಳಲ್ಲ ಅಂತ ಹೇಳ್ತಿದ್ಯಾ, ಅಷ್ಟೇ ತಾನೆ? ನಡೆಯವನ್ನೆಲ್ಲ ನಂಬರ್ ಹಂಗಲ್ಲ ಕಣ. ಆಯ್ತಮ್ಮ, ನೀನು ನನ್ನ ಮಗಳೇ. ಇದೇ ಟೈಮು ಒಂದ್ ಡೈವ ಕಣಪ್ಪ. ಹಾ, ಆದಷ್ಟು ಬೇಗ ಮದುವೆ ಆಗಿ ಹಿಂಗೆ ಕಾಲ ಒಟ್ಟಿಗೆ ಇರಿ. ಒಟ್ಟಿಗೆ. ಬೇಡ, ಬಿಟ್ಬಿಡಪ್ಪ. ಅಯ್ಯೋ, ನೀವು ನನ್ನ ಈಗೋ ಹರ್ಟ್ ಮಾಡಿದಷ್ಟು ಬೇರೆ ಯಾರು ಮಾಡಿರಲಿಲ್ಲ. ನಾನು ಈ ಜಾಗದಲ್ಲಿ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ಕಟ್ಟಿಸ್ತೀನಿ. ಆರಾಮಾಗಿ ಎಸಿಲಿ ನನ್ನ ಕಾಲ್ ಕೆಳಗಡೆ ಮುಚ್ಕೊಂಡು ಕೆಲಸ ಮಾಡ್ತಾ ಬಿದ್ದಿರೋ ಅಂತ ಹೇಳಿದ್ರೆ ನನ್ನ ಮಾತೆ ಕೇಳಲ್ಲ ಅಲ್ವಾ ನೀವು? ನೀವೆಲ್ರೂ ನನ್ನ ವಾರ್ನಿಂಗ್ ನ ಸೀರಿಯಸ್ ಆಗಿ ತಗೊಂಡಿದ್ರೆ ನಿಮ್ಗೆ ಯಾರಿಗೂ ಈ ಗತಿ ಬರ್ತಾ ಇರಲಿಲ್ಲ. ಈ ಬದ್ರಿನಾರಾಯಣನ್ನ ಈ ಜಾಗಕ್ಕೆ ಬರೋ ಹಾಗೆ ಮಾಡನಲ್ಲ, ಆ ರಾಮನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬದ್ರಿನಾರಾಯಣ್, ನಿನ್ ಸ್ವಾರ್ಥಕ್ಕೋಸ್ಕರ ಇಷ್ಟು ದಿನ ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಕಟ್ಕೊಂಡು ಎಷ್ಟೋ ಜನರನ್ನ ಬಲಿ ತಗೊಂಡಿದ್ಯಾ. ಆದ್ರೆ ನನ್ ಬಗ್ಗೆ ನೀನ್ ತಿಳ್ಕೊಂಡಿಲ್ಲ. ನೀನಲ್ಲ, ನಿನ್ನಂತ 100 ಜನ ಬಂದ್ರು ಒಂದಡಿ
ಒಂದಡಿ ಜಾಗ ಕೂಡ ಕಬ್ಜಾ ಮಾಡೋದಕ್ ಬಿಡೋದಿಲ್ಲ. ಹೋಗಿ ಬರಬೇಡಿ ಹತ್ರ ರಾಮ್, ನಿನ್ನ ಸುಮ್ಮನೆ ಬಿಡಲ್ಲ, ಯಾರು ಬಿಡಲ್ಲ, ಎಲ್ರನ್ನೂ ಎಟ್ಟಿಸ್ಬಿಡ್ತೀನಿ. ಈ ಬದ್ರಿನಾರಾಯಣ್ ಅಂತವ್ರು 1000 ಜನ ಬರ್ಲಿ, ನಮ್ಗೇನು ಆಗೋದಿಲ್ಲ ಬಿಡು. ನೀನು ಊಟ ಮಾಡು. ಅಯ್ಯ, ಈ ಕರೆಂಟ್ ಬೇರೆ. ಯಾರು? ಟ್ರಾನ್ಸ್ಫರ್ ಹೋಗಿದೆ. ಹೇಬಿ ಅವರಲ್ಲ? ಯಾರು ನೀವು? ರಾಮ್, ಐ ಕಾಂಟ್ ಅಫೋರ್ಡ್ ಟು ಹ್ಯಾವ್ ಆಲ್ ದೀಸ್ ಪೀಪಲ್ ಇನ್ ಸೈಡ್. ದಯವಿಟ್ಟು ಎಲ್ಲರನ್ನೂ ಹೊರಗಡೆ ಕರ್ಕೊಂಡೋಗಿ ಸಮಾಧಾನ ಮಾಡಿ. ದೇವರಿದ್ದಾನೆ. ರಾಮ್, ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಎಲ್ಲರ ಮನೆಗೂ ಸೂತ್ಕಾನೆ. ಐ ಆಮ್ ರಿಯಲಿ ಸಾರಿ. ಈ ರಾಕ್ಷಸ ಕೃತ್ಯ ಯಾರೇ ಮಾಡಿರ್ಲಿ, ಅವ್ರೆಂತವರೇ ಆಗಿರ್ಲಿ, ಅವ್ರನ್ನ ಹುಡುಕ್ಸಿ ಶಿಕ್ಷೆಗೆ ಒಳಪಡಿಸಿ ಈ ನಮ್ಮ ಜನಗಳಿಗೆ ನ್ಯಾಯ ದೊರಕಿಸ್ಕೊಡ್ತೀನಿ. ಇಷ್ಟು ವರ್ಷ ನಾನು ಎಷ್ಟು ಸರ್ವಿಸ್ ಮಾಡಿದ್ದೀನಿ, ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಒಬ್ಬರನ್ನು ಉಳಿಸ್ಕೊಳಕ್ಕಾಗಿಲ್ಲ. ಇದು ಖಂಡಿತ ಮಾಸ್ ಮರ್ಡರ್. ನೋಡಿ, ಇನ್ವೆಸ್ಟಿಗೇಷನ್ ಈಗ ಶುರು ಆಗಿದೆ. ಸದ್ಯಕ್ಕೆ ಈ ವಿಚಾರದ ಬಗ್ಗೆ ಏನು ಹೇಳಕ್ಕಾಗಲ್ಲ. ತಪ್ಪಿತಸ್ಥರು ಯಾರೇ ಆಗ್ಲಿ, ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ.
ನಾನು ಊರಲ್ಲಿ ಇಲ್ಲದೆ ಇದ್ದಾಗ ಎಂಥ ದುರ್ಘಟನೆ ನಡೆದೋಯ್ತು. ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ, ಈ ಜಾಗದ ವಿಷಯದಲ್ಲಿ ದೊಡ್ಡ ದೊಡ್ಡ ತಲೆಗಳು ನಿಂತಿದಾವೆ, ಅವ್ರು ಯಾರನ್ನು ಎದುರು ಹಾಕೊಳ್ಳದೆ ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ ಅಂತ. ನೀವ್ ಯಾರು ನನ್ನ ಮಾತನ್ನ ಕೇಳಲೇ ಇಲ್ವೇ? ಈಗ ಇಲ್ಲಾಗಿರೋ ಅನಾಹುತಕ್ಕೆ ಯಾರು ಹೊಣೆ? ನಮ್ ಜಾಗದಲ್ಲಿ ನಮ್ ಮನೇಲಿ ನಾವು ಬದುಕೋದಕ್ಕೆ ಹಕ್ಕಿಲ್ವಾ ರಾಜಣ್ಣ? ಸರಿ, ನೀನ್ ಕೇಳೋದು ನ್ಯಾಯನೇ ಕಣಮ್ಮ, ಆದ್ರೆ ಅವ್ರು ಎಂಥ ರಾಕ್ಷಸರು ಅಂತ ನಿಮ್ಗೆ ಹೇಳಿದ್ರು ಅರ್ಥ ಆಗ್ತಿಲ್ವಲ್ಲ. ಹಂಗಂತ ಸುಮ್ನಿರ್ಬೇಕ ರಾಜಣ್ಣ? ಮಕ್ಳು ಮರಿ ಅಂತ ನೋಡ್ದೆ ನಮ್ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದ್ರಲ್ಲ, ಅದು ನೋಡಿ ಸುಮ್ನಿರ್ಬೇಕಿತ್ತ ರಾಜಣ್ಣ? ನನ್ನ ಕಣ್ಣು ಮುಂದೆನೆ ನನ್ನ ಮಗನಿಗೆ ಅದಕ್ಕೆ ಚೂರಿ ಹಾಕ್ಬಿಟ್ರು ರಾಜಣ್ಣ. ಎಂತ ಪರಿಸ್ಥಿತಿಲೂ ನಗ್ತಾ ಇರ್ತಿದ್ದ, ಅಂತ ನಗುನ ಕಿತ್ಕೊಂಡ್ಬಿಟ್ರು. ನೋಡ್ರಪ್ಪ, ನಾವೇ ನಿಲ್ಲಿಸಿ ಗೆಲ್ಸಿರೋ ಕಾರ್ಪೊರೇಟರ್ ಗೋಪಾಲಯ್ಯನವ್ರು ನಮ್ ಜೊತೆಲಿದ್ದಾರೆ. ಅವ್ರಿಗೆ ಈ ವಿಚಾರದ ಬಗ್ಗೆ ಎಲ್ಲ ನಾನು ಹೇಳಿದ್ದೀನಿ. ಅವ್ರು ನಮಗ್ ನ್ಯಾಯ ಕೊಡಿಸ್ತಾರೆ. ಇಷ್ಟೆಲ್ಲ ಆದ್ರೂ ಯಾರೋ ಬಂದು ನಮ್ ನ್ಯಾಯ ಕೊಡಿಸ್ತಾರೆ ಅಂತ ಸುಮ್ನಿದ್ರೆ ಇತಿಹಾಸದಲ್ಲಿ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡಿ ಮುಚ್ಚಾಕ್ದಂಗೆ ಇದನ್ನು ಮುಚ್ಚಾಕ್ತಾನೆ. 20 ಅಲ್ಲ, ಇನ್ನು 50 ಕೊಲೆಗಳಾದ್ರೂ ಅದನ್ನು ಬೇಕಿದ್ರೆ ಆತ್ಮಹತ್ಯೆ ಅಂತ ಪ್ರೂವ್ ಮಾಡ್ಬಿಡ್ತಾನೆ. ನಾರಾಯಣ ರಾಮ್, ಇದೇ ಆವೇಶನೇ ನೀವು ಕಡಿಮೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ನಿಮ್ಮ ಕೋಪನೇ ಈ ದುರಂತಕ್ಕೆ ಕಾರಣ. ನಿಮ್ ಮಾತ್ ಕೇಳ್ಕೊಂಡು ಶಾಂತಿಯಿಂದ ಇದ್ರೆ ನ್ಯಾಯ ಸಿಗಲ್ಲ ಅಣ್ಣ. ನಮ್ಮೋರ್ಗಾಗಿರೋ ಮೋಸಕ್ಕೆ ಯುದ್ಧನೇ ಎಲ್ಲದಕ್ಕೂ ಪರಿಹಾರ ಅಂದ್ರೆ ನಾನು ಅದಕ್ಕೂ ಸಿದ್ಧ. ಒಂದು ತಲೆಗೆ 10 ತಲೆ ಹೋಗ್ಲಿ, ಒಬ್ಬೊಬ್ಬನಿಗೂ ನರ್ಕ ತೋರಿಸ್ತೇ ಬಿಡಲ್ಲ. ತಾಯಿ, ಮಹಾತಾಯಿ, ಭೂತಾಯಿ, ಕಾಪಾಡು ತಾಯಿ. ಇಲ್ಲಿಂದ ಯಾರು ಆಚೆ ಹೋಗ್ಬಾರ್ದು. ನಿಮ್ ಕೈ ಮುಗಿತೇನೆ ಅಣ್ಣ. ನನ್ನನ್ನು ಬುರಾಮ್ ನಂಬು. ನಮ್ ತಾಯಣಗ್ಲು ಕೊಲೆ ಮಾಡಿದ್ ನಾನಲ್ಲ. ನಿನ್ನಂತ ಅಲ್ಕ ನನ್ ಮಗನಿಗೆ ತಾಯಣೆ ಯಾವ್ದು ದೇವ್ರಾಣಿ ಯಾವ್ದು? ಸಾವತ್ರ ಬರ್ತಿದ್ದಂಗೆ ನಾಟಕ ಮಾಡ್ತಿದ್ಯಾ? ಅಮ್ಮ ಅಮ್ಮ ಸಾಯಿಸ್ಬಿಡ್ತಾನಮ್ಮ, ಬೇಡ ಅಂತ ಹೇಳಮ್ಮ. ಅಮ್ಮ ಅಜಯ್ ಅಜಯ್, ನಾನು ಕೊಲೆ ಮಾಡಿಲ್ಲ ಅಜಯ್. ತಾತ, ನಾನು ಕೊಲೆ ಮಾಡಿಲ್ಲ ತಾತ.
ಅಣ್ಣ 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 ನಾನು ಕೊಲೆ ಮಾಡಿಲ್ಲ ಅಣ್ಣ. ನೀನಾದ್ರೂ ನಂಬಣ್ಣ. ನಿನ್ ಕಾಲು ಹಿಡ್ಕೋತೀರಣ್ಣ ಅಣ್ಣ. ನಾನ್ ಕೊಲೆ ಮಾಡಿಲ್ಲ, ನನ್ನ ನಂಬು. ನಿಮ್ ಏರಿಯಾ ಕಬ್ಜಾ ಮಾಡ್ಬೇಕು ಅಂದ್ರೆ ಧಮ್ಕಿ ಹಾಕಿ ಪ್ರಯೋಜನ ಇಲ್ಲ ಅಂತ ನಾನ್ ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದು ನಿಜ. ಮಿನಿಮಮ್ 200 ಜನ ಸಾಯಿಸ್ಲೇಬೇಕು ಅಂತ ಸ್ಕೆಚ್ ಹಾಕಿದ್ದೆ. ಆದ್ರೆ ನನಗಿಂತ ಮುಂಚೆನೆ ಯಾವನೋ ಹೊಡೆದು ಹಾಕಿದ್ದಾನೆ. ನನಗೂ ಈ ಕೊಲೆಗೂ ಯಾವ ಸಂಬಂಧವೂ ಇಲ್ಲ. ನಾನೇ ಕೊಲೆ ಮಾಡಿದಿದ್ರೆ ಬೆಂಗಳೂರಲ್ಲ ಯಾಕೆ ಬಿದ್ದಿರ್ತಿದ್ದೆ? ಇಷ್ಟೊತ್ತಿಗಾಗ್ಲೇ ದುಬೈನಲ್ಲಿ ಸೆಟ್ಲ್ ಆಗೋಗಿ ಪೊಲೀಸು ಲಾಯನ್ನೆಲ್ಲ ಸೆಟ್ ಮಾಡ್ಕೊಂಡ್ಬಿಡ್ತಿದ್ದೆ. ಇವಾಗ ಆಗಿರೋ ಕೊಲೆಗಳಿಗೆ ನಮ್ ತಾಯಣಗಳು ನಾನ್ ಕಾರಣ ಅಲ್ಲ. ಪ್ಲೀಸ್ ನನ್ನ ಮಾತು ನಂಬಿ. ನೀನೊಬ್ನೇ ನಮ್ಮ ಏರಿಯಾ ಮೇಲೆ ಕಣ್ಣಾಕಿತ್ತು. ನೀನಲ್ದೆ ಇನ್ಯಾರು ನಮ್ಮೂರ್ನ ಸಾಯಿಸೋ ಧೈರ್ಯ ಮಾಡಲ್ಲ. ಏನ್ ತಪ್ಸ್ಕೊಳ್ಳೋದಕ್ಕೆ ನಾಟಕ ಮಾಡ್ತಿದ್ಯ? ಬೇಡ ರಾಮ್, ಇವನು ಹೇಳ್ತಿರೋದು ನಿಜ ಅನ್ಸುತ್ತೆ. ಇವನೇ ಕೊಲೆ ಮಾಡಿದ್ರೆ ಇವನು ಇಲ್ಲಿ ಇರ್ತಾ ಇರ್ಲಿಲ್ಲ. ಇದರಿಂದ ಬೇರೆ ಯಾರೋ ಇದ್ದಾರೆ. ಕೊಲೆ ಮಾಡಿದ್ದಲ್ಲ, ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ ತಪ್ಪು. ನಾನಲ್ಲ ಇನ್ನೊಬ್ಬ ಮಾಡಿದ್ದು ಅಂತಿದ್ದಾನಲ್ಲ, ಆ ನನ್ನ ಮಗ ಸಿಗೋವರೆಗೂ ಈ ನನ್ನ ಮಗ ಜಾಗ ಜಾಗ ಅಂತ ಸಾಯ್ತಿದ್ನಲ್ಲ, ಇವನ್ಗೊಂದೊಳ್ಳೆ ಜಾಗ ರೆಡಿ ಮಾಡ್ರು. ಅಲ್ಲ, ಬದ್ರಿನಾರಾಯಣ್ ಈ ಕೊಲೆಗಳನ್ನ ಮಾಡಿಸಿಲ್ಲ ಅಂದ್ರೆ ಹೇಗ್ ನಂಬ್ತೀಯ ರಾಮ್? ಸಾವು ಕಣ್ ಮುಂದೆ ಇದ್ದಾಗ ಯಾರು ಸುಳ್ಳು ಹೇಳೋದಿಲ್ಲ ಸರ್. ಮತ್ತಿನ್ಯಾರು ಮಾಡಿಸಿರ್ಬೋದು ರಾಮ್? ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ಅವನು ಎಂತ ರಾಕ್ಷಸ ಅಂತ ಹೇಳಿದ್ದಾನೆ. ಆ ರಾಕ್ಷಸ ಎಲ್ಲೇ ಇರ್ಲಿ, ಅವನ್ಗೆ 10 ತಲೆ ಇರ್ಲಿ, ಅವ್ನು ದೊಡ್ಡ ಕೋಟೆ ಕಟ್ಕೊಂಡು ಸೈನಿಕರನ್ನ ಇಟ್ಕೊಂಡಿರ್ಲಿ, ಅವನ್ ಬದುಕಿದ್ದಾಗೆ ಅವನ್ ಸೈನಿಕರ ಮುಂದೆ 100 ಸಲ ಕೊಂದು, ಈ ರಾಮ್ ರಾಕ್ಷಸ ಆದ್ರೆ ಶತ್ರುಗಳನ್ನ ಕೊಲ್ಲೋದಿಕ್ಕೆ ಸಾವೇ ಸಂಭ್ರಮ ಪಡುತ್ತೆ ಅಂತ ಸಾವನ್ನ ಪರಿಚಯ ಮಾಡಿಸ್ತೀನಿ. ನನ್ನ ಲೈಫಲ್ಲಿ ನಿನ್ನಷ್ಟು ಯಾರನ್ನೂ ಇಷ್ಟಪಟ್ಟಿಲ್ಲ ರಾಮ್. ಅಪ್ಪ ಬಿಟ್ಟು ಹೋದ್ಮೇಲೆ ಅಮ್ಮ ಹೊರಗಿನ ಪ್ರಪಂಚಕ್ಕೆ ಹೆದರಿ ಹೆದರಿ ನನ್ನ ತುಂಬ ಸ್ಟ್ರಿಕ್ಟಾಗಿ ಸಾಕಿದ್ರು. ಲವ್ ಅಂದರೆ ಏನು, ಹೇಗಿರುತ್ತೆ ಅಂತ ನೀ ನನ್ನ ಲೈಫಲ್ಲಿ ಬಂದಮೇಲೆ ನನಗೆ ಗೊತ್ತಾಗಿತ್ತು. ಅವ್ರು ತುಂಬ ಸ್ವಾಭಿಮಾನಿ. ಅವ್ರ ಸ್ವಾಭಿಮಾನಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಈಗ ಅವ್ರ ಸ್ವಾಭಿಮಾನದ ಪ್ರಶ್ನೆನೇ ನೀನು. ಮುಂದಿನ ತಿಂಗಳು ನನ್ನ ಅವ್ರ ಫ್ರೆಂಡ್ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ನೀನು ನಿಮ್ಮವ್ರನ್ನೆಲ್ಲ ಕಳ್ಕೊಂಡು ದುಃಖದಲ್ಲಿದೆಯಾ ಅಂತ ನನಗೆ ಗೊತ್ತು. ಇಂಥ ಸಿಚುವೇಶನಲ್ಲಿ ನನಗೋಸ್ಕರ ಬಂದು ಮಾತಾಡು ಅಂತ ಹೇಳೋಷ್ಟು ಸ್ವಾರ್ಥಿ ನಾನಲ್ಲ. ನೀನು ಬಂದರೂ ನಮ್ಮಮ್ಮ ಒಪ್ಪಲ್ಲ. ನೀನಿಲ್ಲದೆ ಲೈಫ್ ಮುಂದೆ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. I'll miss you, Ram. ಅಮ್ಮ, ನನ್ನ ಹೆಸರು ರಾಮ್ ಅಂತ. ಅದೇ ನಿಮ್ಮ ಮಗಳ ಖುಷಿನ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವಳನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು ಅಂತ ಇದ್ದೀನಿ. ಒಂಚೂರು ಕಷ್ಟ ಕೊಡದೆ ಕಣ್ಣಲ್ಲಿ ಕಣ್ಣಿಟ್ಟು ರಾಣಿ ಥರ ಸಾಕ್ಬೇಕು ಅಂತ ಇದ್ದೀನಿ ಅಂತ ಹೇಳಕ್ ಬಂದಿದ್ದೀರಾ ಅಲ್ಲ? ಇದೇ ಮಾತನ್ನ 22 ವರ್ಷದ ಹಿಂದೆ ನಾನು ನಂಬಿದ್ದಕ್ಕೆ ಇವತ್ತು ನಾನು ನನ್ನ ಮಗಳು ಎಲ್ಲ ಇದ್ದು ಯಾರು ಇಲ್ಲದೆ ಇರೋರ್ ಥರ ಬದುಕ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ನಿಮ್ ಪೀಟರ್. ನನ್ಗಾಗಿರೋ ಅನ್ಯಾಯನ ನನ್ನ ಮಗಳಿಗಾಗೋದಕ್ಕೆ ನಾನು ಖಂಡಿತ ಬಿಡಲ್ಲ. ಪೀಟರ್, ಖುಷಿ, ಇವರು ಅಮ್ಮ, ನೀವು ಜಾನಕಿ? ಓ, ನನ್ನ ಬಗ್ಗೆನೂ ಹೇಳಿದ್ರಾ? ಏನಂತ ಹೇಳಿದ್ರು? ಒಂದ್ ಹುಡುಗಿನ ನಂಬಿಸಿ ಮೋಸ ಮಾಡ್ದೆ ಅಂತ ಹೇಳಿದ್ರ? ಅಮ್ಮ, ನೀವು ಪೀಟರ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ? ಏನಂತ ತಪ್ಪು ತಿಳ್ಕೊಂಡಿದ್ದೀನಿ? ಹೊಟ್ಟೆಲಿರೋ ಮಗುಗೆ ದರಿದ್ರ ಅಂತ ಹೇಳಿದಕ್ಕೆ ತಪ್ಪು ತಿಳ್ಕೊಂಡಿದ್ದೀನ? ತುಂಬಿದ ಗರ್ಭಿಣಿ ಮನೆ ಬಿಟ್ಟು ಹೋದಾಗ ಸಮಾಧಾನ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬಂದಿಲ್ಲ, ಅದಕ್ಕೆ ತಪ್ಪು ತಿಳ್ಕೊಂಡಿದ್ದೀನ?
ಅಥವಾ ಮಗು ಹುಟ್ಟಿದೆ ಅಂತ ಹೇಳಿ ಕಳ್ಸಿದ ಮೇಲೂ ಮಗಳನ್ನ ನೋಡಕ್ ಮನೆಗೆ ಬಂದಿಲ್ಲ, ಅದಕ್ಕೆ ತಪ್ಪು ತಿಳ್ಕೊಂಡಿದ್ದೀನ? ಅಮ್ಮ, ನಿಮ್ ಕೋಪ ನಂಗೆ ಅರ್ಥ ಆಗುತ್ತೆ. ಆದ್ರೆ ಇಷ್ಟು ವರ್ಷ ಸತ್ಯ ಏನು ಅಂತ ತಿಳ್ಕೊಳ್ದೆ ಪೀಟರ್ಗೆ ತುಂಬಾ ನೋವು ಕೊಟ್ಟು ನಿಮಗೆ ನೀವೇ ಮೋಸ ಮಾಡ್ಕೊಂಡಿದ್ದೀರಮ್ಮ. ಅಮ್ಮ, ಪೀಟರ್ ನಿಮ್ಮನ್ನ ಹುಡ್ಕೊಂಡ್ ಬಂದಿಲ್ಲ ಅಂತ ನೀವು ಅನ್ಕೊಂಡಿದ್ದೀರಲ್ಲ, ಆಕ್ಚುಲಿ ಪೀಟರ್ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ರು. ನಿಮ್ಮನ್ನ ಮಗುನ ನೋಡೋದಕ್ಕೆ ಮನೆ ಹತ್ರನೇ ಬಂದಿದ್ರು. ನೀವಲ್ಲೇ ಇದ್ರು. ನೀವಿಲ್ಲ ಅಂತ ನಿಮ್ಮಣ್ಣ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಅದನ್ನ ಪೀಟರ್ ತಲೆ ಕಟ್ಟಿ ನಿಮ್ಮಿಬ್ಬರನ್ನ ಒಂದಾಗಕ್ ಬಿಡ್ಲಿಲ್ಲ ಅಮ್ಮ. ಪೊಲೀಸರು ಪೀಟರ್ ಕೊಟ್ಟಂತ ಹಿಂಸೆ ಅಷ್ಟಿಷ್ಟಲ್ಲ. ಏನೂ ತಪ್ಪು ಮಾಡ್ದಿರೋ ಪೀಟರ್ ಶಿಕ್ಷೆ ಅನುಭವಿಸ್ಬೇಕಾಯ್ತಮ್ಮ. ಜೈಲಿಂದ ಬಂದ್ಮೇಲೆ ನಿಮ್ಮನ್ನ ಮಗುನ ನೋಡ್ಬೇಕು, ಕ್ಷಮಾಪಣೆ ಕೇಳಬೇಕು ಅಂತ ಇಡೀ ಮೈಸೂರೆಲ್ಲ ಹುಡುಕಿದ್ರು ನೀವು ಸಿಗ್ಲಿಲ್ಲ ಅಮ್ಮ. ನೀವು ಬೆಂಗಳೂರಲ್ಲೇ ಇದ್ದೀರಾ ಅಂತ ಗೊತ್ತಾದ್ಮೇಲೆ ಅವ್ರು ನಿಮಗೋಸ್ಕರ ಬಂದು ಇಲ್ಲೇ ಉಳ್ಕೊಂಡ್ರು. ಪೀಟರ್ ನಿಮ್ ನೆನಪಲ್ಲಿ ಕೊರಗದೆ ಇರೋ ದಿನಾನೇ ನಾವು ನೋಡಿಲ್ಲ ಅಮ್ಮ. ಒಂದು ಸರಿನಾದ್ರೂ ನೀವು ಪೀಟರ್ ಮಾತನ್ನ ತಾಳ್ಮೆಯಿಂದ ಕೇಳಿದ್ರೆ ಇವತ್ತು ಖುಷಿಗೆ ತಂದೆ ಪ್ರೀತಿನೂ ಸಿಗ್ತಿತ್ತಮ್ಮ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ರಾಮ್, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ನನ್ನ ಪೀಟರ್ನ ನೋಡ್ಬೇಕು, ಅವ್ರ ಹತ್ರ ಕ್ಷಮೆ ಕೇಳ್ಬೇಕು. ಕರ್ಕೊಂಡು ಹೋಗ್ತೀರಾ ಪ್ಲೀಸ್? ಕರ್ಕೊಂಡು ಹೋಗಿ. ಅಮ್ಮ, ನಾನು ಫೋನ್ ಮಾಡ್ತೀನಿ, ಈಗಲೇ ಕೇಳ್ತೀನಿ ಅವ್ರು ಎಲ್ಲಿದ್ದಾರೆ ಅಂತ. ಅಮ್ಮ, ಪೀಟರ್ದು ಫೋನ್ ಸ್ವಿಚ್ ಆಫ್ ಬರ್ತಿದೆ. ಒಂದು ಕೆಲಸ ಮಾಡ್ತೀನಿ, ನಾಳೆ ಬೆಳಿಗ್ಗೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ರಾಮ್. ಅವತ್ತು ರಾತ್ರಿ ಪೀಟರ್ ಮನೆಗೆ ಬಂದಾಗ ನಾನು ಕೋಪ ಮಾಡ್ಕೊಳ್ದೆ ಸಮಾಧಾನವಾಗಿ ಮಾತಾಡುತ್ತಿದ್ರೆ ಇವತ್ತು ನಮ್ಮಿಬ್ಬರ ಮಧ್ಯೆ ಅಂತರನೇ ಬರ್ತಿರ್ಲಿಲ್ಲ. ಚಾಕು ಹಾಕಿ ಜೀವನ ಅಲ್ವಾ? ಆ 20 ಜನದ ಜೊತೆ ಈ ರಾಮನ್ನು ಮುಗಿಸ್ಬಿಟ್ಟಿದ್ರೆ ಇಷ್ಟೊಂದು ಟೆನ್ಷನ್ ಇರ್ತಿರ್ಲಿಲ್ಲ. ಏರಿಯಾ ಜನರ ಮುಂದೆ ನಮ್ಮನ್ನೆಲ್ಲ ಮುಗಿಸ್ಬಿಡ್ತೀನಿ ಅಂತ ಪ್ರಮಾಣ ಬೇರೆ ಮಾಡಿದಾನಂತೆ. ನೋಡ್ರ, ಅವ್ನು ನಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ಅವನ್ನ ದೇವ್ರ ಹತ್ರ ಕಳಿಸ್ಬಿಡಿ. ಇದರಿಂದ ಯಾರ್ಯಾರಿದ್ದಾರೆ ಅಂತ ಗೊತ್ತಾಗ್ಬಾರ್ದು ಅವನಿಗೆ. ಅಣ್ಣ, ನೀವೇನು ಟೆನ್ಷನ್ ಆಗ್ಬೇಡಿ ಅಣ್ಣ. ನಮ್ಮ ಹುಡುಗರು ಯಾವ ವಿಚಾರಕ್ಕೆ ಕಿರಿಕ್ ಮಾಡಿದ್ರು ಅಂತಾನೆ ಕನ್ಫ್ಯೂಷನ್ ಆಗ್ಬಿಡ್ಬೇಕು ಅವನು. ಸಿಲ್ಲಿ ವಿಚಾರ ಎತ್ಕೊಂಡು ಅವನ್ನ ಎತ್ತು ಬಿಡ್ತೀನಣ್ಣ. ಏ ಗೋಪಾಲಯ್ಯ, ಗೋಪಾಲಯ್ಯ! ಅಯ್ಯೋ, ಈ ಪೀಟರ್ ಬೇರೆ ನೋಡ್ಬಿಟ್ನಲ್ಲೋ. ಹೋಗೋಗ್ರು, ಮುಗ್ಸೋಗ್ರು, ಫಸ್ಟ್ ಮುಗಿಸಿ. ಏ ಗೋಪಾಲಯ್ಯ, ಇವರೇ ಕಣ ಕೊಲೆಗಡದ್ರು. ನಮ್ಮವ್ರನ್ನೆಲ್ಲ ಕೊಂದದ್ದು ಇವರೇ ಕಣ, ಇವರೇ.
ಒಲೆಯ ಏ ಜನ ಎಲ್ಲ ನಿನ್ ದೇವ್ರು ಅಂದ್ಕೊಂಡಿದ್ರಲ್ಲ ಥೂ ಪಾಪಿ ನೀನು ಉಳಿಯಲ್ಲ ಕಣ. ಸಾಹೇಬ್ರೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಶೀಘ್ರದಲ್ಲಿ ನಿಮ್ಮ ಸ್ಲಮ್ನ ಕ್ಲೀನ್ ಮಾಡಿ ನೀಟಾಗಿ ನಿಮ್ಮ ಕೈಗೊಪ್ಸೋ ಜವಾಬ್ದಾರಿ ನಂದು. ಇದು ಒಂಥರ ದೇಶ ಸೇವೆ ಇದ್ದಂಗೆನೆ. ನೀವೇನು ತಲೆ ಕೆಡಿಸ್ಕೋಬೇಡಿ ಅಣ್ಣ, ನಾನಿದ್ದೀನಿ, ಕೆಲಸ ಆಯ್ತಂತ ಅನ್ಕೊಳ್ಳಿ. ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು ತಪ್ಪಲ್ಲ ರಾಮ್. ಆದ್ರೆ ಆ ಹೋರಾಟದಲ್ಲಿ ನಮ್ಮವ್ರನ್ನ ನಾವು ಕಳ್ಕೋಬಾರ್ದು. ನಿನ್ನ ಆವೇಶ ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಈಗ ಆಗಿರೋ ಅನಾಹುತಕ್ಕೆ ಪರಿಹಾರನೇ ಇಲ್ವಲ್ಲ. ನೀನು ದುಡುಕ್ತೆ ಹೋಗಿದ್ರೆ ನಾವು ಪೀಟರ್ನ ಉಳಿಸ್ಕೋಬೋದಾಗಿತ್ತು. ಇಷ್ಟು ದಿನ ಬದ್ರಿನಾರಾಯಣನೇ ನಮ್ಮ ಶತ್ರು ಅಂತ ನಾನು ಹೋರಾಟ ಮಾಡ್ತಿದ್ದೆ. ಆದ್ರೆ ಅವ್ನು ಪೀಟರ್ನ ಕೊಂದಿದ್ದಾನೆ ಅಂದ್ರೆ ಪೀಟರ್ಗೆ ಅವ್ನು ಯಾರು ಅಂತ ಗೊತ್ತಾಗಿರ್ಬೇಕು. ಅವ್ನು ನಮ್ಮ ಮಧ್ಯೆನೆ ನಿಂತ್ಕೊಂಡು ನಮ್ಮ ಬೆನ್ನಿಗೆ ಚೂರಿ ಆಗ್ತಿದ್ದಾನೆ ಅನ್ಸುತ್ತೆ ರಚನಾ. ಓ, ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ ರಾಮ್? ಎಷ್ಟೋ ಜನ ತಮ್ಮ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದಾರೆ, ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ನೀನು ಮಾಡಿಸಿರೋ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಇಂದ ಅವ್ರ ಭವಿಷ್ಯಕ್ಕೊಂದು ಆಧಾರ ಇದೆ. ನೋಡು ರಾಮ್, ನೊಂದಿರೋ ಕುಟುಂಬಗಳಿಗೆ ಆದಷ್ಟು ಬೇಗ ಇನ್ಶೂರೆನ್ಸ್ ಹಣ ಸಿಗೋ ತರ ಜವಾಬ್ದಾರಿ ತಗೋ. ಆವೇಶ ಬೇಡ ರಾಮ್, ಆಗೋ ಕೆಲಸ ನೋಡು. ತುಂಬು ಕುಟುಂಬಕ್ಕೆ ನಮಸ್ಕಾರಗಳು. ಇನ್ಶೂರೆನ್ಸ್ ಕಂಪ್ನಿಗೆ ಸ್ವಾಗತ ಸುಸ್ವಾಗತ. ನಾನೀಗ ನಿಮ್ ಕಂಪ್ನಿ ಇನ್ಶೂರೆನ್ಸ್ ಮಾಡಿಸಿದ್ರೆ ನಮಗೆ ಯಾವ ರೀತಿ ಬೆನಿಫಿಟ್ ಕೊಡಿಸ್ತೀರಿ? ಅಂದ್ರೆ ಬ್ಯಾಂಕು ಪಟಾಯ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀರಾ? ಮಸಾಜ್ ಎಲ್ಲ ಆಮೇಲೆ ಮಾಡ್ಸೋಣ. ಮೊದಲು ಇನ್ಶೂರೆನ್ಸ್ ಯಾಕೆ ಮಾಡಿಸ್ಬೇಕು ಅಂತ ನಮ್ಮ ಬಾಸ್ ಹೇಳ್ತಾರೆ, ಕೇಳಿ. ಸರ್, ಈಗ ನಮ್ಮ ಆಫೀಸ್ಗೆ ಬರೋದಕ್ಕಿಂತ ಮುಂಚಿತವಾಗಿ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಏನು ಮಾಡ್ತೀವಿ? ಹಾಸ್ಪಿಟಲ್ ಹೋಗ್ತೀವಿ, ಹೋಗಿ ಬಿಲ್ ಕಟ್ತಿದ್ರಿ. ಅದೇ ನಮ್ಮ ಕಂಪ್ನಿ ಇನ್ಶೂರೆನ್ಸ್ ಮಾಡಿಸಿದ್ರೆ ನಮ್ಮ ಬಾಸ್ ಕಟ್ತಿದ್ರು. ನಮ್ಮ ಆಫೀಸಿಗೆ ಬಂದು ಇನ್ಶೂರೆನ್ಸ್ ಕಟ್ಟದೇನೆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಸತ್ತು ಹೋಗಿದ್ರು, ಏನು ಮಾಡ್ತಿದ್ರಿ? ಬಾಸ್ ಪಾಪ ಅವ್ರು ಇನ್ಶೂರೆನ್ಸ್ ಬೇರೆ ಮಾಡಿಸಿಲ್ಲ. ಅಕಸ್ಮಾತ್ ನೀವಿಬ್ರು ಸತ್ ಹೋಗಿ ನಿಮ್ಮ ಮಗಳ ಮಾತ್ರ ಉಳಿದ್ರೆ ಏನು ಮಾಡ್ತಿದ್ರಿ? ಬಾಸ್ ಅವಾಗ ಅವರಲ್ಲಿ ಇರ್ತಾರೆ, ಪಾಪ ಇನ್ಶೂರೆನ್ಸ್ ಬೇರೆ ಮಾಡಿಸಿಲ್ಲ. ಓ ಪಕ್ಷ, ನೀವು ನಿಮ್ಮ ಮಗಳು ಸತ್ ಹೋಗಿ ಮೇಡಮ್ ಅವರು ಮಾತ್ರ ಬಚಾವಾದ್ರೆ ಏನು ಮಾಡ್ತಿದ್ರಿ? ನಿಮ್ಮ ಏರಿಯಾ ಜನ ಬಿಡ್ತಾರ? ಆಂಟಿ ಬೇರೆ ಫಿಗರ್, ನಾನ್ ಗಂಡಾಗ್ತೀನಿ ಅಂತ ಎಲ್ಲ ಗಂಡ ಹಾಕಕ್ ಬರ್ತಾರೆ. ಅದೇ ನೀವು ನಮ್ಮ ಕಂಪ್ನಿ ಇನ್ಶೂರೆನ್ಸ್ ಮಾಡಿಸಿದ್ರೆ ನಮ್ಮ ಬಾಸ್ ಗಂಡಾಗ್ತಾರೆ. ಬಾಯಿಲ್ ಬೆಳ್ಳಿಟ್ಟು ಬಿಡ್ತೀನಿ, ಕತ್ತೆ ಬಡವ ಬಾಯಿಗೆ ಬಂದಾಗ ಮಾತಾಡಿದ್ರೆ ಅವನ ಹಂಗೆ ಏನೇನೋ ಮಾತಾಡ್ತಿರ್ತಾನೆ. ನಾನೇನ್ ಹೇಳಕ್ ಬಂದೆ ಅಂದ್ರೆ, ನಮ್ಮ ಕಂಪನಿ ನಿಮಗೆ ಗಂಡನ ರೂಪದಲ್ಲಿ ಸೇವೆ ಮಾಡ್ತದಂತ ಹೇಳಕ್ ಬಂದು ಸರ್. ನೋಡಿ, ನನ್ನ ಮಾತು ಕೇಳಿ, ನಿಮಗೇನು ದಿಕ್ಕಿಲ್ದೆ ದಿಕ್ಕಾಪಾಲಾಗಿ ಹೋಗ್ಬಿಟ್ರೆ ಬಹಳ ಕಷ್ಟ ಆಗ್ತದೆ. ನಮ್ಮ ಕಂಪನಿಯಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಕಸ್ಮಾತ್ ನಿಮ್ಮ ಕೈ ಹೋದ್ರೆ ನಾವು ನಿಮ್ ಕೈ ಹಿಡಿವಿ, ಕಾಲು ಹೋದ್ರೆ ನಾವು ನಿಮ್ ಕಾಲ್ ಮೇಲೆ ನಿಂತ್ಕೊಳ್ಳೋ ಮಾಡ್ತೀವಿ. ಅಕಸ್ಮಾತ್ ಆಗಿ ನಿಮ್ಮ ತಲೆ ಹೋದ್ರೆ ಸಾರಿ ಸರ್, ಯಾರಿಗೂ ತೊಂದರೆ ಆಗ್ಬಾರ್ದು ಸರ್. ನಮ್ಗಿಂತ ನಮ್ಮನ್ನು ನಂಬ್ಕೊಂಡವ್ರಿಗಂತೂ ತೊಂದರೆ ಆಗ್ಬಾರ್ದು ಸರ್. ಒಂದು ವೇಳೆ ನಿಮ್ಗೆ ಏನಾದ್ರೂ ಏನೂ ಆಗ್ಬಾರ್ದು, ಆದ್ರೆ ಇನ್ಶೂರೆನ್ಸ್ ಇದ್ರೆ ನಿಮ್ ಕುಟುಂಬಕ್ಕೆ ಆಧಾರವಾಗಿರುತ್ತೆ ಅಂತ ಮಾಡಿಸೋದು ಸರ್. ಇವ್ರು ಹೇಳ್ದಂಗಲ್ಲ. ಸಾರಿ ಸರ್. ಪರವಾಗಿಲ್ಲ ಬಿಡಿ ಸರ್. ಸಾರಿ ಸರ್. ಹಾಗೆ ನಮ್ಮ ಏರಿಯಲ್ಲಿ ತೀರ್ಕೊಂಡಿರೋದೆಲ್ಲ ಇನ್ಶೂರೆನ್ಸ್ ಸ್ವಲ್ಪ ಬೇಗ ಕ್ಲೈಮ್ ಮಾಡಿಸ್ಕೊಡಿ ಸರ್. ಶೋರ್ ಬಶೀರ್, ಬಸ್ ಆ ಫೈಲ್ ತಗೊಂಡು ಬನ್ನಿ. ಓಕೆ, ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ. ಆದಷ್ಟು ಬೇಗ ಇನ್ಶೂರೆನ್ಸ್ ಕ್ಲೈಮ್ ಆಗೋ ಹಾಗೆ ನಾನೇ ನಿಂತೆಲ್ಲ ಮಾಡಿಸ್ತೀನಿ. ಥ್ಯಾಂಕ್ ಯು ಸರ್. ಬಸ್
ನನ್ನ ರಕ್ತನೇ ಕೊಡ್ತೀನಿ ಅಂದೆ ಅದೇನೋ ಏ ನೆಗೆಟಿವೇ ಬೇಕಂದ್ರು. ಏ ನೆಗೆಟಿವ್? ಲೇ ಮಂಜ, ಅದಕ್ಕೆ ಇದು ಬ್ಲಡ್ ಗ್ರೂಪ್ ಯಾವುದು? ಗುರು ಓ ಪಾಸಿಟಿವ್ ಗುರು. ಬಿ ಪಾಸಿಟಿವ್ ಇದೆ. ಸುರೇಶ, ಅಮ್ಮ ಮತ್ತೆ ತಂಗಿದು ಬ್ಲಡ್ ಗ್ರೂಪ್ ಯಾವುದು? ಅಮ್ಮಂದು ಎ ನೆಗೆಟಿವ್ ಅಣ್ಣ, ತಂಗಿದು ಎ ಬಿ ಪಾಸಿಟಿವ್ ಅಣ್ಣ. ಎ ಬಿ ಪಾಸಿಟಿವ್, ಎ ಪಾಸಿಟಿವ್ ಇದೆ. ಸರ್, ನಮ್ಮವ್ರದ್ದೆಲ್ಲ ಬ್ಲಡ್ ಗ್ರೂಪ್ ಚೇಂಜ್ ಆಗಿದೆ. ನೋ, ಲ್ಯಾಬಿಂದ ಏನು ಬರುತ್ತೆ ಅವೇ ಇದರಲ್ಲಿದೆ. ಸರ್ ಇಲ್ಲ ಸರ್, ಎಲ್ರದ್ದು ಚೇಂಜ್ ಆಗಿದೆ. ಜಸ್ಟ್ ಅ ಮಿನಿಟ್. ಬಶೀರ್ ಬಾಸ್, ಆ ಫೈಲ್ ತಗೊಂಬನಿ. ಓಕೆ ಬಾಸ್. ಬಾಸ್ ತೋಳಿ, ಇದರಲ್ಲಿ ಎಲ್ಲ ಇದೆ. ಲೈ, ಬ್ಲಡ್ ಗ್ರೂಪ್ ಏನು ನಿಂದು? ಬಿ ಪಾಸಿಟಿವ್. ಕುಮಾರ, ನಿನ್ ಬ್ಲಡ್ ಗ್ರೂಪ್ ಏನು? ಹಾ, ಓ ನೆಗೆಟಿವ್. ಸರ್, ಇದೆಲ್ಲ ಕರೆಕ್ಟ್ ಆಗಿದೆ. ಅಂದ್ರೆ ತೀರೋಗಿರೋದು ಮಾತ್ರ ಚೇಂಜ್ ಆಗಿರೋದು. ಖುಷಿ, ನೀನು ಏರಿಯಲ್ಲಿ ಎಲ್ಲಾರ ಮನೆಗೆ ಹೋಗ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊ. ಸರ್, ಈ ಹೆಲ್ತ್ ರಿಪೋರ್ಟ್ ಕೊಟ್ಟಿದ್ದ ಲ್ಯಾಬ್ ಯಾವ್ದು ಸರ್? ಸಾರಿ ಸರ್, ಒಂದ್ ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಬೇಕಿತ್ತು. ಈ ಕ್ಲೋಸಿಂಗ್ ಟೈಮ್ ಬೆಳಗ್ಗೆ ಬನ್ನಿ. ಬ್ಲಡ್ ಗ್ರೂಪ್ ಚೇಂಜ್. ಯಾರೋ ನೀನು? 20 ಜನದ್ದು ಬ್ಲಡ್ ಗ್ರೂಪ್ ಚೇಂಜ್ ಮಾಡಕ್ಕಾಗುತ್ತೆ, ನಂತೊಪ್ಪಂದಾಗಲ್ವಾ? ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಗೊತ್ತಾ? ಅದನ್ನ ತಿಳ್ಕೊಳ್ಳೋದಕ್ಕೆ ತಾನೇ ಬಂದಿರೋದು. ಪ್ಲೀಸ್ ನನ್ನ ಬಿಟ್ಬಿಡು, ಅವ್ರು ಯಾರು ಅಂತ ಹೇಳಕ್ಕಾಗಲ್ಲ. ಯಾರು ಅಂತ ಹೇಳಿದ್ರೆ ನಿನ್ನ ಫ್ಯಾಮಿಲಿನ ಸಾಯಿಸ್ತಾರೆ. ನಿನ್ ಫ್ಯಾಮಿಲಿಗೋಸ್ಕರ ಸಾಯೋದಕ್ಕೆ ರೆಡಿ, ಆದ್ರೆ ನಿಜ ಹೇಳೋದಕ್ಕೆ ರೆಡಿ ಇಲ್ಲ. ನಾನು ಹೇಳಲ್ಲ. ಅಲ್ಲ, ನಾನು ಹೇಳಲ್ಲ. ಈ ನೋವೇ ನಿನ್ ಕೈಯಲ್ಲಿ ತಡಿಯಕ್ಕಾಗ್ತಿಲ್ಲ. ಇನ್ ಸಾಯುವಷ್ಟು ಧೈರ್ಯ ಇದೆಯಾ? ಯಾರು? ಕಾರ್ಪೊರೇಟರ್ ಗೋಪಾಲಯ್ಯ. ಗೋಪಾಲಯ್ಯ? ಏಯ್, ಏನು ಹೇಳ್ತಾ ಇದೀಯಾ? ಅವ್ರು ಯಾಕೋ ಈ ಕೆಲಸ ಮಾಡಿಸ್ತಾರೆ? ಸರ್, ಅವ್ರು ಯಾಕೆ ಮಾಡಿಸೋದಂತ ಗೊತ್ತಿಲ್ಲ. ತುಂಬಾ ಪ್ರೆಷರ್ ಇತ್ತು, ಮಾಡ್ಲೇಬೇಕಾಯ್ತು. ಇದನ್ನ ನಂಬೇಕಾ? ನನ್ನ ತಾಯಣೆಗೂ ನಾನು ಹೇಳ್ತಿರೋದು ಸತ್ಯ ಸರ್. ಪ್ಲೀಸ್ ನನ್ನ ನಂಬಿ, ನನ್ನ ಬಿಟ್ಬಿಡಿ ಸರ್. ಪ್ಲೀಸ್ ನನ್ನ ಬಿಟ್ಬಿಡಿ ಸರ್. ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಹುಡುಗರ ಎದುರಿಗೇನೆ ನನ್ನನ್ನೇ ಖಾಲಿ ಮಾಡುತ್ತೀರಿ. ಏನಾಗಲ್ಲ, ಒದ್ದಾಡ್ಬಿಡೋಣ. ಸರ್, ಸರ್, ನನ್ನ ಅಟ್ಯಾಕ್ ಮಾಡಿದ್ದಾರೆ, ಯಾರೋ ನನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ, ನನ್ನ ಸಾಯಿಸ್ತಿದ್ದಾರೆ. ಕಿಲ್ ಮೀ. ಸರ್, 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 ಒಂದ್ ಕೆಲಸ ಮಾಡಿ ಸರ್, ನಿಮ್ ಲೈವ್ ಲೊಕೇಶನ್ ಕಳಿಸಿ ಸರ್. ಸರ್, ತುಂಬಾ ಹತ್ರದಲ್ಲಿ. ಪ್ಲೀಸ್ ಬೇಗ ಬಂದು 2 ನಿಮಿಷ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ, ಆಮೇಲೆ ನನ್ನಿಂದ ಅವ್ರನ್ನ ಯಾರೂ ಕಾಪಾಡಕ್ಕಾಗಲ್ಲ. No!
ರಾಮ್ ಇವರೆಲ್ಲ ಯಾರು ರಾಮ್? ನನ್ನನ್ನು ಯಾಕೆ ಕೊಲ್ಲಕ್ ಪ್ರಯತ್ನ ಮಾಡ್ತಾ ಇದ್ದಾರೆ? ನಾನೇನ್ ತಪ್ಪು ಮಾಡಿದ್ದೀನಿ ರಾಮ್? ನಾನೇನ್ ತಪ್ಪು ಮಾಡಿದ್ದೀನಿ? ಕಾರ್ಪೊರೇಟರ್ ಗೋಪಾಲಯ್ಯ ಕಡೆಯವರು ಸರ್. ಗೋಪಾಲಯ್ಯನ? ರಾಮ್, ನಮ್ ಜನ ಎಲ್ಲ ಒಬ್ಬೊಬ್ರೆ ನರಳಿ ಸಾಯೋದನ್ನ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಆ ಪಾಪಿನ ನಾವು ಸುಮ್ಮನೆ ಬಿಡ್ಬಾರ್ದು ರಾಮ್. ಅವನಿಗೊಂದು ಗತಿ ಕಾಣಿಸ್ಲೇಬೇಕು. ಡೆತ್ ಸರ್ಟಿಫಿಕೇಟ್ ಅಲ್ಲಿ ಎಲ್ಲಾ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಿದೆ. ಆದ್ರೆ ರಾಮ್ ಸರ್, ಹುಷಾರಾಗಿರಿ. ನಮ್ಗೆ ಅಂತ ಇರೋದು ನೀವೊಬ್ರೆ. ನಿಮ್ಗೇನು ಆಗ್ಬಾರ್ದು. ರಾಮ್, ನಂಬಲೇಬೇಕು ಸರ್. ನಂಬಿದ್ರೆ ತಾನೇ ನಂಬಿಕೆ ದ್ರೋಹ ಮಾಡಕ್ಕಾಗೋದು. ನಮ್ಮ ಏರಿಯಾ ನಮ್ ಜನ ಅಂತ ಹೇಳಿ ನಮ್ ಬೆನ್ನಿಗೆ ಚೂರಿ ಹಾಕ್ಬಿಟ್ಟ. ನಂಗೆ ತುಂಬಾ ಭಯ ಆಗ್ತಿದೆ ರಾಮ್. ಇದ್ಯಾಕೋ ಇಲ್ಲಿಗೆ ನಿಲ್ಲಲ್ಲ ಅನ್ಸ್ತಾ ಇದೆ. 20 ಮರ್ಡರ್ ಆದ್ಮೇಲೆ ಪೀಟರ್ ಸಾವು, ಪೀಟರ್ ಆದ್ಮೇಲೆ ಕಾರ್ಪೊರೇಟರ್ ಕೊಲೆ, ಅವತ್ತಿನ ದಿನಾನೇ ನನ್ನ ಮೇಲೆ ಅಟ್ಯಾಕ್. ನನ್ಗೆ ಯಾಕೋ ನೆಕ್ಸ್ಟ್ ಟಾರ್ಗೆಟ್ ನೀನೇ ಇರಬೇಕು ಅನಿಸ್ತಾ ಇದೆ. ಐ ಆಮ್ ಡ್ಯಾಮ್ ಶ್ಯೂರ್ ಯು ಹ್ಯಾವ್ ಟು ಬಿ ರಿಯಲಿ ಕೇರ್ಫುಲ್ ರಾಮ್. ನನ್ನ ಬಗ್ಗೆ ಬಿಡಿ ಸರ್. ಈ ವಿಷಯ ನಮ್ಮಿಬ್ಬರಲ್ಲಿ ಮಾತ್ರ ಇರಲಿ. ಮಿಕ್ಕಿದ್ದೇನಾಗುತ್ತೋ ನಾನು ನೋಡ್ಕೊಂತೀನಿ. ರಾಮನ ಏನಾಯ್ತು? ನಾವೇನ ಚೆಲ್ಲ ಕೊಲೆ ಮಾಡ್ತಿರೋದು ರಾಜನನ್ನ. ನೋಡಿ ಸ್ಲಮ್ ನಲ್ಲಿ 20 ಜನನ್ನ ಹೊಡೆದ ಹುಡುಗರು, ಪೀಟರ್ನ ಹೊಡೆದ ಹುಡುಗರು, ಎಲ್ರನ್ನು ಕರ್ಸು. ಯಾವೊಬ್ಬನು ಮಿಸ್ ಆಗಂಗಿಲ್ಲ. ಪೇಮೆಂಟ್ ಡಬ್ಬಲ್ ಆದ್ರೂ ಪರವಾಗಿಲ್ಲ, ಗೊತ್ತಾಯ್ತಾ? ನೀನು ಹೋಗಿ ಆ ರಾಮ್ನ ತಕೊಂಬ, ನಾನು ಹೋಗಿ ಆ ನನ್ನ ಮಗ ಡಾಕ್ಟರ್ನೇ ತಕೊಂಬರ್ತೀನಿ. ಇಬ್ರು ನಿಮ್ಮ ಹೊಲದಲ್ಲಿ ಹಾಕೊಂಡು ಹೋಗ್ಬಿಡೋಣ. ರಾಮ್ ರಾಮ್ ಏನ್ ರಾಮ್ ಹಿಂಗ್ ಹೊಡೆದ್ಬಿಟ್ಟಿದ್ದಾರೆ? ನಾನು ಹೇಳಿರ್ಲಿಲ್ವ ರಾಮ್ ಹುಷಾರಾಗಿರು, ಇವರೆಲ್ಲ ಸರಿ ಇಲ್ಲ ಅಂತ? ಅಲ್ಲ ರಾಮ್, ಅಷ್ಟ್ ದೊಡ್ಡ ಮಟ್ಟಕ್ಕೆ ಮಾಸ್ ಮರ್ಡರ್ ಮಾಡಿದ್ದಾರೆ ಅಂದ್ಮೇಲೆ ಅವ್ರಿಗೆ ಎಷ್ಟು ದೊಡ್ಡ ಬ್ಯಾಕ್ ಗ್ರೌಂಡ್ ಇರುತ್ತೆ, ಅವ್ರ ಸಹವಾಸಕ್ಕೆ ಹೋಗದೆ ನಾವು ಸುಮ್ಮನೆ ಇರ್ಬೇಕು ಅಂತ ನಿನಗೆ ಗೊತ್ತಿರ್ಲಿಲ್ವಾ ರಾಮ್? ಗೊತ್ತಿರ್ಲಿಲ್ವಾ?
ಮುಗ್ದೋಯ್ತು. ಸಾಯಿಸ್ಬಿಡ್ತಾರೆ, ನನ್ನೂ ಸಾಯಿಸ್ಬಿಡ್ತಾರೆ, ನಿನ್ನೂ ಸಾಯಿಸ್ಬಿಡ್ತಾರೆ. ಎಲ್ಲ ಮುಗ್ದೋಯ್ತು. ಇಷ್ಟು ವರ್ಷ ನನ್ನ ಪ್ರೊಫೆಷನ್ ಅಲ್ಲಿ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಇರ್ಲಿಲ್ಲ. ಆದ್ರೆ ಇವತ್ತು ನಿನ್ನಿಂದ ನನ್ನ ಲೈಫೇ ಹಾಳಾಗೋಗ್ತಿತ್ತಲ್ಲ. ಸತ್ತೋದ್ರೆ ನಿಮ್ಮ ಅಪ್ಪ ಅಮ್ಮನ, ಅಣ್ಣ ತಮ್ಮನ, ಇಲ್ಲ ಬಂಧು ಬಳಗನ. ಈ ರೇಂಜ್ ಜಿದ್ದಿಗೆ ಬಿದ್ದಿದ್ಯಲ್ಲೋ, ಇದಕ್ಕೆಲ್ಲ ಕಾರಣ ಆ ರಾಜಣ್ಣ ಅಲ್ಲ, ನಾನೇ. ನಿಮ್ ಏರಿಯಾ ಅಷ್ಟು ಜನರ ಸಾವಾಗಿದ್ದು ನನ್ನಿಂದಾನೆ. ಲೇ, ಇದೆಲ್ಲ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತ ಗೊತ್ತೇನೋ? ನಿಮ್ಮ ಜನಕ್ಕೆ ಫ್ರೀ ಹೆಲ್ತ್ ಚೆಕಪ್ ಮಾಡ್ಸಕ್ಕೆ ಅಂತ ಕರ್ಕೊಂಡು ಹೋದ್ಯಲ್ಲ, ಆವಾಗ್ಲೇ ಬಿಟ್ಟಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾನೇ ಧರ್ಮಾಸ್ಪತ್ರೆ ಕಟ್ಸಿದ್ದೀನ. ನಿನ್ನ ಪ್ರಕಾರ ಅದು ಫ್ರೀ ಹೆಲ್ತ್ ಕ್ಯಾಂಪೇ, ಆದ್ರೆ ನಾನ್ ಮಾಡಿದ್ದು ಪ್ಯೂರ್ ಬಿಸ್ನೆಸ್. ಅವತ್ತೇ 20 ಜನರನ್ನ ಸೆಲೆಕ್ಟ್ ಮಾಡಿ ವೈರಸ್ನ ಇಂಜೆಕ್ಟ್ ಮಾಡಿದೆ. ಆ ವೈರಸ್ಗೆ ನಾನು ಕಂಡಿಡ್ದಿರೋ ಹೊಸ ಟ್ಯಾಬ್ಲೆಟ್ ವರ್ಕ್ ಆಗುತ್ತೋ ಇಲ್ವೋ ಅಂತ ನಿಮ್ಮ ಜನಗಳ ಮೇಲೆ ಪ್ರಯೋಗನೂ ಮಾಡಿದೆ. ಈ ಮೆಡಿಕಲ್ ಮಾಫಿಯಾಗೆ ನನ್ನ ಜೊತೆ ಕೈ ಜೋಡಿಸಿದ್ದು ಗೋಪಾಲಯ್ಯ. ಅದಕ್ಕೆ ಅವನ್ನ ನಿಮ್ಮ ಏರಿಯಾ ಕಾರ್ಪೊರೇಟರ್ ಎಲೆಕ್ಷನ್ಗೆ ನಿಲ್ಲಿಸಿದೆ. ನನ್ನ ಮೇಲೆ ಡೌಟ್ ಬರಬಾರ್ದು ಅಂತ ನಿಮ್ಮ ಏರಿಯಾ ಜನ ಬಂದಾಗ್ಲೆಲ್ಲ ಬಿಟ್ಟಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ಆವಾಗ್ಲೆಲ್ಲ ನನ್ನ ಹೊಟ್ಟೆ ಉರಿಯೋದು. ಆ 20 ಜನಕ್ಕೆ ಹುಷಾರಿಲ್ಲ ಅಂತ ನನ್ನ ಕರೆಸಿದಾಗ ಬ್ಲಡ್ ರಿಪೋರ್ಟಲ್ಲಿ ನನಗೆ ಗೊತ್ತಾಯ್ತು ನನ್ನ ಮೆಡಿಸನ್ ರಿವರ್ಸ್ ಆಗಿದೆ, ನನ್ನ ಎಕ್ಸ್ಪೆರಿಮೆಂಟ್ ಫೇಲ್ಯೂರ್ ಆಗಿದೆ ಅಂತ. ಆ ಟೈಮಲ್ಲಿ ಬದ್ರಿ ನಾರಾಯಣ ಅನ್ನೋ ಐಟಮ್ನ ಯೂಸ್ ಮಾಡಿಕೊಂಡು ಅವನ ಅಕೌಂಟಲ್ಲಿ ಆ 20 ಜನನ ಮುಗಿಸ್ಬಿಟ್ಟೆ. ಇನ್ನೇನು ಎಲ್ಲ ಕ್ಲಿಯರ್ ಆಗಿ ನಾನು ಸೇಫ್ ಅನ್ಕೊಳ್ಳೋ ಅಷ್ಟರಲ್ಲಿ ಗೋಪಾಲಯ್ಯ ಪೀಟರ್ ತಗ್ಲಾಕೊಂಡ. ಪೀಟರ್ ನನ್ನ ಕೈಯಲ್ಲಿ ತಗ್ಲಾಕೊಂಡ. ನನ್ನ ಎಕ್ಸ್ಪೆರಿಮೆಂಟ್ಗೆ ನಿಮ್ಮ ಏರಿಯಾ ಜನ ಸಾಯೋದಂತೂ ಕನ್ಫರ್ಮ್ ಆಗಿತ್ತು. ನ್ಯಾಚುರಲ್ ಡೆತ್ ಅಂತ ರಿಪೋರ್ಟ್ ಬರ್ಸಿ ನೆಮ್ಮದಿಯಾಗಿರ್ತಿದ್ದೆ. ಆದ್ರೆ ನಿಮ್ಮವ್ರಿಗೆಲ್ಲ ನೀನ್ ಇನ್ಶೂರೆನ್ಸ್ ಮಾಡಿಸಿದ್ದೆ ನನಗೆ ಟೆನ್ಷನ್ ಕೊಟ್ಟಿತ್ತು. ಏಯ್ ಗೋಪಾಲಯ್ಯ, ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂತ ಯಾಕೋ ಒಪ್ಕೊಂಡೆ? ಯಾಕೆ ಡಾಕ್ಟ್ರೆ? ಏನೋ ಓಟ್ ಆಗ್ತಾರೆ ಅಂತ ಮಾಡ್ಸಿದ್ನಪ್ಪ. ಜನ ನಿನ್ನ ಗೆಲ್ಸೋದು. ಡ್ಯಾಮೇಜ್. ಏಯ್ ಇಡಿಯಟ್, ಕಾಯಿಲೆ ಇರೋರ್ಗೆ ಯಾರೋ ಕೊಡ್ತಾರೆ ಇನ್ಶೂರೆನ್ಸು. 20 ಜನಕ್ಕೆ ನಾನು ವೈರಸ್ ಇಂಜೆಕ್ಟ್ ಮಾಡಿದ್ದೀನಿ. ಆ ಇನ್ಶೂರೆನ್ಸ್ ಕಂಪನಿಯವರು ಏನಾದ್ರು ಬ್ಲಡ್ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಟ್ಟ ಅಂದ್ರೆ ನಾನ್ ಸಿಕ್ಕಾಕೋತೀನಿ. ಮೊದಲು ಆ ಬ್ಲಡ್ ಸ್ಯಾಂಪಲ್ಸ್ನ ಎಕ್ಸ್ಚೇಂಜ್ ಮಾಡಿಸಿ ರಿಪೋರ್ಟ್ ಚೇಂಜ್ ಮಾಡಿಸು. ಲ್ಯಾಬ್ ರಿಪೋರ್ಟರ್ ಗೋಪಾಲಯ್ಯನ ಹೆಸರು ಬಾಯ್ಬಿಟ್ಟಿದ್ದು ನಮ್ಮ ಹುಡುಗನಿಂದ ಗೊತ್ತಾಯ್ತು. ಅದಕ್ಕೆ ಇವತ್ತಿಗೆ ನಿನ್ನ ಪಾತ್ರ ಮುಗೀತು. ಇನ್ನಿನ್ ಜಾಗ ಖಾಲಿ ಮಾಡಬೇಕು. ಹಲೋ ರಾಮ್, ರಾಮ್ ನನ್ನ ಕಾಪಾಡು ರಾಮ್. ರಾಮ್ ನಂಗೆ ತುಂಬಾ ಭಯ ಆಗ್ತಾ ಇದೆ. ಅಂಗಡಿ ವೆರಿ ಸ್ಕೇರ್ಡ್ ರಾಮ್. ಇವರೆಲ್ಲ ನನ್ನ ಸಾಯಿಸ್ಬಿಡ್ತಾರೆ. ಪ್ಲೀಸ್ ರಾಮ್. ಸಾಕ ರಾಮ್. ಹಲೋ ರಾಮ್, ರಾಮ್ ನನ್ನ ಕಾಪಾಡು ರಾಮ್. ಬಿಕ್ಲನ್ನ ನಿಮ್ ರಾಜಣ್ಣನ ಹತ್ರ ಕಳ್ಸಿದ್ದೆ ಒಂದ್ ಕಣ್ಣಿಡಕ್ಕೆ. ಮೊನ್ನೆ ತಾನೇ ನಮ್ಮ ಮನೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಆದ್ರೆ ನೀವ್ ಈ ತರ ಕನೆಕ್ಟ್ ಆಗ್ತೀರಾ ಅಂತ ಗೊತ್ತಿರ್ಲಿಲ್ಲ ರಾಜಣ್ಣ. ಮೊದ್ಲೇ ಕನೆಕ್ಟ್ ಆಗಿದ್ರೆ ಕೆಲಸ ಈಸಿ ಆಗ್ಬಿಟ್ಟಿರೋದು. ಇರ್ಲಿ ಡಾಕ್ಟ್ರೆ, ಈಗ ನಾವೊಂಥರ ಒಂದೇ ಕ್ಯಾಟಗರಿನವರು. ನಿಮಗೆ ಜನ ಬೇಕು, ನನಗೆ ಜಾಗ ಬೇಕು. ನಮ್ಮಿಬ್ರಿಗೆ ರಾಮ್ ಬೇಕು. ಯಾರೋ ಸಾಚ ಪ್ರಪಂಚದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಡಾಕ್ಟರ್ ಆಗ್ಬಿಟ್ಟು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಾಸ್ಪಿಟಲ್ಗಳನ್ನ ಕಟ್ಬಿಟ್ಟು ಜುಜುಬಿ 5 ರೂಪಾಯಿಗೆ ಟ್ರೀಟ್ಮೆಂಟ್ ಕೊಟ್ಟು ಸುಮ್ಮನೆ ಇರುವಂತೀಯ. ಏಯ್ ದಡ್ಡ, ಕಾಯಿಲೆನೇ ಇಲ್ಲ ಅಂದ್ಮೇಲೆ ನಮ್ಗೇನೋ ಕೆಲಸ. ಅದಕ್ಕೆ ಹೊಸ ಹೊಸ ವೈರಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಹೆಸರೇ ಇಲ್ದಿರೋ ಕಾಯಿಲೆನ ಸೃಷ್ಟಿ ಮಾಡ್ತೀವಿ. ಅದಕ್ಕೆ ಔಷಧಿನೂ ನಾವೇ ಕಂಡಿಡಿತೀವಿ. ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಬಡವರು, ಅನಾಥರು, ನಿಮ್ಮಂತ ಸ್ಲಮ್ ಜನರು ಬೇಕಾದಷ್ಟು ಜನ ಸಿಗ್ತಾರೆ. ಅವ್ರನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೋತೀವಿ. ಇಷ್ಟೆಲ್ಲ ಕೊಲೆಗಳನ್ನ ಮಾಡಿದ್ರು ನಿನ್ನ ಫ್ಯಾಮಿಲಿನ ಟಚ್ ಮಾಡಿರ್ಲಿಲ್ಲ ತಾನೆ? ಮುಚ್ಕೊಂಡಿರ್ಬೇಕಾಗಿತ್ತು ತಾನೆ? ನಿನ್ನ ಇಲ್ಲಿವರೆಗೂ ಬಿಡಬಾರ್ದಾಗಿತ್ತು ಕಣ. ಆದ್ರೆ ಇವತ್ತು ನಿನ್ನ ಬಿಡಲ್ಲ. ಏಯ್ ಮುಗಿಸ್ಬಿಡ್ರೋ ಇವನ್ನ.
2 ನಿಮಿಷ ತಡೀರೋ, ಬಂದೆ. ಹೇ ಹರಿಪ್ರಸಾದ್, ಪೆನ್ನು ಚೂರಿ ಹಾಕಿದ್ ನೀನೆ ಅಂತ ನನಗ್ ಗೊತ್ತು. ಏನ್ ಪಾಪ ಮಾಡಿದ್ರು ನಮ್ಮವರು. ಒಬ್ಬ ಬರ್ತಾನೆ ಜಾಗ ಬೇಕು ಅಂತಾನೆ, ಇನ್ನೊಬ್ಬ ಬರ್ತಾನೆ ನಮ್ಮೂರ್ನ ವೋಟ್ ಬ್ಯಾಂಕ್ ಅಂತಾನೆ. ಏಯ್, ನಿನ್ನಂತವ್ರು ಬರ್ತಾರೆ ನಮ್ಮೂರ್ ಜೀವನೇ ಬೇಕು ಅಂತಾರೆ. ಲೇ, ಡಾಕ್ಟ್ರು ಏನೇ ಮಾಡಿದ್ರು ಪ್ರಾಣ ಉಳ್ಸೋ ಪ್ರಯತ್ನ ಮಾಡ್ತಾರೆ. ಆದ್ರೆ ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ನಮ್ಮೂರ್ನ ಪ್ರಾಣಿಗಳಿಗಿಂತ ಹೀನಾಯವಾಗಿ ಬಳಸ್ಕೊಂಡಿದೀಯಾ. ನೀನು ಕೊಂದಿರೋದು ಮುಗ್ಧತೆನಾ? ನೀನು ಕೊಂದಿರೋದು ನಂಬಿಕೆನಾ? ನೀನು ಕೊಂದಿರೋದು ಮಾನವೀಯತೆನಾ? ಹೇ ಹರಿಪ್ರಸಾದ್, ಇಲ್ಲಿವರೆಗೂ ನಡೆದಿರೋದು ನಿನ್ನ ಪ್ಲಾನು. ಆದ್ರೆ ಇಲ್ಲಿಂದ ಆಚೆ ಹೋಗ್ತಿರೋದು ಬರೀ ಇಬ್ರೇ. ಜನಕ್ಕೆ ಇನ್ಶೂರೆನ್ಸ್ ಅಮೌಂಟ್ ಕ್ಲೈಮ್ ಮಾಡಿಸೋದಕ್ಕೆ ಅಂತ ಹೋದಾಗ ಅಷ್ಟು ಜನರ ಬ್ಲಡ್ ಗ್ರೂಪ್ ಚೇಂಜ್ ಆಗಿತ್ತು. ಇದಕ್ಕೆಲ್ಲ ಗೋಪಾಲಯನೇ ಕಾರಣ ಅಂತ ಗೊತ್ತಾದಾಗ ನೀನ್ ಕಾಲ್ ಮಾಡ್ದೆ. ಸೀನ್ ರಿವರ್ಸ್ ಆಗಿದ್ದು ಯಾವಾಗ ಗೊತ್ತೇನೋ? ರಾಮ್, ಡೆತ್ ಸರ್ಟಿಫಿಕೇಟ್ ಅಲ್ಲಿ ಎಲ್ಲಾ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಿದೆ. ಆದ್ರೆ ಅಟಾಪ್ಸಿ ರಿಪೋರ್ಟ್ ನೋಡಿದ್ರೆ ಇವರೆಲ್ಲರೂ ಮಲ್ಟಿ ಆರ್ಗನ್ ಫೇಲಿಯರ್ ಇಂದ ಬಳಲ್ತಾ ಇದ್ರು. ಒಂದು ವೇಳೆ ಅವರು ಕೊಲೆ ಆಗದೆ ಹೋಗಿದ್ರು ಕೆಲವು ದಿನಗಳಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದ ಅವರು ಸಾವನ್ನಪ್ತಾ ಇದ್ರು. ಅಸರಿ, ಇದನ್ನಿಷ್ಟೆಲ್ಲ ಯಾಕೆ ಬೆಳೆಯೋದಕ್ಕೆ ಬಿಟ್ರೆ? ಪ್ರಾರಂಭದಲ್ಲೇ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟಿದ್ರೆ ಎಲ್ಲ ಗೊತ್ತಾಗ್ತಾ ಇತ್ತಲ್ಲ. ಬ್ಲಡ್ ಟೆಸ್ಟ್? ಹಾಗೆ ಎಲ್ಲರೂ ಬ್ಲಡ್ ಸ್ಯಾಂಪಲ್ಸ್ ನ ತಗೊಂಡು ಹಾಸ್ಪಿಟಲ್ ಬನ್ನಿ, ಮರಿಬೇಡಿ. ರಾಮ್, ನಾನಿನ್ ಹೊರಡ್ತೀನಿ. ಎಲ್ರಿಗೂ ಓಕೆ ಅಲ್ಲ ಡಾಕ್ಟರ್? ಈ ಏರಿಯಾ ಸ್ವಲ್ಪ ಕ್ಲೀನ್ ಆಗಿಲ್ವಲ್ಲ, ಸೊ ಇಟ್ಸ್ ಕಾಮನ್, ನಥಿಂಗ್ ಟು ವರಿ. ಇಲ್ಲ ಸರ್, ನಮ್ ಡಾಕ್ಟರ್ ಬಂದು ಎಲ್ರಿಗೂ ಬ್ಲಡ್ ಟೆಸ್ಟ್ ಮಾಡಿಸಿ ಏನು ಮೇಜರ್ ಪ್ರಾಬ್ಲಮ್ ಇಲ್ಲ, ಈ ಟ್ಯಾಬ್ಲೆಟ್ ತಗೊಳ್ಳಿ ಸಾಕು ಅಂತ ಮೆಡಿಸಿನ್ಸ್ ಕೊಡ್ತಿದ್ರು. ಏನಂದ್ರೆ ಮೆಡಿಸಿನ್ಸ್ ಕೊಡ್ತಾ ಇದ್ರಾ? ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಬಿಟ್ಟು ಈ ಡಬ್ಬಿನಲ್ಲಿ ಈ ಮಾತ್ರೆಗಳನ್ನು ಕೊಟ್ಟಿದ್ರಾ? ದಿಸ್ ಇಸ್ ರಿಯಲಿ ಶಾಕಿಂಗ್. ಅಲ್ಲ ಕಣ್ರಿ, ಅಷ್ಟು ದೊಡ್ಡ ಡಾಕ್ಟ್ರು ಅಂತೀರಾ? ಇಲ್ಲಿ ನೋಡಿ, ಮಾತ್ರೆ ಹೆಸರಿಲ್ಲ, ಕಂಪನಿ ಹೆಸರಿಲ್ಲ, ಬ್ಯಾಚ್ ನಂಬರ್ ಇಲ್ಲ. ಇವೆಲ್ಲ ಅಪ್ರೂವಲ್ ಆಗದೇ ಇರೋ ಮೆಡಿಸಿನ್ಸ್ ಕಂಡ್ರೆ ಎಕ್ಸ್ಪೆರಿಮೆಂಟ್ ಮಾತ್ರ ಬಳಸೋಂಥವು. ಹಾಗೆ ಇದನ್ನ ಪೇಷಂಟ್ಸ್ ಮೇಲೆ ಬಳಸೋದು ಇಲ್ಲೀಗಲ್ ಆಗತ್ತೆ, ಕಾನೂನು ರೀತಿ ಅಪರಾಧ ಆಗತ್ತೆ. ಈಗ ನೋಡಿ, ಯಾವುದೇ ಒಂದು ಹೊಸ ಔಷಧವನ್ನ ತಯಾರು ಮಾಡಿದಾಗ ಮೊದಲಿಗೆ ಅದನ್ನ ನಾವು ಪ್ರಾಣಿಗಳ ಮೇಲೆ ಬಳಸ್ತೀವಿ. ಅಂಥ ಪ್ರಾಣಿಗಳು ಪ್ರಯೋಗ ಪಶುಗಳು. ಅದರ ಸಕ್ಸಸ್ ರೇಟ್ ನೋಡಿಕೊಂಡು ಬಳಸೋದ್ರಿಂದ ಮನುಷ್ಯರಿಗೆ ಯಾವುದೇ ಅಪಾಯ ಆಗೋದಿಲ್ಲ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು ಆಮೇಲೆ ಪೇಷಂಟ್ಸ್ಗೆ ಆ ಔಷಧವನ್ನ ನಾವು ಕೊಡ್ತೀವಿ. ಅದು ಕ್ರಮ. ಆದ್ರೆ ಕೆಲವು ಸಲ ಹೀಗೆ ಮಾಡದೆ ನೇರವಾಗಿ ಈ ಹೊಸ ಔಷಧವನ್ನ ಮನುಷ್ಯರ ಮೇಲೆ ಪ್ರಯೋಗ ಮಾಡಿಬಿಡ್ತಾರೆ. ಅದಕ್ಕೆ ನಾವು ಹ್ಯೂಮನ್ ಗಿನಿ ಪಿಗ್ ಅಂತ ಕರಿತೀವಿ, ಮಾನವ ಪ್ರಯೋಗ ಪಶು. ಅದು ಇಲ್ಲೀಗಲ್, ಕಾನೂನಿನ ಪ್ರಕಾರ ಅಕ್ಷಮ್ಯ ಅಪರಾಧ. ಈಗ ನೋಡಿ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ ಇಲ್ಲೆಲ್ಲ ಈ ತರಹದ ಬೇಕಾದಷ್ಟು ಪ್ರಯೋಗಗಳು ನಡೆದು ಸಾವಿರಾರು ಜನ ಬಲಿಯಾಗಿದ್ದಾರೆ. ಆದರೆ ಬೆಳಕಿಗೆ ಬಂದಿರೋದು ಬೆರಳೆಣಿಕೆಯಷ್ಟು ಮಾತ್ರ. ಇವರ ಟಾರ್ಗೆಟ್ ಯಾರು ಗೊತ್ತಾ? ನಮ್ಮ ದೇಶದ ಬಡ ಜನರು. ಅವರ ಅಸಹಾಯಕತೆನ, ಅಜ್ಞಾನನ ಬಂಡವಾಳವಾಗಿ ಮಾಡಿಕೊಂಡು ನಿಮಗೆ ಔಷಧಿ ಕೊಡ್ತೀವಿ, ಚಿಕಿತ್ಸೆ ಕೊಡ್ತೀವಿ, ಹಾಗೆ ಹೀಗೆ ಅಂತ ಬುರುಡೆ ಬಿಟ್ಬಿಟ್ಟು ತಮ್ಮ ಪ್ರಯೋಗಗಳಿಗೆ ಅವರನ್ನ ಬಲಿಪಶುಗಳನ್ನ ಮಾಡ್ಕೋತಾ ಇದ್ದಾರೆ.
ದಿಸ್ ಈಸ್ ಎ ವೆರಿ ವೆರಿ ಅಗ್ಲಿ ಫೇಸ್ ಆಫ್ ಮೆಡಿಕಲ್ ಮಾಫಿಯಾ. ನಾಲಾಯಕ್ ನನ್ ಮಕ್ಳ, ಒಬ್ಬನ್ನ ಹೊಡಿಯಕ್ಕಾಗ್ಲಿಲ್ಲ ನಿಮ್ ಕೈಯಲ್ಲಿ. ನಿನ್ ಜೊತೆ ಬಿಕ್ಲು ನೋಡಿದಾಗ ನಮ್ ರಾಜಣ್ಣನ್ಗೂ ತೊಂದರೆ ಇದೆ ಅಂತ ಗೊತ್ತಾಯ್ತು. ಯಾರೋ ಬಂದ್ರು ಅನ್ಸುತ್ತೆ. ನಮ್ಗೆ ಅಂತ ಇರೋದು ನೀವೊಬ್ರೆ. ನಿಮ್ಗೇನು ಆಗ್ಬಾರ್ದು. ಇದಕ್ಕೆಲ್ಲ ಕಾರಣ ಆ ಹರಿಪ್ರಸಾದ್ ರಾಜಣ್ಣ. ಏನ್ ಹೇಳ್ತಿದ್ದೀರಾ? ನಮ್ ಡಾಕ್ಟ್ರ ಇನ್ನ ಅವನು ಬಿಡಬಾರ್ದು. ನಡೆಯವನಿಗೆ ಮುಗಿಸ್ಬಂದು ಬೇಡ ರಾಜಣ್ಣ, ಅವನೊಬ್ನೇ ಬೇಡ ರಾಜಣ್ಣ. ಅವನ ಜೊತೆ ಸೇರಿ ನಮ್ಮೂರ್ನೆಲ್ಲ ಕೊಂದಿರೋ ಅಷ್ಟು ಸೀಳ್ ನಾಯಿಗಳನ್ನ ಒಟ್ಟಿಗೆ ಸೇರಿಸಿ ಬೇಟೆಯಾಡೋಣ. ಅವಾಗ್ಲೇ ಬಿಕ್ಲನ್ನ ತಿಕ್ಲನ್ ಮಾಡಿ ರಾಜಣ್ಣ ನಿನ್ನನ್ನು ಕರೆಸ್ಕೊಂಡಿತ್ತು. ಇರ್ಲಿ ಡಾಕ್ಟ್ರೆ, ಈಗ ನಾವಿಬ್ರು ಒಂಥರ ಒಂದೇ ಕ್ಯಾಟಗರಿನವರು. ನಿಮಗೆ ಜನ ಬೇಕು, ನನಗೆ ಜಾಗ ಬೇಕು. ನಮ್ಮಿಬ್ರಿಗೆ ರಾಮ್ ಬೇಕು. ಆದ್ರೆ ಅವನನ್ನ ಹೊಡೆಯೋದು ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಡಾಕ್ಟ್ರೆ ಹೇಳಿ, ಇದಕ್ಕೆಲ್ಲ ಕಾರಣ ನಾನೇ ಅಂತ ಅವನಿಗೇನಾದ್ರೂ ಗೊತ್ತಾದ್ರೆ ಅರ್ಧ ಕುಗ್ಗೋಗ್ಬಿಡ್ತಾನೆ. ಆಗ ಅವನನ್ನು ಹೊಡೆದಾಕ್ಬೇಕು. ಹಾಗಂತ ನೀವು ಹೋಗಿ ಅವನಿಗೆ ಹೇಳಿದ್ರು ಅವ್ನು ನಂಬಲ್ಲ. ಏನ್ ಮಾಡುತ್ತೋ? ನಿಮ್ ಮೊಬೈಲ್ ತಗೊಳ್ಳಿ. ನಿಮ್ ಮೊಬೈಲ್ ತಗೊಂಡು ಒಂದು ರೆಕಾರ್ಡ್ ಮಾಡಿ ಹೇಳ್ತೀನಿ. ಲೇ ಮಂಜ, ಸ್ಲಮ್ ನಲ್ಲಿ 20 ಜನನ್ನ ಹೊಡೆದ ಹುಡುಗರು, ಪೀಟರ್ನ ಹೊಡೆದ ಹುಡುಗರು ಯಾವೊಬ್ಬನು ಮಿಸ್ ಆಗಿಲ್ಲ. ನಾನು ಹೋಗಿ ಆ ನನ್ನ ಮಗ ಡಾಕ್ಟರ್ನೇ ತಗೊಂಬರ್ತೀನಿ. ಜೀವ ಉಳಿಸ್ಬೇಕಾಗಿರೋ ಆ ನಿನ್ನ ಕೈಗಳು ಜೀವ ತೆಗೆಯುತ್ತೆ ಅಂತ ನಮಗೆ ಅನುಮಾನನೇ ಬರಲಿಲ್ಲ. ಮನುಷ್ಯತ್ವನೇ ಇಲ್ದಿರೋ ನಿನ್ನನ್ನ ನಮ್ಮ ಜನ ದೇವರು ಅಂತ ಪೂಜಿಸಿದ್ರಲ್ಲಯ್ಯ. ನಿನ್ನಂತ ರಾಕ್ಷಸ ಹುಟ್ಟಿದಾಗ್ಲೆಲ್ಲ ಸಂಹಾರ ಮಾಡೋಕೊಬ್ಬ ರಾಮ ಹುಟ್ಟೇ ಇರ್ತಾನೆ. ನಿನಗೆ ಸಾವನಲ್ಲೂ ಕ್ಷಮಾಪಣೆ ಇಲ್ಲ. ವೈದ್ಯೋ ನಾರಾಯಣೋ ಹರಿ ಅಂತಾರೆ, ಆದ್ರೆ ನೀನಿಂತ ನರಿ ಜಾತಿಗೆ ಸೇರಿರೋ ಅಂತ ಗೊತ್ತಿರ್ಲಿಲ್ಲ ನನಗೆ. ನನಗ್ ಸತ್ಯ ಗೊತ್ತಾಗಿದ್ದ ಕ್ಷಣನೇ ನೀನ್ ಸತ್ತಾಯ್ತು. ಇನ್ನು ಉಳಿದಿರೋದು ನಿನಗ್ ಸಾವನ್ನ ಪರಿಚಯ ಮಾಡಿಸೋದು. ರಾಜಣ್ಣ, ಹೊಡೆದಾಕ್. ಕೊನೆಯ ತನಕ ಕದಿಮರ ನಡು ಮುರಿದು ಬಿಡರು ಉಗ್ರ ರೂಪ ಧರಿಸಿ ಗುಡುಗಿ ಬಾ. ನರಕ ನರಕ ರುಚಿ ನೋಡಿ ಬಿಡಲಿ ಕಟುಕ. ಕೊದ 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 ಕುದಿವ ರಕ್ತ ಆರೋ ಮುನ್ನ ಎದೆಯ ಬಡಿಯುವ. ಕಾದಿತ್ತು ರಣಬೇಟೆಯು ಸಿಗಲೆಂದು ಕಣದಲ್ಲಿ ತಿರುಗೇಟು ಬಿಡದೆ ಕೊಡುವ. ಬೇಕಿಲ್ಲ ನೀನೇ ಸೈನ್ಯ, ದೇವರಾಣೆ ನಿನ್ನನ್ನು ಪಡೆದೋರೆ ಧನ್ಯ. ನಿಂತಾಗ ಇವನೇ ಧರಣೆ ನಿಂತಾಗ ಮಾರ್ಜುನ. ಕವಿದ ಇರುಳ ಸರಿಸಿ ಬೆಳಕನ್ನು ಸುರಿಸೋದು
ಅರಳಿಸುವ ಸ್ಥಿತಿ ಅರಳಿಸುವ ಸುರನಂತೆ ಸಿಡಿ ಬೇಳುವ ಚತುರಾಯುವನು ವೈರಿಯ ಕೇಡಿಯ ಜನ್ಮ ಚಾಲಾಡೋ ಚಾಡಾಕ್ಷ ಜನಗಳ ಮನಸ್ಸಿನ ಗುಡಿಯ ಕಳಶ ವ್ಯಾಘ್ರದ ಸೊಕ್ಕನ್ನು ಮುರಿವ ಗಳಿಗೆಯೂ ಬಂದಾಗ ಬಳಸುವ ಸಮಯವು ಕೆಲವೇ ನಿಮಿಷ ಯಾವುದೇ ಇಲ್ಲ ನೀನೇನ ಶಂಕ ಇರುಳ ಸರಿಸಿ ಬೆಳಕನ್ನು ಸುರಿಸೋನು ಇವನ ಹೆಸರೇ ಕೇಳಿ ರಾಮಾರ್ಜುನ ನಡುಕ ಇರಬೇಕು ಕೊನೆಯ ತನಕ ಮುರಿದು ಬಿಡಲು ಉಗ್ರ ರೂಪ ಧರಿಸಿ ನರಕ 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 ರುಚಿ ನೋಡಿ ಬಿಡಲು ಕಟುಕ ಕೊಟ 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 ಕುದಿವ ರಕ್ತ ಆರು ಮುನ್ನ ಎದೆಯ ಬಗೆಯುವ ರಾಮ್, ಈ ಗೋಮುಖ ವ್ಯಾಘ್ರ ಏನು ಅಂತ ಇಡೀ ಜಗತ್ತಿಗೆ ಗೊತ್ತಾಗಬೇಕು. ಬೇಡ ರಾಜಣ್ಣ, ಇವನು ಒಬ್ಬ ಮಾಡಿರೋ ಅಲ್ಕ ಕೆಲ್ಸಕ್ಕೆ ದೇವ್ರ ತರ ಸೇವೆ ಮಾಡ್ತಿರೋ ಇಡೀ ಡಾಕ್ಟ್ರು ಕುಲಕ್ಕೆ ಕಳಂಕ ಬರುತ್ತೆ. ಇವನ್ನ ನಮ್ಮೋರು ದೇವ್ರು ಅಂತ ನಂಬಿದ್ರು, ಇವನ್ ದೇವ್ರಾಗೆ ಉಳ್ಕೊಂಡ್ಬಿಡ್ಲಿ.